ತೊರವೆ ರಾಮಾಯಣದ ವಾಚನ ವ್ಯಾಖ್ಯಾನದ ಸರಣಿಗೆ ನಿಮಗೆಲ್ಲರಿಗೂ ಸುಸ್ವಾಗತವನ್ನು ಬಯಸುತ್ತಿದ್ದೇವೆ. ಮೊದಲಿಗೆ ಯುವ ಗಮಕಿಯ ಪರಿಚಯವನ್ನು ಮಾಡಿಕೊಡ್ತಿದ್ದೇನೆ. ಆಕೆಯ ಹೆಸರು ಮಯೂರಿ HA. ತಂದೆ ಅನಂತ HC, ತಾಯಿ ಆಶಾ MG. ಇವರ ಹಾಬಿ ಸಿಂಗಿಂಗ್. ಇವರ ಟೀಚರ್ HR ಕೇಶವಮೂರ್ತಿ. ಕ್ಲಾಸಿಕಲ್ ಮ್ಯೂಸಿಕ್ನ ಸೀನಿಯರ್ ಗ್ರೇಡಲ್ಲಿ ಕಲಿತಾ ಇದ್ದಾರೆ. ಅನೇಕ ಸ್ಟೇಟ್ ಲೆವೆಲ್ ಕಾಂಪಿಟಿಷನ್ನಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಜೊತೆಗೆ ಬೇಲೂರು, ಮತ್ತೂರು, ಹೊಸಹಳ್ಳಿ ಇಲ್ಲೆಲ್ಲ ಹೆಚ್ಚಿನ ಕಾರ್ಯಕ್ರಮಗಳನ್ನು ನೀಡಿ ಯಶಸ್ವಿಯಾಗಿದ್ದಾರೆ. ಅಲ್ಲದೆ ಗಮಕ ಕಾಂಪಿಟಿಷನ್, ಹೊಸಹಳ್ಳಿಯಲ್ಲಿ ನಡೆಯುವಂತಹ ಗಮಕ ಕಾಂಪಿಟಿಷನ್ನಲ್ಲಿ ಮೊದಲನೇ ಬಹುಮಾನವನ್ನು ಪಡೆದಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಎರಡನೇ ವಾಚನಕಾರ್ತಿ ಶ್ರೀಮತಿ ಸುಷ್ಮಾ ಸಂತೋಷ್. ಇವರು ಡಿ ಸಂತೋಷ್ ಕುಮಾರ್ ಅವರ ಪತ್ನಿಯಾಗಿದ್ದಾರೆ. ಇವರ ವಿದ್ಯಾರ್ಹತೆ BCom. ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡಿದ್ದಾರೆ. ಜೂನಿಯರ್ ಮತ್ತು ಸೀನಿಯರ್ ಹಾಗೂ ಗಮಕವನ್ನು ದಿವಂಗತ ವಿದುಷಿ ಶ್ರೀಮತಿ ಪದ್ಮಾ ಶೇಷಗಿರಿರಾವ್ ಹರಿಹರ ಇವರ ಬಳಿ ಅಭ್ಯಾಸ ಮಾಡಿ, ನಂತರ ವಿದ್ವತ್ ಪೂರ್ವ ತರಗತಿಯನ್ನು ವಿದುಷಿ ಶ್ರೀಮತಿ ಗೀತಾಮೂರ್ತಿಯವರ ಬಳಿ ಅಭ್ಯಾಸ ಮಾಡಿ, ನಂತರ ವಿದ್ವತ್ ಅಂತಿಮ ಭಾಗವನ್ನು ವಿದ್ವಾನ್ BS ನಾಗರಾಜ್ ಅವರ ಬಳಿ ಅಭ್ಯಾಸ ಮಾಡಿ ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ. ಕರ್ನಾಟಕ ಗಮಕ ಕಲಾ ಪರಿಷತ್ತು ನಡೆಸುವ ಪರೀಕ್ಷೆಗಳಾದ ಗಮಕ ಪ್ರಥಮ, ಕಾಜಾಣ, ಪಾರಿಣ ಹಾಗೂ ದೇವರನಾಮ ಪರೀಕ್ಷೆಗಳಲ್ಲೂ ಸಹ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಪ್ರಸಾರ ಭಾರತಿ, ಆಕಾಶವಾಣಿ ಬೆಂಗಳೂರು ಇವರು ನಡೆಸಿದ ದೇವರನಾಮ ವಿಭಾಗದ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ B ಗ್ರೇಡ್ ಕಲಾವಿದೆಯಾಗಿ ಆಯ್ಕೆಯಾಗಿದ್ದಾರೆ. ಆಕಾಶವಾಣಿಯ ಗಮಕ ವಿಭಾಗದ ಕಲಾವಿದೆಯೂ ಆಗಿದ್ದಾರೆ. ದಕ್ಷಿಣ ವಲಯ ಯುವಜನೋತ್ಸವ ಹಬ್ಬ ಸ್ಪರ್ಧೆಯಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಗೂ ಸುಗಮ ಸಂಗೀತವನ್ನು ಪ್ರಸ್ತುತಪಡಿಸಿದ್ದಾರೆ. ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯಿಂದ ಗಮಕದ ಪ್ರತಿಭೆಗೆ ವಿದ್ಯಾರ್ಥಿ ವೇತನವನ್ನು ಪಡೆದಿದ್ದಾರೆ. BSNLನವರು ನಡೆಸಿದ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಶಾಸ್ತ್ರೀಯ ಸಂಗೀತದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಹಲವಾರು ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡೆದಿದ್ದಾರೆ. ಕೋಟೆ ಹೈಸ್ಕೂಲ್, ಚಾಮರಾಜಪೇಟೆ, ಬೆಂಗಳೂರು ಇವರು ನಡೆಸುವ ರಾಮನವಮಿ ಉತ್ಸವ, ರಾಜರಾಜೇಶ್ವರಿ ದೇವಸ್ಥಾನ ಬೆಂಗಳೂರು, ಶ್ರೀ ಶಂಕರಮಠ ಚಾಮರಾಜಪೇಟೆ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಯಲಹಂಕ, ಪಾಪರೆಡ್ಡಿಪಾಳ್ಯ ಕೆಂಗೇರಿ, ಶ್ರೀ ಕ್ಷೇತ್ರ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ, ಶ್ರೀ ತಿರುಮತಿ ದೇವಸ್ಥಾನದವರೆಲ್ಲ ನಡೆಸುವ ದಾಸ ಸಾಹಿತ್ಯ ಪ್ರಾಜೆಕ್ಟ್ನಲ್ಲಿ ಆ ಕಾರ್ಯಕ್ರಮದಲ್ಲೂ ಸಹ ಭಾಗವಹಿಸಿ ಸಂಗೀತ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಇಂಥ ಒಂದು ಪ್ರತಿಭೆಗೆ ನಾವೆಲ್ಲ ಮತ್ತೊಮ್ಮೆ ಸ್ವಾಗತವನ್ನು ಬಯಸೋಣ. ಶ್ರೀಯುತ ರಾಜಾರಾಮ್ ಮೂರ್ತಿಯವರ ಪರಿಚಯ ನೆನ್ನೆನೇ ಆಗಿದೆ. ಈ ದಿನ ಕೂಡ ನಾವು ಅವರಿಗೆ ನಮ್ಮೆಲ್ಲರ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈಗ ಮತ್ತೆ ಕಾರ್ಯಕ್ರಮ ಆರಂಭ ಆಗುತ್ತೆ. ವಿಮಲ ರಾಜೀವ ಪೀಠನ ಪತನೆ ಮಂಗಳ ಸೂಚನೆ ಪದ್ಯ ಓದ್ಬಿಡ್ಲಿ. ಆಯ್ತು, ಹೇಳು, ಪರವಾಗಿಲ್ಲ ಹೇಳು. ಕುಮಾರವ್ಯಾಸ ಅಂತ ಹೇಳಿ, ತೊಂದರೆ ಇಲ್ಲ. ಪಿತನೇ ಶ್ರೀ ವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೆ ಜಗಗತಿ ಪಾವನನೆ. ಇದು ಬೇಡ ಅಂತ ಸೂಚನೆ ಪದ್ಯನೇ ಓದ್ಬಿಡ್ತೀನಿ. ಹೇಳಮ್ಮ, ತುಂಬ ಮೇಡಮ್ ಹೇಳು. ಹೇಳೋ ಹೊಟ್ಟಿದೆಲ್ಲ ಹೇಳಿ, ಬೇಗ ಚುನು. ಜಗಗತಿ ಪಾವನನೆ ಚುನು. ಜಗಗತಿ ಪಾವನನೆ ಸನಕಾದಿ ಸಜ್ಜನ ನಿಕರದಾತಾರ ರಾವಣಾಸುರಮತನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾವುದಾನತ ಜನವ ಗದುಗಿನ ವೀರನಾರಾಯಣ ಆನತ ಜನವ ಕಾವುದು ಗದುಗಿನ ವೀರನಾರಾಯಣ
ಧೀರೋದ್ದತ ನಿಶಾಚರ ವೀರನು ಅತಿಮಥನದಲ್ಲಿ ವನ್ಹಿ ಕುಮಾರ ಹಳಚಿದು ಹಮ್ಮೈಸಿದನು ಕದನ ಕೇಳಿಯಲಿ. ವೀರ ಧೀರೋದ್ದತ ನಿಶಾಚರ ವೀರನು ಅತಿಮಥನದಲ್ಲಿ ವನ್ಹಿ ಕುಮಾರ ಹಳಚಿದು ಹಮ್ಮೈಸಿದನು ಕದನ ಕೇಳಿಯಲಿ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಕಲಾಭಿಮಾನಿಗಳೇ, ಪುಟ್ಟ ಮಕ್ಕಳೇ ಹೀಗೆ ತಪ್ಪಿಕೊಂಡೇ ಬರ್ತಾರೆ ಯಾವಾಗಲೂ. ನಮ್ಮ ಗಂಗಮ್ಮನವರು ಉದಾರವಾಗಿ ಕಲಿತಿರೋ ಮಕ್ಕಳಿಗೆ ಅವಕಾಶ ಕೊಡಬೇಕು ಈ ವೇದಿಕೆಯಲ್ಲಿ ಅಂತೇಳಿ ಕೊಟ್ಟಿದ್ದಾರೆ. ಕಲಿಯೋ ಹುಡುಗಿ ಅಂತ ತೋರಿಸ್ಕೊಂಡ್ಬಿಟ್ಲು ಅವಳು, ನಮ್ಮ ತಮ್ಮನ ಮಗಳು. ನಿನ್ನೆ ಬಂದವಳು ಒಬ್ಳು ತಮ್ಮನ ಮಗಳು, ಇವತ್ತು ಇನ್ನೊಬ್ಳು ತಮ್ಮನ ಮಗಳು ಬಂದಿಯಾಳೆ. ತೋರಿಸ್ಕೊಂಡು ನಾವು ಕಲಿತಿರೋರು ಅಂತ. ನಿನ್ನೆ ದಿನ ನೋಡಿದ್ವಿ, ವೀರನಾಗಿರ್ತಕ್ಕಂತಹ ರಾವಣ ಯುದ್ಧಕ್ಕೆ ಬಂದ ಅಂತ. ನಮ್ಮ ಕವಿ ನರಹರಿ ಹೇಳ್ತಾ ಇದ್ದಾನೆ, ವೀರ ಧೀರ ಉದ್ಧತನು ಅಂತ. ರಾಮನಿಗೆ ಹೇಳಬೇಕಾದ್ರೆ ರಾಮ ವೀರ ಧೀರ ಉದಾತ್ತನು, ಧೀರೋದಾತ್ತನು ಅಂತ ಬರೀತಾನೆ. ಇಲ್ಲಿ ಇವನು ಉದಾತ್ತನಲ್ಲ, ಇವನು ಉದ್ಧತ. ಅದಕ್ಕೋಸ್ಕರವಾಗಿ ಮಹಾದುಷ್ಟನಾದ್ದರಿಂದ ವೀರನೂ ಹೌದು ಧೀರನೂ ಹೌದು. ಆದರೆ ಉದ್ಧತನಾಗಿರ್ತಕ್ಕಂತಹ ರಾವಣೇಶ್ವರ ಯುದ್ಧಭೂಮಿಗೆ ಬಂದ್ಬಿಟ್ಟು ಯುದ್ಧವನ್ನು ಮಾಡ್ತಾ ಇದ್ದಾನೆ. ಇವತ್ತು ನೀಲನೊಂದಿಗೆ ಸಂಗ್ರಾಮ ನಡೆಯುತ್ತೆ ಅಂತಕ್ಕಂಥದ್ದು ಇವತ್ತಿನ ಕಥೆ. ಕಿಂಚಿತ್ ಪೂರ್ವ ಕಥಾ ಸಂಗತಿ. ರಾವಣೇಶ್ವರ ಬ್ರಹ್ಮ ಮತ್ತು ಶಿವ ಅವರ ಆಶೀರ್ವಾದವನ್ನು ಪಡೆದು ಯುದ್ಧಭೂಮಿಗೆ ಬಂದಿದ್ದಾನೆ. ಸುಗ್ರೀವನೊಂದಿಗೆ ಮುಖಾಮುಖಿಯಾಗಿದೆ. ಸುಗ್ರೀವ ಅವನನ್ನು ಕೆಳಕ್ಕೆ ಕೆಡವಿದ್ದಾನೆ. ಆದರೆ ರಾವಣನಿಂದ ಪೆಟ್ಟು ತಿಂದು ಸುಗ್ರೀವ ನೆಲಕ್ಕೆ ಹೊರಗಿದ್ದಾನೆ. ಇಷ್ಟಾಗ್ತಿದ್ದ ಹಾಗೇನೆ ಸುಗ್ರೀವನಿಗೆ ಪೆಟ್ಟು ಬಿದ್ದು ಅಂತ ಹೇಳಿ ಎಲ್ಲರೂ ಕೂಡ ಆ ಕಡೆ ಓಡ್ ಬಂದಿದ್ದಾರೆ ರಕ್ಷಣೆ ಮಾಡೋಕ್ಕೋಸ್ಕರವಾಗಿ. ಅವರು ಯುದ್ಧ ಮಾಡತಕ್ಕಂತಹ ಕ್ರಮವನ್ನು ವಿಶೇಷವಾಗಿ ಒಂದು ಕಡೆಯಿಂದ ಬಾಣ ಬರ್ತಾ ಇದೆಯಂತೆ, ಇನ್ನೊಂದು ಕಡೆಯಿಂದ ಕಲ್ಲು, ಬಂಡೆ, ಮರ, ದಿಂಬಿಗಳು ಇದನ್ನು ಬಿಸಾಕ್ತಾ ಇದ್ದಾರಂತೆ. ಕಪಿಗಳ ಹತ್ರ ಯಾರ ಹತ್ರನೂ ಆಯುಧವಿಲ್ಲ, ಬಿಲ್ಲು ಬಾಣ ಇಲ್ಲ ಅವರಿಗೆ. ಅವ್ರ ಕೈಗೆ ಸಿಕ್ಕಿದ್ದನ್ನು ತಗೊಂಡು ಹೊಡಿತಿದ್ದಾರೆ ಒಂದು ಕಡೆಯಿಂದ. ಇನ್ನೊಂದು ಕಡೆಯಿಂದ ರಾವಣಾದಿಗಳೆಲ್ಲರೂ ಕೂಡ ಅವರು ಯುದ್ಧದಲ್ಲಿ ನಿಪುಣರಾಗಿರ್ತಕ್ಕಂಥವರು ಬಿಲ್ಲು ಬಾಣಗಳನ್ನು ಹಿಡ್ಕೊಂಡು ಬೇರೆ ಬೇರೆ ಆಯುಧಗಳನ್ನು ಹಿಡ್ಕೊಂಡು ಅದನ್ನು ತಡೆಯೋಕೆ ಓದಾಡ್ತಾ ಇದ್ದಾರೆ. ಈ ರೀತಿಯಾಗಿ ಯುದ್ಧವಾಗ್ತಾ ಇದೆ. ಸಂಗ್ರಾಮ ಒಂದು ಸ್ವಲ್ಪ ಒಂದು ಬಲಕ್ಕೆ ಏರ್ತಾ ಇದೆ. ಕುಶಕುಮಾರಕ ಕೇಳಿದೈ ಕೈಕಸೆಯ ನಂದನನು ಅಂದವನ ಕಂಡು ಅಸಮಬಲ ಕಲಿ ನೀಲ ವಿಲಯದ ಕಾಲನಂದದಲ್ಲಿ ದಶನ ಪೀಡಿತ ಕಂಪಿತಾಧರನು ಅಸಮವೀರಾವೇಶರೋಷದ ಮಸಕದಲ್ಲಿ ಮದವೇರಿ ಮಹಿಜಾಚೋರಗಿಂತೆಂದ ಕೈಕಸೆಯ ಮಗನಾಗಿರ್ತಕ್ಕಂತಹ ರಾವಣೇಶ್ವರ ಯುದ್ಧಭೂಮಿಯಲ್ಲಿ ಬರ್ತಾ ಇರೋದನ್ನು ನೋಡಿದ ತಕ್ಷಣವೇನೆ ನೀಲನಿಗೆ ಸಿಟ್ಟು ಬಂತು ಅಂತ. ಅದು ಎಂಥ ಸಿಟ್ಟು ಬರುತ್ತೆ ಅವನಿಗೆ. ಅವನು ಅಗ್ನಿಕುಮಾರ, ಅಗ್ನಿಯ ವರದಿಂದ ಹುಟ್ಟಿರ್ತಕ್ಕಂಥವನು, ಸಾಕ್ಷಾತ್ ಬೆಂಕಿಯವನು. ಆ ಕೂಡ್ಲೇನೆ ಸಿಟ್ಟು ಬರ್ತಾ ಇದೆಯಂತೆ. ಹಲ್ಲನ್ನು ಕಚ್ಚಿಕೊಂಡು ಅವಳನ್ನು ಕಚ್ಚಿಕೊಂಡು ರಾವಣೇಶ್ವರನ ಮುಂದಕ್ಕೆ ಬಂದಿದ್ದಾನೆ. ಅವನನ್ನ ಏ ಕಳ್ಳ ಅಂತ ಕರೆಯೋಕೆ ಶುರು ಮಾಡ್ತಾನೆ. ಮಹಿಜಾ ಚೋರ ಅಂತ ಹೇಳಿ, ನಮ್ಮ ಸೀತಾದೇವಿಯನ್ನು ಕದ್ದಿರ್ತಕ್ಕಂತಹ ಕಳ್ಳನೇ ಅಂತ ಸಂಬೋಧನೆ ಮಾಡ್ತಾ ಅವನನ್ನು ಆಕ್ರಮಿಸ್ತಾ ಇದ್ದಾನೆ ನೀಲ. ಎಲ್ಲಿ ಗೆಲವೋ ಗತಿಯ ಗಾಡಿಯ ಗಲ್ಲಣೆಯ ಗರುವಾಯಿ ಬವರದ ಭುಲ್ಲವಣೆಯ ವಿಲಾಸ ವೈಭವವು ಆರ ಕೂಡೆನುತಾ ನಿಲ್ಲು ನಿಂದವರಾರು ನೋಡಿದಿರಲಿ ನಮ್ಮನು ನಮ್ಮ ಭವನದ ಬಲ್ಲವಿಕೆಯನು ನೋಡಿ ಬಳಿಕೇನಾದಡಾಗೆಂದ
ಕಂಡು ಮಾತಾಡಿಸ್ತಾ ಇದ್ದಾನೆ. ಮಹಿಜಾ ಚೋರ, ಭೂಮಿಯ ಮಗಳಾಗಿರ್ತಕ್ಕಂತಹ ಸೀತೆಯನ್ನು ಕದ್ದವನೇ, ನಿಂತ್ಕೋ. ಯಾವ ಕಡೆ ಹೋಗ್ತಾ ಇದೀಯಾ? ಎಲ್ಲೋ ಮುಂದಕ್ಕೆ ಹೋಗೋದಕ್ಕೆ ಅವಸರದಿಂದ ಹೋಗ್ತಾ ಇದೆಯಲ್ಲ. ನಿನ್ನೆ ದಿನ ಮಾತಾಡಬೇಕಾದ್ರೆ ಆ ಸುಗ್ರೀವನು ಅದನ್ನೇ ಹೇಳಿದ್ದ. ಎಲ್ಲಿಗೆ ಹೊರಟಿದೀಯಪ್ಪ? ರಾಮನ ಹತ್ರ ಶರಣಾಗೋದಕ್ಕೆ ಹೊರಟಿದೀಯಾ ಅಂತ. ಈಗ ಇವನು ಅದನ್ನೇ ಕೇಳ್ತೀಯಾನೆ. ಯಾವ ಕಡೆ ಓಡ್ ಹೋಗ್ತಾ ಇದೀಯಾ? ನಿಂತಿರ್ತಕ್ಕಂತಹ ನನ್ನನ್ನು ಬಿಟ್ಟು ಮುಂದಕ್ಕೆ ಹೋಗೋದಕ್ಕೆ ಬಿಡೋದಿಲ್ಲ. ನನ್ನನ್ನು ಸೋಲಿಸಿಬಿಟ್ಟು ಆಮೇಲೆ ನೀನು ಹೋಗಬೇಕು. ನಿಂತ್ಕೋ, ನಾನು ಯುದ್ಧವನ್ನು ಮಾಡ್ತೀನಿ, ನನ್ನ ಯುದ್ಧದ ಶೈಲಿಯನ್ನು ನೋಡು ಅಂತ ಹೇಳಿಬಿಟ್ಟು ಆ ನೀಲ ಆಕ್ರಮಣ ಮಾಡಿ ನಿಂತಿದ್ದಾನೆ. ವಿಷಿಕದಂಗುಲಿಯೊಳು ಅಹಿನರೆನಗೆ ಮುಸುಡ ಮಡಲಿರಿದ ಮರುಷದಲ್ಲಿ ಆಶ್ವಸನ ಬಾಂಧವನಂದನಂಗೆ ಎಂತೆಂದನವ ಬಳಿಕ ವಿಷಮ ಬಲನಹೇ ವಿಷಮ ಬಲನಹೆ ಬಂದ ವಿಪಿನೌಕಸರೊಳು ಅಂಜಿದೆವಾವು ನಮಗುಬ್ಬಸವ ಮಾಡದೆ ಮಾಣೆ ಮನದಲ್ಲಿ ತೋರುತ್ತಿದೆಯಂದ ಕೈಯಲ್ಲಿ ಬಾಣವನ್ನು ಹಿಡ್ಕೊಂಡಿದ್ದಾನೆ ರಾವಣೇಶ್ವರ. ಆ ಬಾಣದ ಕೈಯನ್ನು ತೂಗುತ್ತಾ ಆ ಕಪಿಯನ್ನು ಕುರಿತು ಮಾತಾಡ್ತಾ ಇದ್ದಾನಂತೆ. ನೀಲನನ್ನು ಕಂಡು, ಅಬ್ಬಬ್ಬಾ ಭಯವಾಗುತ್ತಲ್ಲೋ, ನಿನ್ನ ನೋಡಿದ್ರೆ ಯಾಕೋ ಭಯ ಆಗುತ್ತಲ್ಲಪ್ಪ, ನನಗೆ ಖಂಡಿತ ತೊಂದರೆ ಕೊಡ್ತೀಯಾ ಅಂತ ಅನಿಸ್ತಾ ಇದೆ. ನೀನು ನೋಡಿದ್ರು ಸಾಮಾನ್ಯನ ಹಾಗೆ ಕಾಣೋದಿಲ್ಲ, ನನಗೆ ತೊಂದರೆ ಕೊಡ್ತೀಯಾ ಅಂತ ಅನಿಸುತ್ತೆ. ಎಲ್ಲ ಕಪಿಗಳಿಗೂ ನಾವು ಹೆದರೇ ಇದ್ದೀವಿ. ಮಂಗಗಳು ಒಟ್ಟಿಗೆ ಮುತ್ಕೊಂಡ್ವು ಅಂತಂದ್ರೆ ನಮಗೆ ಹೆದರಿಕೆ ಇದ್ದೇ ಇದೆ. ಅದರಲ್ಲೂ ನೀನಂತೂ ಮಹಾಧೀರ್ನ ಹಾಗೆ ಮುಖ ಮಾಡ್ಕೊಂಡು ಬಂದಿದೀಯಾ, ನನಗಂತೂ ಭಯ ಆಗುತ್ತಪ್ಪ ಅಂತ ಹೇಳಿ ರಾವಣ ಹಾಸ್ಯ ಮಾಡ್ತಾ ಅವನನ್ನು ಕುರಿತು ಹೇಳ್ತಾ ಇದ್ದಾನೆ. ಕೂಳ ಮರ್ಕಟ ಕೇಳು ಮದ ಶುಂಡಾಳ ಜೀರ್ಣಿಸಿದವರು ಹೋತಿಗೆ ಕಾಲನೂರಿಸಿಕೊಂಡುದುಂಟೆ ಪೂರ್ವಕಾಲದಲ್ಲಿ. ಕಾಲ ಕಲಿತ ಗ್ರೀವ ಸದೃಶ ವಿಶಾಲ ಬಲ ಸುಗ್ರೀವನು ಆರಲಿ ಕಾಲ ಗಂಡನು ನೋಡು ನೋಡು ಅಳಿದವರ ನೀನೆಂದ. ಇಷ್ಟು ಹಾಸ್ಯ ಮಾಡಿದ ಮೇಲೆ ಕ್ರುದ್ಧನಾಗಿ ರಾವಣ ಹೇಳ್ತಾ ಇದ್ದಾನೆ, ಲೋ ಕೋತಿ, ಮಂಕು ಕೋತಿಯೇ, ನನ್ನನ್ನು ಏನು ಅಂತ ಅಂದ್ಕೊಂಡಿದೀಯಾ ನೀನು ಅಂತ? ನನ್ನನ್ನು ಏನು ಅಂತ ನೀನು ಭಾವಿಸ್ಬಿಟ್ಟು ಯುದ್ಧಕ್ಕೆ ಬರ್ತಾ ಇದೀಯಾ? ನೀನು ಯಾವ ಲೆಕ್ಕ ನಮಗೆ? ಮದ್ದಾನೆಯನ್ನು ಸೋಲ್ಸಿರ್ತಕ್ಕಂಥವನಿಗೆ ಯಾವುದೋ ಒಂದು ಮೇಕೆ ಬಂದ್ಬಿಟ್ಟು ಅಡ್ಡ ನಿಂತ್ಕೊಂಡ್ಬಿಟ್ಟು ನಾನು ತೋರಿಸ್ತೀನಿ ಅಂತ ಬಂದ್ರೆ ಮೇಕೆಗೆ ಹೆದರ್ತಾರೇನೋ? ಮದ್ದಾನೆಗೆ ಹೆದರದೇ ಇರೋನು ಮೇಕೆಗಳಿಗೆ ಯಾವತ್ತೂ ಕೂಡ ಹೆದರೋಕೆ ಹೋಗೋದಿಲ್ಲ. ಅಲ್ಲ, ನಿಮ್ಮ ಸುಗ್ರೀವ ಈಗ ತಾನೇ ಸತ್ತು ಹೋಗಿದ್ದಾನೆ. ನಿಮ್ಮ ಸುಗ್ರೀವನನ್ನು ಹೊಡೆದಾಕಿದ್ದೀನಿ, ಅವನು ಸತ್ತು ಬಿದ್ದಿದ್ದಾನೆ. ಅವನು ಸತ್ತಿರ್ತಕ್ಕಂತಹ ಆ ಸುಗ್ರೀವನನ್ನು ನೋಡಿಕೊಂಡು ನಾನು ಮಹಾವೀರ ಬಂದಿದ್ದೀನಿ ಸಾಯೋಕೆ ಬಂದಿದ್ದೀಯಲ್ಲ, ಏನು ಅವಿವೇಕಿಯೋ ನೀನು? ಬಿದ್ದಿರ್ತಕ್ಕಂತಹ ಆ ಸುಗ್ರೀವನ ಗತಿಯನ್ನು ನೋಡು, ನಿಂದು ಅದೇ ಗತಿಯಾಗತ್ತೆ ಅಂತ ಹೇಳಿ ಹಾಸ್ಯ ಮಾಡ್ತಾ ಇದ್ದಾನೆ. ಸುಗ್ರೀವ ಸತ್ತಿದ್ದಾನೆ ಅಂದರೆ ಅವನು ಎಚ್ಚರದ ಬಿದ್ದಿರೋದನ್ನು ಇವನು ತಂದುಕೊಂಡಿದ್ದಾನೆ. ಇವನು ಸುಗ್ರೀವ ಸತ್ಯಾನೆ ಅಂತ ಅಂದ್ಕೊಂಡಿದ್ದಾನೆ. ಅದಕ್ಕೆ ಹೇಳ್ತಾ ಇದ್ದಾನೆ, ಸತ್ತಿರ್ತಕ್ಕಂತಹ ಸುಗ್ರೀವನನ್ನು ನೋಡು, ಅವನ ಗತಿಯ ನಿನಗೂ ಆಗತ್ತೆ, ಹಿಂದಕ್ಕೆ ಸರಿ ಅಂತ ಹೇಳಿ ಬೈತಾ ಇದ್ದಾನೆ ರಾವಣ. ಹೋಲಿ ಬದುಕಿದರಿಲ್ಲ ನಮ್ಮಯ ವೈರದಲ್ಲಿ ವಿಭುದ ಸುರೋರಗ ವೀರರಲಿ ಹೋಲಿ ಬದುಕಿದರಿಲ್ಲ ಮಿಕ್ಕಿನ ಮನುಷ್ಯ ಮೃಗಗಳೆನಗಿದಿರೆ ದಾರಿದೆಗೆ ನಿನ್ನವರೊಡನೆ ಬಲುವೀರತನ ನಿನಗೊಳ್ಳೊಡೆ ಎಲೆ ಸೆಳೆಗೋರಿಗಲ್ಗೆ ಎಮ್ಮತೆಡೆ ಸೋಜಿಗವದೇನೆಂದ ಪ್ರಳಯ ಕಾಲದ ರುದ್ರನಂತೆ ಇರ್ತಕ್ಕಂಥವನು ನಾನು. ನನ್ನ ಮುಂದೆ ಈಗ ತಾನೇ ಸುಗ್ರೀವ ಸತ್ತು ಬಿದ್ದಿದ್ದಾನೆ. ಅವನನ್ನು ನೋಡ್ಕೊಂಡು ಮತ್ತೆ ಯುದ್ಧಕ್ಕೆ ಬರ್ತಾ ಇದೆಯಲ್ಲ,
ಅಲ್ವೋ ಕೋತಿ, ನನ್ನೊಂದಿಗೆ ಯುದ್ಧ ಮಾಡಿ ಯಾರಿಗಾದರೂ ಗೆಲ್ಲೋಕ್ಕಾಗುತ್ತೇನು? ಪ್ರಪಂಚದಲ್ಲಿ ದೇವಾಸುರರೊಳಗೆ ಯಾರಿಗೂ ಕೂಡ ನನ್ನನ್ನು ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ. ರಾವಣ ಬ್ರಹ್ಮನಲ್ಲಿ ವರವನ್ನು ಪಡ್ಕೊಂಡ್ಬಿಟ್ಟಿದ್ದಾನೆ. ಅವನಿಗೆ ದೇವಲೋಕದ ಜನರಲ್ಲಾಗಲಿ ಪಾತಾಳ ಲೋಕದ ಜನರಲ್ಲಾಗಲಿ ಯಾವ ವಿಧವಾದಂತಹ ಮರಣವೂ ಬರೋದಿಲ್ಲ ಅಂತ ಬ್ರಹ್ಮ ವರ ಕೊಟ್ಟಿದ್ದಾನೆ. ಆದರೆ ಕೇಳಬೇಕಾದ್ರೆ ಏನು ಮಾಡಿಬಿಟ್ಟ ರಾವಣ, ದೇವತೆಗಳನ್ನು ಗೆದ್ದೆ ಅಂತಂದ ಮೇಲೆ, ಪಾತಾಳ ಲೋಕದವರನ್ನ ನಾಗಾದಿಗಳನ್ನೆಲ್ಲ ಗೆದ್ದೆ ಅಂತಂದ ಮೇಲೆ ಈ ಮನುಷ್ಯರು ಯಾವ ಲೆಕ್ಕ ಅಂತ ಅಂದ್ಕೊಂಡ. ಅದಕ್ಕೋಸ್ಕರ ಬೀಗಿ ಬಿಟ್ಟು ಹೇಳ್ತಾ ಇದ್ದಾನೆ, ನನ್ನನ್ನು ಗೆಲ್ಲೋದಕ್ಕೆ ಯಾರಿಗೂ ಸಾಧ್ಯವಿಲ್ಲ ಅಂತ. ಆದರೆ ದೇವತೆಗಳು ವರ ಕೊಡಬೇಕಾದ್ರೆ ಇಂಥದ್ದೊಂದು ತಂತ್ರವನ್ನು ಇಟ್ಟೇ ಇರ್ತಾರೆ. ವರ ಕೊಡಬೇಕಾದ್ರೆ ನಾನು ಸಾಯೋದಿಲ್ಲ ಅಂತ ಹಿರಣ್ಯಕಶಿಪು ಯಾವುದೇ ವಿಧದಲ್ಲೂ ಸಾಯಬಾರದು ಅಂತ. ವರ ಕೇಳೋಕೆ ಹೋದವರೆಲ್ಲರೂ ಬ್ರಹ್ಮನ ಹತ್ರ ನಾವು ಅಮರರಾಗಬೇಕು, ನಮಗೆ ಸಾವಿಲ್ಲದೆ ಇರ್ತಕ್ಕಂಥವ್ರಾಗಬೇಕು ಅಂತ ಕೇಳ್ಕೊಳ್ತಾರೆ. ಹಾಗೆ ಕೇಳಿದಾಗ ಬ್ರಹ್ಮ ಹೇಳ್ತಾನೆ, ಸಾವಿಲ್ಲದೆ ಇರ್ತಕ್ಕಂಥ ವರವನ್ನು ನಮಗೆ ಕೊಡೋಕೆ ಬರೋದಿಲ್ಲ, ಅದು ನನ್ನ ಅಳವನ್ನು ಮೀರಿರ್ತಕ್ಕಂಥದ್ದು, ಅದನ್ನು ಯಾರಿಗೂ ಕೊಡೋಕೆ ಬರೋದಿಲ್ಲ ಅಂತ ಅಂದಾಗ ಬ್ರಹ್ಮ ಹಾಗೆ ಇವ್ರಿಗೆ ಸಿಟ್ಟು ಮಾಡ್ಕೊಂಡ್ಬಿಡ್ತಾರೆ ರಾಕ್ಷಸರು. ಹಾಗಾದರೆ ಬೇಡ ವರ, ಹೋಗು ನೀನು ವಾಪಸ್ ಹೋಗು, ಕೊಡೋಕೆ ಯೋಗ್ಯತೆ ಇಲ್ಲದೆ ಇರೋನು ಯಾತಕ್ಕೆ ಬಂದೆ ನೀನು ಇಲ್ಲಿಗೆ ಅಂತ ಸಿಟ್ಟು ಮಾಡ್ಕೋತಾರೆ. ಆಗ ಬ್ರಹ್ಮ ಹೇಳ್ಕೊಡ್ತಾನೆ, ನೋಡು ಬೇರೆ ಉಪಾಯದಿಂದ ಸಾವಿಲ್ಲದೆ ಇರೋ ಹಾಗೆ ಮಾಡ್ಕೋ ಅಂತ. ಅದನ್ನು ಆಲೋಚನೆ ಮಾಡಿ ಹಿರಣ್ಯಕಶಿಪು ನನಗೆ ಹಗಲು ಸಾವಾಗಬಾರ್ದು, ರಾತ್ರಿ ಸಾವಾಗಬಾರ್ದು, ಮನೆ ಒಳಗೆ ಸಾವಾಗಬಾರ್ದು, ಮನೆ ಹೊರಗೆ ಸಾವಾಗಬಾರ್ದು ಅಂತ ಇನ್ನೂ ಅನೇಕ ವರಗಳನ್ನು ಕೇಳಿಕೊಂಡ. ಹಾಗಾಗಿ ಕೊನೆಯಲ್ಲಂದ, ಇಷ್ಟೆಲ್ಲ ಕೇಳಿದ ಮೇಲೆ ಇನ್ನು ನನಗೆ ಸಾವಿಲ್ಲ ಅಂತ. ಬ್ರಹ್ಮ ಅಂದ, ಹಾಗಾದ್ರೆ ಆಗಲ್ಲಪ್ಪ, ಸಂತೋಷ, ನಿಂಗೆ ಸಾವು ಬರದೇ ಇರೋ ಹಾಗೆ ವರ ಕೇಳ್ಕೊಂಡಿದೆಯಲ್ಲ, ನೀನು ಗೆದ್ದೆ ಹೋಗು ಅಂತಂದ. ಆದರೆ ಸಾಯೋ ಕಾಲಕ್ಕೆ ಅವನನ್ನು ಮನೆಯ ಹೊಸ್ತಿಲಿನ ಮೇಲೆ ಹೊರಗಡೆ ಕೂರಿಸ್ಕೊಂಡು ಅವನನ್ನು ತೊಡೆ ಮೇಲೆ ಹಾಕ್ಕೊಂಡು ಉಗುರಿನಿಂದ ಅವನ ಹೊಟ್ಟೆಯನ್ನು ಬಗೆದು ಅವನ ಹತ್ರ ಕೇಳಿ, ಇದು ಹಗಲೋ ಅಲ್ಲ, ರಾತ್ರಿಯೋ ಅಲ್ಲ, ಇದು ಸಂಧ್ಯಾ ಸಮಯ, ಹಗಲೂ ಅಲ್ಲ ರಾತ್ರಿಯೋ ಅಲ್ಲ, ಆಮೇಲೆ ಇದು ಮನೆ ಒಳಗೋ ಹೊರಗೋ ಅಲ್ಲ, ನಾನು ಮನುಷ್ಯನೋ ಮೃಗವೋ ಅಲ್ಲ, ಅರ್ಧ ಮನುಷ್ಯ ಅರ್ಧ ಮೃಗ, ಇದು ಕೈಯಲ್ಲಿ ಹಿಡ್ಕೊಂಡಿರ್ತಕ್ಕಂಥದ್ದು ಇದೇನು ಆಯುಧವೋ ಅಲ್ಲ, ಆಯುಧದಿಂದ ಸಾವು ಬರಬಾರ್ದು, ಆಯುಧ ಅಲ್ದಾನೆ, ಈಗ ನೋಡು ಹೊಟ್ಟೆ ಬಗೀತೀನಿ ನಿಂದು, ನೀನು ಸತ್ತೆ ಅಂತ ಹೇಳಿಬಿಟ್ಟು ಅವನನ್ನು ಸಾಯಿಸ್ತ. ಹೀಗೆ ರಾವಣನೂ ಕೇಳಿರ್ತಕ್ಕಂತಹ ವರಗಳು ಅನೇಕ ವರಗಳನ್ನು ಕೇಳ್ಕೊಂಡಿದ್ದಾನೆ ಅವನು. ಅದರಲ್ಲಿ ನನಗೆ ದೇವಾಸುರರಲ್ಲಿ ಯಾರಿಂದಲೂ ಕೂಡ ನನಗೆ ಸಾವು ಬರಬಾರದು ಅಂತ ಕೇಳ್ಕೊಂಡಿದ್ದಾನೆ. ಆದರೆ ಮನುಷ್ಯರನ್ನು ಮರೆತು ಬಿಟ್ಟಿದ್ದಾನೆ. ಆದರೆ ಮರೆಯೋದ್ರಲ್ಲೂ ಕೂಡ ಒಂದು ಇದೆ, ಏನಂದ್ರೆ ಏನು ಮಾಡ್ತಾರೆ ಮನುಷ್ಯರು ಮಹಾ ದೇವತೆಗಳ ಮುಂದೆ, ರಾಕ್ಷಸರ ಮುಂದೆ ಎಷ್ಟೊತ್ತು ನೊಣಗಳು, ನುಸಿಗಳು, ಸೊಳ್ಳೆಗಳು ಕಾಲಲ್ಲಿ ಹೊಸಗೆ ಹಾಕ್ಬಿಡ್ಬೋದು ಸಾವಿರಾರು ಜನರನ್ನ, ನಮ್ಮನ್ನೇನು ಮಾಡ್ತಾನೆ ಅಂತ. ಆದರೆ ಮನುಷ್ಯರ ವೇಷ ಹಾಕ್ಕೊಂಡೇ ಮಹಾಮೃತ್ಯು ಬರುತ್ತೆ ಅನ್ನೋದು ಗೊತ್ತಿಲ್ಲ ಅವನಿಗೆ. ಈಗ ಬಂದಿರತಕ್ಕಂಥದ್ದು ಹಾಗೇನೆ. ಅದಕ್ಕೋಸ್ಕರ ರಾಮ ಕರಡಿ ಕಪಿಗಳನ್ನು ಕಟ್ಕೊಂಡ್ಬಂದಿದ್ದಾನೆ. ದೇವತೆಗಳೆಲ್ಲರೂ ಕೂಡ ಕರಡಿ ವೇಷ ಹಾಕ್ಕೊಂಡು, ಕಪಿ ವೇಷ ಹಾಕ್ಕೊಂಡು ಬಂದಿದ್ದಾರೆ. ಸ್ವಯಂ ನಾರಾಯಣ ಸಾಕ್ಷಾತ್ತಾಗಿ ಮನುಷ್ಯ ವೇಷವನ್ನು ಹಾಕೊಂಡು ಬಂದಿದ್ದಾನೆ. ನೋಡೋದಕ್ಕೆ ಎಲ್ಲರೂ ಹೀಗಿದ್ದಾರೆ, ಆದರೆ ಹಿಂದ್ಗಡೆ ಇರ್ತಕ್ಕಂಥ ಶಕ್ತಿ ಅವ್ರದ್ದೆಲ್ಲ ಬೇರೆ, ಅದು ಗೊತ್ತಿಲ್ಲ ಇವನಿಗೆ. ಅದಕ್ಕೋಸ್ಕರ ಅಂತ ಇದ್ದಾನೆ, ನೋಡು ನಮಗೆ ದೇವಾಸುರರಲ್ಲಿ ಸಾವಿಲ್ಲ ನನಗೆ, ಅದು ಗೊತ್ತಿದೆ. ಇವತ್ತಿನವರೆಗೆ ಯಾವ ದೇವತೆಗಳು ನನ್ನನ್ನು ಗೆದ್ದಿಲ್ಲ, ಯಾವ ರಾಕ್ಷಸನೂ ನನ್ನನ್ನು ಗೆದ್ದಿಲ್ಲ. ಹಾಗಿರಬೇಕಾದ್ರೆ ನೀವು ಎಷ್ಟು ಲೆಕ್ಕ ಅಲ್ಲ, ಕಲ್ಲಲ್ಲಿ ಹೊಡಿತೀರಿ, ನಿಮಗೆ ಆಯುಧ ಹಿಡಿದು ಯುದ್ಧ ಮಾಡೋಕ್ಕೂ ಬರೋದಿಲ್ಲ ನಿಮಗೆ, ಕಲ್ಲು ಹೊಡಿತೀಯ, ಮರ ಹೊಡಿತೀಯ, ನನಗೇನೋ ಮಾಡ್ತೀಯ ನೀನು. ನಿಮ್ಮೂರಲ್ಲಿ ನೀವು ಶೂರ ಇರಬಹುದು, ನಿಮ್ಮ ಊರಿನಲ್ಲಿ ನಿಮ್ಮ ಕಪಿಗಳ ನಡುವೆ ನೀನು ಮಹಾಶೂರನೇ ಇರಬಹುದು, ಆದರೆ ನನ್ನ ಮುಂದೆ ನೀನು ಯಾವ ಲೆಕ್ಕ ಅಂತ ಹೇಳಿಬಿಟ್ಟು ರಾವಣೇಶ್ವರ ಹಂಗಿಸ್ತಾ ಇದ್ದಾನೆ. ಚೋರರಂಗದ ಮಾತು ತಳಬರಗೇರಿಯಲಿ ಭೂಷಣವೇ, ದೇಹ ವಿಕಾರರಾತ್ಮಸ್ತುತ್ಯವು ಎಮ್ಮುಳು ಧರ್ಮವೇ ನಿನಗೆ. ವಾರಿಜಾಕ್ಷನ ಭೃತ್ಯರಿಗೆ ಭಯ ಸಾರುವುದೇ, ಬಾಯ್ ಬಡಿ ಕಥನ ನಿನ್ನೂರವರ ಕೂಡೈಸೆ, ನಮ್ಮುಳು ಸೊರಹಬೇಡೆಂದ. ಅವನ ಮಾತಿಗೆ ನೀಲ್ನು ಕೂಡ ತಮಾಷೆಗೆ ಉತ್ತರ ಕೊಡ್ತಾ ಇದ್ದಾನೆ. ನೀನು ಯಾವ ಲೆಕ್ಕ ಅಂದರೆ ಇವನು ಅಷ್ಟೇ, ನೀನು ಯಾವ ಲೆಕ್ಕ ಅಂತಾನೆ. ನೀನು ಎಂಥ ಲೆಕ್ಕ ನಮಗೆ, ನಿನ್ನದು ಏನು ಮಾತು, ಕಳ್ಳ ನೀನು. ಪೊಲೀಸರ ಮುಂದೆ ಬಂದುಬಿಟ್ಟು ಕಳ್ಳತನದ ಬಗ್ಗೆ ಕೊಚ್ಕೊಳ್ಳೋಕೆ ಬಂದ ಹಾಗೆ ಮಾತಾಡ್ತಿದ್ದೀಯ ನೀನು. ಕಳ್ಳತನದ ಮಾತೆಲ್ಲ ಕಳ್ಳರ ಊರಿಗೆ ಸರಿ, ಆದರೆ ಪೊಲೀಸರ ಮುಂದೆ ನಡೆಯುತ್ತೇನೋ ಹಾಗೆ. ನಾವು ತಳವರರ ಮುಂದೆ ಚೋದರಂಗದ ಮಾತು ನಡೆಯೋದಿಲ್ಲ. ಹಾಗೆ ನೀನು ದೇಹ ವಿಕಾರಿ, ನಿನಗೆ ದೈಹಿಕವಾಗಿರ್ತಕ್ಕಂತಹ ಎಲ್ಲ ದೌರ್ಬಲ್ಯಗಳೂ ಇವೆ, ಮೂರೂ ಬಿಟ್ಟವನು ನೀನು. ಅಂತಹ ನೀನು ನಮ್ಮ ಮುಂದೆ ಬಂದು ಮಾತಾಡೋಕ್ಕೆ ಏನೋ ಅರ್ಹತೆ ಇದೆ ನಿನಗೆ, ನನ್ನೇನಂತ ಅಂದ್ಕೊಂಡಿದ್ಯಾ ನೀನು ಅಂತ ಧಟ್ಟಿಸ್ಬಿಟ್ಟು ಮಾತನಾಡ್ತಾ ಇದ್ದಾನೆ. ನಾವು ವಾರಿಜಾಕ್ಷನ ಭೃತ್ಯರು,
ಸಾಕ್ಷಾತ್ ಶ್ರೀಮನ್ನಾರಾಯಣನ ಭೃತ್ಯರಾಗಿರ್ತಕ್ಕಂತಹ ನಾವು ನಿನಗೆ ಹೆದರ್ತೀವೇನೋ, ನಮಗೆ ಯಾವ ಭಯವೂ ಇಲ್ಲ, ಏನು ಯೋಚನೆ ನೀನು ಮಾಡಬೇಡ. ನಿನ್ನ ಊರಲ್ಲಿ ಬೇಕಾದರೂ ನೀನು ಪೌರುಷಿಕರ ಇರಬಹುದು. ನಿಮ್ಮ ಊರಿನಲ್ಲಿ ಅವನು ಹೇಳಿದ್ದು ನಿಮ್ಮೂರಿನಲ್ಲಿ ನೀನು ಶೂರ ಅಂತ. ನೀಲನಿಗೆ ಹೇಳ್ದ ರಾವಣ, ನಿನ್ನೂರಲ್ಲಿ ನೀನು ಶೂರ ಅಂತ. ಇವನು ಅದನ್ನೇ ಹೇಳ್ತೀಯಾನೆ, ನಿನ್ನೂರಲ್ಲಿ ನೀನು ಶೂರ, ನಿನ್ನ ಶೌರ್ಯ ಏನಿದ್ರು ನಿಮ್ಮ ಊರಲ್ಲಿ ನಡಿಬಹುದು ಅಷ್ಟೇ. ನಮ್ಮೂರಿಗೆ ಬಂದರೆ, ಯುದ್ಧ ಭೂಮಿಗೆ ಬಂದರೆ ನಾವ್ಯಾರೂ ನಿನ್ನನ್ನು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಅಂತ ಹೇಳಿಬಿಟ್ಟು ಭಂಗಿಸಿ ಮಾತನಾಡ್ತಾ ಇದ್ದಾನೆ ನೀಲ. ಕೆಲವು ಕಳವಕ್ಕಿದಡೆ ಕಡೆಯಲಿ ನಿಲುವುದೆದೆಯಲಿ ಶೂಲ, ಕಳ್ಳನ ಕೆಲಸವಿದು ಕೇಳಲವೋ ನಿನಗಂತಕನ ನಗರಿಯಲಿ ನಿಲುವು, ನಿನಗಿನ್ನೇಕೆ ಜಯದಗ್ಗಳಿಕೆ ನಿಲ್ಲೆನುತ ಉಬ್ಬುವ ಬುದಿಯ ಜಲವ ಜಾಡಿ ಪವಡಬನವೋ ಉಬ್ಬಿರಿದ ನಾನೀಲ. ಆಗ ನೀಲ ಹೇಳ್ತಾ ಇದ್ದಾನೆ, ನೋಡು, ಎಲ್ಲ ಸಂದರ್ಭಗಳಲ್ಲೂ ಗೆದ್ಕೊಂಡ್ಬಿಡಬಹುದು ಅಂತ ಆಲೋಚನೆಯನ್ನು ಮಾಡಬೇಡ. ಪಾಪಿಗಳೆಲ್ಲರೂ ಏನು ಯೋಚನೆ ಮಾಡ್ತಾರೆ ಅಂತಂದ್ರೆ, ನನಗೇನಾಗಿದೆ, ಇಷ್ಟೆಲ್ಲ ಅನ್ಯಾಯ ಮಾಡಿದ್ನಲ್ಲ, ಏನಾಗಿದೆ, ಧರ್ಮಕ್ಕೆ ಜಯ ಅಂತ ಹೇಳೋದೆಲ್ಲ ಇದೆಯಲ್ಲ, ಅದು ಕೈಲಾಗದೆ ಇರೋರು ಹೇಳ್ತಕ್ಕಂತಹ ಮಾತು. ಶಕ್ತಿನಾದವನಿಗೆ ಏನು ಬೇಕಾದರೂ ಜೀರ್ಣಿಸ್ಕೊಳ್ಬಹುದು. ನಾನೇನು ಮಾಡಿದ್ದೀನಿ, ಎಷ್ಟೋ ದಿನದಿಂದ ಏನೇನೋ ಕೆಲಸಗಳನ್ನೆಲ್ಲ ಮಾಡಿ ಗೆದ್ಕೊಂಡಿದ್ದೀನಿ, ನನಗೇನು ಮಹಾ ಆಗುತ್ತೆ ಅಂತ ಎಲ್ಲ ಪಾಪಿಗಳು ಕೂಡ, ಎಲ್ಲ ದುಷ್ಟರು ಕೂಡ ಆಲೋಚನೆಯನ್ನು ಮಾಡ್ತಾರೆ. ಆದರೆ ಕೊನೆಯಲ್ಲಿ ಶೂಲ ತಪ್ಪಿದ್ದಲ್ಲ. ಕಳ್ಳತನವನ್ನು ಮಾಡೋ ಮನುಷ್ಯನಿಗೆ ಒಂದಲ್ಲ ಒಂದು ದಿನ ಶೂಲಕ್ಕೆ ಹಾಕಿಸ್ಕೊಂಡು ಸಾಯೋ ಗತಿ ಬಂದೇ ಬರುತ್ತೆ. ಎಲ್ಲ ಸಮಯದಲ್ಲೂ ಕಳ್ಳ ಗೆದ್ಕೊಳ್ಳೋಕೆ ಸಾಧ್ಯವಿಲ್ಲ, ಪಾಪಿ ಗೆದ್ಕೊಂಡು ಹೋಗೋದಕ್ಕೆ ಸಾಧ್ಯವಿಲ್ಲ. ನಿನಗೆ ಅಂಥ ಕಾಲ ಬಂದಿದೆ, ಇನ್ನು ಹೆಚ್ಚು ಕಾಲವಿಲ್ಲ ನಿಂದು. ಇಲ್ಲಿವರೆಗೂ ಜೀರ್ಣಿಸ್ಕೊಂಡಿರಬಹುದು. ಅನೇಕ ರಾಜಕುಮಾರಿಯರನ್ನ, ಅನೇಕ ದೇವತಾ ಸ್ತ್ರೀಯರನ್ನ, ಅಪ್ಸರ ಸ್ತ್ರೀಯರನ್ನ ಎಲ್ಲರನ್ನೂ ಅಪಹಾರ ಮಾಡ್ಕೊಂಡು ಬಂದು ಜೀರ್ಣಿಸ್ಕೊಂಡಿರಬಹುದು. ಆದರೆ ಸೀತೆಯ ವಿಷಯಕ್ಕೆ ಬಂದಾಗ ನಿನಗೆ ಜೀರ್ಣಿಸ್ಕೊಳ್ಳೋಕೆ ಸಾಧ್ಯವಿಲ್ಲ. ಅದು ಬೆಂಕಿ, ಅದು ಏನು ಮಾಡಿದರೂ ಕೂಡ ನೀನು ನುಂಗೋಕ್ಕಾಗೋದಿಲ್ಲ. ನೀನು ಖಂಡಿತವಾಗಿ ಸಾಯ್ತೀಯಾ, ಇದು ನಿನ್ನ ಕೊನೆಗಾಲ ಅಂತ ತಿಳ್ಕೊಂಡ್ಬಿಡು. ಇನ್ನು ಜಯದ ಮಾತು ನಿನಗಿಲ್ಲ. ಮಹಾಪಾಪವನ್ನು ಮಾಡಿ ನಿನ್ನ ಪಾಪದ ಕೊಡ ತುಂಬಿ ಹೋಗಿದೆ, ಆದ್ದರಿಂದ ನೀನು ಸಾಯೋದು ನಿಶ್ಚಯ, ನಿನ್ನ ಕಥೆ ಮುಗೀತು ಅಂತೇಳಿ ಅವನು ಜೋರಾಗಿ ರಾವಣನ ಮೇಲೆ ಏರಿ ಬಂದ. ಅದನ್ನು ನಮ್ಮ ಮಹಾಕವಿ ಹೇಳ್ತಾ ಇದ್ದಾನೆ, ಹೇಗೆ ಬಂದ ಅಂತಂದರೆ, ಸಮುದ್ರವನ್ನು ಆಕ್ರಮಿಸ್ಕೊಳ್ತಕ್ಕಂತಹ ವಡಬಾಗ್ನಿ ಅಂತ ನುಗ್ತಾ ಇದ್ದಾನೆ ಇಂದ. ಸಮುದ್ರದ ನೀರು ಎಷ್ಟು ಬಂದರೂ ಕೂಡ ಆ ವಡಬಾಗ್ನಿ ಎಲ್ಲವನ್ನೂ ನುಂಗಾಕುತ್ತಂತೆ. ನುಂಗಿಬಿಟ್ಟು ಸಮುದ್ರದಲ್ಲಿ ಮೇಲಕ್ಕೆ ಬರೋಕ್ಕೆ ಅವಕಾಶವೇ ಕೊಡದೇ ಇರೋ ಹಾಗೆ ನುಂಗುತ್ತಂತೆ. ಹಾಗೆ ವಡಬಾಗ್ನಿ ಸಮುದ್ರದ ನೀರಿನ ಮೇಲೆ ಆಕ್ರಮಣ ಮಾಡೋ ಹಾಗೆ ನೀಲ ಆಕ್ರಮಣ ಮಾಡಿದ್ದಾನೆ ರಾವಣನ ಮೇಲೆ. ಬರಿಯ ವೀರದ ಮಾತಲಿ ಎಮ್ಮನು ಜರಿದು ನುಡಿವಡೆ, ನೀನೆ ನೋಡ ಬೆರಗನೆನುತ ಉಬ್ಬಿರಿದು ಬೊಬ್ಬಿರಿದ ಚಗ್ನಿ ಜನ. ಇರಿತದಿಂದನಕ್ಕೆ ಅಗ್ನಿ ನೋವೆಂದು ಉರಿಸುವುದೇ ಲವ ಕೇಳು. ಮೇಲ್ವಾಯ್ ತೆರಗಿದನು ಮಜುಬಾಪೆನಲು ಸುರರಾದ ಶಾನನ. ಸುಮ್ಮನೆ ಮಾತಾಡ್ತೀಯೋ ಅಥವಾ ಪೌರುಷ ಏನಾದರೂ ತೋರಿಸ್ತೀಯೋ ಅಂತ ರಾವಣ ಆಕ್ರಮಣವನ್ನು ಮಾಡಿದ ಅವನ ಮೇಲೆ. ಆಗ ಇಬ್ಬರಿಗೂ ಕೂಡ ಯುದ್ಧ ಪ್ರಾರಂಭವಾಯಿತು. ಜೋರಾಗಿ ಆಕ್ರಮಣವನ್ನು ಮಾಡ್ತಾ ಇದ್ದಾರೆ. ಬೊಬ್ಬಿರಿದು ಬಿಟ್ಟು ಅವನು ಆಕ್ರಮಣವನ್ನು ಮಾಡ್ತಾ ಇದ್ದಾನಂತೆ. ಹಾಗೆ ರಾವಣನ ಆಕ್ರಮಣವನ್ನು ನಮ್ಮ ನೀಲ ಹೇಗೆ ಸಹಿಸಿದ ಅಂತ ಕವಿ ಒಳ್ಳೆಯ ಉಪಮಾನವನ್ನು ಕೊಡ್ತಾನೆ. ಈ ಜೋರಾಗಿರ್ತಕ್ಕಂಥ ಉರಿಗೆ ಕೊಳ್ಳಿಯನ್ನು ಹಾಕಿರ್ತಾರೆ. ಆ ಕೊಳ್ಳಿಯನ್ನು ಜೋರಾಗಿ ಚುಚ್ಚಿದ್ರೆ ಬೆಂಕಿಗೆ ಏನಾದರೂ ಆಗುತ್ತೇನೋ. ಚುಚ್ಚಿರ್ತಕ್ಕಂಥ ಕಿಡಿಕಿಡಿ ಹೇಳ್ಬಹುದು, ಆದರೆ ಬೆಂಕಿಗೇನೂ ಆಗೋದಿಲ್ಲ. ಇಂಧನವನ್ನು ಒಳಕ್ಕೆ ನೂಕಿದಾಗ, ಒಳಕ್ಕೆ ಕಟ್ಟಿಗೆಯನ್ನು ನೂಕಿದ್ರೆ ಹೇಗೆ ಬೆಂಕಿ ಹೇಗೆ ನಂದು ಹೋಗೋದಿಲ್ವೋ, ಜಾಸ್ತಿ ಆಗುತ್ತೋ, ಹಾಗೆ ನಮ್ಮ ನೀಲನ ಪರಾಕ್ರಮ ಇನ್ನೂ ಹೆಚ್ಚಾಯಿತು. ಅವನು ಮತ್ತೆ ಆಕ್ರಮಣ ಮಾಡ್ತೀಯಾನೆ. ಮೇಲಿರ್ತಕ್ಕಂತಹ ಜನರೆಲ್ಲರೂ ಕೂಡ, ಆಕಾಶ ಲೋಕದಲ್ಲಿ ಇರ್ತಕ್ಕಂತಹ ಎಲ್ಲರೂ ಕೂಡ ಜಯ ಜಯ ಅಂತ ಹೊಗಳ್ತಾ ಇದ್ದಾರೆ. ಹೊಗಳೋದೆಲ್ಲ ಹೇಗೆ ಮಾಡ್ತಾರೆ ಅಂತಂದ್ರೆ, ಅಲ್ಲಿನವರಿಗೆಲ್ಲ ಮೇಲಿರೋರಿಗೆಲ್ಲರಿಗೂ ಭಯ ರಾವಣನ ಬಗ್ಗೆ. ಆದರೂ ನೀಲನ ಬಗ್ಗೆ ಹೇಳಬೇಕು, ಚೆನ್ನಾಗಿ ಮಾಡಿದ್ದಾನೆ ಅಂತ ಸಂತೋಷ ನೀಲ ಮಾಡಿದ್ದು ನೋಡಿಬಿಟ್ಟು.
ಅದು ಅಗ್ನಿಯ ಮಗ, ಅವನು ಅಲ್ಲೇ ಅಗ್ನಿ ಕೂತಿಯಾನೆ. ಅವರಿಗೆಲ್ಲ ಸಂತೋಷವಾಗ್ತಾ ಇದೆ. ಹಾಗೆ ಸಂತೋಷಪಟ್ಟಿರ್ತಕ್ಕಂತಹ ಜನ ವ್ಯಾಜ ಮಾಡಿಕೊಂಡು ರಾವಣ ಕೈ ಎತ್ತಿದಾಗ ಉಗೆ ಉಗೆ ಅಂದ್ಬಿಡೋದು. ಆದರೆ ಹಿಂದಿಂದಕ್ಕೆ ಅವರದು ಉಗೆ ಉಗೆ ಎಲ್ಲ ಹಿಂದಕ್ಕೆ ಸೇರಬೇಕು. ನೀಲನ ಪರಾಕ್ರಮವನ್ನು ನೋಡಿಬಿಟ್ಟು ಅವರು ಸಂತೋಷದಿಂದ ಹೊಗಳ್ತಾ ಇದ್ದಾರೆ. ಬಳಿಕ ಬಲಿದುದು ಬವರವು ಇಬ್ಬರಿಗಳ ವಿಯಲಿ ನಂದೀಶ್ವರಂಗೆ ಅಗ್ಗಳದ ವಿದ್ಯುನ್ಮಾಲಿಗೆ ಅಂದ ತ್ರಿಪುರ ದಹನದಲ್ಲಿ ಬಲಿದ ಬವರಕ್ಕೆ 100 ಮಡಿಯನೆ ಕಲುಮರನ ಕಣೆಗಳ ಕಠೋರದ ಹಳಚೆಗಳು ಉಗ್ಗಡಿಸುತ್ತಿದ್ದವು ವೀರರಾಹವದ. ಬಹಳ ಜೋರಾಗಿರ್ತಕ್ಕಂತಹ ಯುದ್ಧ ಪ್ರಾರಂಭ ಆಯಿತು. ಇಬ್ಬರೂ ಕೂಡ ಅಸಮಾನ ಶೂರರಾಗಿ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಹೇಗಿತ್ತು ಅವರ ಯುದ್ಧ ಅಂತ ನಮ್ಮ ಕವಿ ಹೇಳ್ತಾ ಇದ್ದಾನೆ. ಹಿಂದೆ ತ್ರಿಪುರಾಸುರನ್ನು ಸಂಹಾರ ಮಾಡತಕ್ಕಂತಹ ಕಾಲದಲ್ಲಿ ಪರಮೇಶ್ವರ ಯುದ್ಧವನ್ನು ಮಾಡಬೇಕಾದ್ರೆ ಅವನ ಸಹಾಯಕ್ಕೆ ಹೋಗಿರ್ತಕ್ಕಂತಹ ನಂದಿಕೇಶ್ವರನು ಕೂಡ ಯುದ್ಧವನ್ನು ಮಾಡ್ದ. ವಿದ್ಯುನ್ಮಾಲಿ ಅಂತಕ್ಕಂತಹ ಆ 3 ಜನ ರಾಕ್ಷಸರಲ್ಲಿ ಒಬ್ಬ ಅವನ ಮೇಲೆ ಯುದ್ಧವನ್ನು ಮಾಡ್ದ. ಅವರದು ಬಹಳ ಘೋರವಾದಂತಹ ಸಂಗ್ರಾಮವಾಗಿತ್ತು. ಆ ಸಂಗ್ರಾಮವನ್ನು ನೆನಪು ಬಗ್ಗೆ ಬರೋ ಹಾಗೇನೆ ದುಷ್ಟನಾಗಿರ್ತಕ್ಕಂತಹ ರಾವಣನ ಮೇಲೆ ನೀಲ ಆಕ್ರಮಣ ಮಾಡ್ತಾ ಇರ್ತಕ್ಕಂಥದ್ದು ಅವರಿಬ್ಬರ ಯುದ್ಧಕ್ಕೆ ಹೋಲಿಕೆಯಾಗೋ ಹಾಗೆ ಇತ್ತು ಅಂತೇಳಿ ಕವಿ ಯುದ್ಧವನ್ನು ಹೊಗಳ್ತಾ ಇದ್ದಾನೆ. ಕಲ್ಲನ್ನ ಬೆಟ್ಟವನ್ನ ಉಲ್ಲಿಸ್ಬಿಟ್ಟು ಹೊಡಿತಾ ಇದ್ದಾನೆ. ಇಬ್ಬರದು ಆಕ್ರಮಣ ಹೇಗೆ ಬರ್ತಾ ಇದೆ ಅಂದರೆ ಒಂದು ಕಡೆಯಿಂದ ಬಾಣ ಬರ್ತಾ ಇದೆ ಅಂತೆ, ಒಂದು ಕಡೆಯಿಂದ ಮರ ಬರ್ತಾ ಇದೆ. ಒಂದಕ್ಕೊಂದು ತಾಕಲಾಡಿಬಿಟ್ಟು ಅವೆಲ್ಲವೂ ಕೂಡ ಬಿದ್ದು ಹೋಗ್ತಾ ಇದೆ. ಅಂತಹ ಘೋರ ಸಂಗ್ರಾಮ ನಡೀತಾ ಇದೆ ಇಬ್ಬರಲ್ಲಿ. ಬೆಳೆದ ನಂಬರಕ್ಕಾಗಿ ಸುಮನೋಲನಿಯರ ಸುಮ್ಮಾನದಲ್ಲಿ ಜೋಗುಳಕ್ಕೆ ಕರೆದನು ತೂಗಿದನು ತುದಿವಾಲದಲ್ಲಿ ಖಳನ ಅಳದಿರು ಎನ್ನಯ ಕಂದಜೋ ಮಕ್ಕಳ ಮಹಾಮಾಣಿಕವೆಜೋ ಮೂಗಳಿದವಳ ಕಡು ಮುದ್ದೆ ಸಿತಗರ ಶಿಶುವೆ ಜೋ 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 ಎಂದ. ಘೋರವಾದಂತಹ ಸಂಗ್ರಾಮ. ನೀಲ ನೋಡ್ದ, ಈ ರಾವಣನಿಗೆ ಆಟ ಆಡಿಸ್ಬೇಕು ಸ್ವಲ್ಪ ಅಂತ ಅನ್ನಿಸ್ತು. ತನ್ನ ಬಾಲಕ್ಕೆ ಅಪ್ಪಣೆಯನ್ನು ಮಾಡ್ದ, ಬೆಳಿ ಅಂತ. ಬಾಲ ಬೆಳೆದು ಬಿಡ್ತು. ಈ ವಾನರರೆಲ್ಲರೂ ಕೂಡ ಕಾಮರೂಪಿಗಳು. ಬೇಕಾದಂತಹ ರೂಪವನ್ನು ಧಾರಣೆ ಮಾಡಿಕೊಳ್ತಕ್ಕಂತಹ ಶಕ್ತಿ ಅವರಿಗಿತ್ತು. ಯಾಕೆಂದರೆ ದೇವತೆಗಳು ತಾನೇ ಅವರೆಲ್ಲ. ಆದ್ದರಿಂದ ಅವರಿಗೆ ಒಂದು ಆ ಶಕ್ತಿ ಇದೆ. ಬೇಕಾದ ರೂಪವನ್ನು ಯಾವಾಗ ಬೇಕಾದರೂ ಧಾರಣೆ ಮಾಡ್ಕೋಬಹುದು. ಬಾಲವನ್ನು ಬೆಳಿ ಅಂತ ಅಪ್ಪಣೆ ಕೊಟ್ಟ. ಅವನ ಬಾಲ ಬೆಳೀತು. ಬೆಳೆದಿರ್ತಕ್ಕಂತಹ ಬಾಲದಿಂದ ಏನು ಮಾಡ್ದ, ರಾವಣ ಮುಂದ್ಗಡೆ ನೋಡ್ಕೊಂಡು ಯುದ್ಧ ಮಾಡ್ತಾ ಇದ್ದಾನೆ. ಹಿಂದ್ಗಡೆಯಿಂದ ಬರ್ತಾ ಇದೆ ಅವನ ಬಾಲ. ಹಿಂದ್ಗಡೆಯಿಂದ ಬಂದು ರಾವಣನನ್ನು ಸುತ್ಕೊಂಡ್ಬಿಡ್ತು. 10 ತಲೆಯ ರಾವಣನನ್ನು ಸುತ್ತಿ ಮೈಗೆಲ್ಲ ಸುತ್ತಕೊಂಡು ಅವನನ್ನ ಮೇಲಕ್ಕೆ ಹಾರಿಸ್ಬಿಡ್ತಂತೆ. ಅದು ಕವಿ ಹೇಳ್ತೀಯಾನೆ, ಗಿಡಗ ಗಿಳಿಯನ್ನು ಆಕ್ರಮಿಸುವ ಹಾಗೆ ಆಕ್ರಮಿಸ್ಕೊಂಡ್ಬಿಡ್ತು ಅಂತ ಬಾಲ. ರಾವಣನ ಬಾಲ ಕ್ಷಮಿಸಿ, ವಾಲಿಯ ಬಾಲ ರಾವಣನನ್ನು ಆಕ್ರಮಿಸ್ಕೊಂಡಿದೆ. ಆಕ್ರಮಿಸಿ ಸುತ್ಕೊಳ್ತು, ಮೇಲೆ ತಗೊಂಡು ಹೋಗ್ಬಿಡ್ತಂತೆ. ಎಷ್ಟು ದೊಡ್ಡದಾಗಿ ಬೆಳೆದಿದೆ ಬಾಲ ಅಂತಂದ್ರೆ, ನೀಲ ನೆಲದಲ್ಲಿ ಕೂತಿಯಾನೆ, ಬಾಲ ಮಾತ್ರ ರಾವಣನನ್ನು ಹೊತ್ಕೊಂಡು ಮೇಲಕ್ಕೆ ಹೋಗಿದೆಯಂತೆ. ರಾವಣನ ಪರಾಕ್ರಮವನ್ನು ಹೇಳಬೇಕಾದ್ರೆ ಕವಿ ಎಷ್ಟು ವರ್ಣಿಸಿದ್ದಾನೆ, ಹಾಗಿದ್ದಾನೆ ಹೀಗಿದ್ದಾನೆ ಅಂಥವನು ಅಂತ. ಈಗ ಇವನ ಪರಾಕ್ರಮದ ಮುಂದೆ ಜಳ್ಳಾಗ್ಬಿಟ್ಟ. ಅವನು ಬಾಲದಲ್ಲಿ ಸುತ್ಕೊಂಡು ಮೇಲಕ್ಕೆ ಹೋಗ್ಬಿಟ್ಟಿದ್ದಾನೆ. ಮೇಲಕ್ಕೆ ಹೋದ ಮೇಲೆ ಅಲ್ಲಿ ತೂಗಿಸ್ತಾ ಇದ್ದಾನಂದೆ. ಇನ್ನೊಂದು ಕಡೆಯಲ್ಲಿ ವಾಲಿ ಹೀಗೆ ಮಾಡಿದ್ದ ಅಂತ ಬರುತ್ತೆ. ವಾಲಿ ಈ ರಾವಣನಿಗೆ ವಾಲಿಯನ್ನ ಎದುರಾಕೊಂಡು ಶೌರ್ಯದಿಂದ ಹೋರಾಡೋದಕ್ಕೆ ಆಗ್ತಾ ಇರಲಿಲ್ಲ. ಹೇಗಾದರೂ ಮಾಡಿ ವಾಲಿಯನ್ನು ಬಿಡಿಸ್ಬಿಡ್ಬೇಕು ಅಂತ ಯೋಚನೆ ಮಾಡಿ ಒಂದಿನ ವಾಲಿ ಸಮುದ್ರ ತೀರದಲ್ಲಿ ಸಂಧ್ಯಾ ವಂದನೆಯನ್ನು ಮಾಡ್ತಾ ಕೂತಿರ್ಬೇಕಾದ್ರೆ ಹಿಂದ್ಗಡೆಯಿಂದ ಹೋಗಿ ತಬ್ಕೊಂಡಂತೆ ಅವನ್ನ. ಈಗ ಅವನನ್ನು ನದಿಯಲ್ಲಿ ಮುಳುಗಿಸ್ಬಿಡ್ತೀನಿ ಅಂತ. ಹಾಗೆ ತಬ್ಕೊಂಡಿರೋನನ್ನ ಹೀಗೆ
ಒಂದ್ಸರಿ ಕೈಯನ್ನು ಇಟ್ಕೊಂಡು ಸಂಧ್ಯಾವಂದನೆ ಮುಂದುವರಿಸಿದಂತೆ. ರಾವಣನ ಅಷ್ಟು ತೋಳುಗಳು ಈ ಸಿಗಾಕೊಂಡಿದೆ, ಅಳ್ಳಾಡೋಕ್ಕಾಗಲಿಲ್ಲ. ಆಮೇಲೆ ಅದನ್ನ ನೆಗೆದಂತೆ. ಆಮೇಲೆ ಬಾಲದಲ್ಲಿ ಅವನು ಸುತ್ತಕೊಂಡು ಎಲ್ಲ ಸಮುದ್ರದೊಳಗೂ ಹೋಗಿ ಅವನನ್ನು ಅದ್ದಿ ತೆಗೆದು ಮಾಡಿ ಆಮೇಲೆ ತಗೊಂಬಂದ್ಬಿಟ್ಟು ತನ್ನ ಮಗ ಅಂಗದ, ಪುಟ್ಟ ಹುಡುಗ, ದೊಡ್ಡ ತೊಟ್ಟಲಿನಲ್ಲಿ ಮಲಗಿದ್ದಾನೆ ರಾಜ್ಕುಮಾರ ಅಂಗದ. ಅವನ ಇದ್ರ ಮೇಲೆ ಒಂದು ಹಗ್ಗದಲ್ಲಿ ರಾವಣನ ಕಟ್ಟಿಬಿಟ್ಟು, ನೋಡು 10 ತಲೆ ಹುಳುನ ನಿನಗೋಸ್ಕರ ತಂದಿದ್ದೀನಿ, ಒದೀತ ಆಟ ಆಡೋದ್ರ ಜೊತೆಯಲ್ಲಿ ಅಂತ ಹೇಳಿಬಿಟ್ಟು ಕಟ್ಟಿ ಹಾಕಿದ್ದಂತೆ. ಆಮೇಲೆ ಅವನ ಇವರೆಲ್ಲ ಋಷಿಗಳೆಲ್ಲ ಬಂದ್ಬಿಟ್ಟು ಬಿಡಪ್ಪ ಅವನ್ನ ಅಂತ ಹೇಳಿಬಿಟ್ಟು ಬಿಡಿಸಿದ್ರು. ಆಮೇಲೆ ರಾವಣ ವಾಲಿ ಹತ್ರ ಸಂಧಾನವನ್ನು ಮಾಡಿಕೊಂಡು ನಾವಿಬ್ಬರು ಸ್ನೇಹದಿಂದ ಇರೋಣ ಅಂತ ಮಾಡ್ಕೊಂಡಿದ್ದ ಅಂತ ಬೇರೆ ಕಡೆಯಲ್ಲೆಲ್ಲೋ ಬರುತ್ತೆ. ಇಲ್ಲಿ ಅದನ್ನೇ ಮಾಡ್ತೀಯ ನೀನು. ಇವನೇನು ಮಾಡಿಬಿಟ್ಟು ಆ ಬಾಲದಲ್ಲಿ ಕಟ್ಟಿ ಹಾಕೊಂಡು ಮೇಲಿಗೆ ತೊಗೊಂಡು ಹೋದಂತೆ. ಮೇಲಿಗೆ ತೊಗೊಂಡು ಹೋಗಿ ಅಂತರಿಕ್ಷದಲ್ಲಿ ಬಾಲವನ್ನು ಕೆಳಮುಖ ಮಾಡ್ಕೊಂಡು ಆಡಿಸ್ತಾ ಇದ್ದಾನೆ. ಆಡಿಸ್ತಾ ಅದಿರ್ತಕ್ಕಂಥ ಅಪ್ಸರ ಸ್ತ್ರೀಯರಿಗೆ ಕರೆದಂತೆ, ಎಲ್ಲ ಬನ್ನಿ ಜೋಗುಳ ಹಾಡಿ ಪುಟ್ಟ ಮಗುಗೆ ಅಂತ ಜೋಗುಳ ಹಾಡ್ತಾ ಇದ್ದಾರಂತವರು. ಜೋಗುಳ ಹೇಗೆ ಹಾಡಿದ್ರು ಅಂತಂದ್ರೆ ಅವನು ಹೇಳ್ತಾನೆ, ಅಳದಿರಿ ಎನ್ನಯ್ಯ ಕಂದ ಮಕ್ಕಳ ಮಹಾಮಾಣಿಕವೇ. ಇವೆಲ್ಲರೂ ಸಹಜವಾಗಿರ್ತಕ್ಕಂಥ ಮಾತು. ಮುಂದಿಂದು ಮೂಗಳಿದವನ ಮೂಗಳಿದವಳ ಕಡುಮುದ್ದೆ ಎನ್ನಂತೆ. ಶೂರ್ಪಣಿಕೆ ಮೂಗಳಿದವಳು, ಮೂಗನ್ನು ಕಳ್ಕೊಂಡವಳು ಅವಳ್ತಾನೆ. ಆ ಶೂರ್ಪಣಿಕೆಗೆ ಪ್ರಿಯನಾದಂತಹ ಅಣ್ಣ ಇವನು. ಆದ್ರಿಂದ ಅವನ ಪೌರುಷವನ್ನೆಲ್ಲ ಹೇಳಿಕೊಂಡು, ಅವನ ಪ್ರತಾಪವನ್ನು ಹೇಳಿಕೊಂಡು ಜೋಜೋ ಹಾಡಿ ನೀವೆಲ್ಲ ಅಂತ ಹೇಳಿಬಿಟ್ಟು ಆ ಶೂರ್ಪಣಿಕೆಯ ಅಣ್ಣ ಇವನು ಮಗುಗಳ ಮಾಣಿಕ ಅಂತ ಹೇಳಿಬಿಟ್ಟು ಅವನನ್ನು ಅಳಬೇಡ ಅಂತ ಹೇಳಿಬಿಟ್ಟು ಜೋಗುಳ ಹಾಡಿ ಅಂತ ಆ ಅಪ್ಸರ ಸ್ತ್ರೀಯರಿಗೆಲ್ಲ ಹೇಳ್ತಾ ಇದ್ದಾರೆ. ಅವರು ಕೂಡ ಹಾಡೋಕೆ ಶುರು ಮಾಡಿದ್ರು. ಹೋರಿ ಜೋ ಜೋ ಹರಿಹಯನ ಬಡಿ ಹೋರಿ ಜೋ ಜೋ ಬಲಿಯ ವಿಮಲಾಗಾರದ ಬಲಾಜನದ ಜೋಳಿಗೆಯ ರಸ ಜೋ ಜೋ ಎನ್ನುತ್ತ ಚಾರು ಮೇನಕಿ ಮುಖ್ಯ ಸುಮನೋ ನಾರಿಯರು ಸ್ವರವೆತ್ತಿ ತೂಗಿದರು. ಆರಣಾಂಗಣ ಮಧ್ಯದಲ್ಲಿ ಲಂಕಾಪುರಾಧಿಪನ ನಾರಿಯರು ಆರಣಾಂಗಣ ಮಧ್ಯದಲ್ಲಿ ಸ್ವರವೆತ್ತಿ ಜೋ ಎನ್ನುತ್ತ ತೂಗಿದರು. ನಮ್ಮ ಗಮಕಿಗಳು ಮಧುರವಾಗಿ ಜೋ ಜೋ ಅಂತ ಹೇಳಿದರು. ಆದರೆ ಇದನ್ನು ಓದೋ ಬಗ್ಗೆ ಸ್ವಲ್ಪ ಆಲೋಚನೆಯನ್ನು ಮಾಡಬೇಕೇನು ಅಂತ ಅನಿಸುತ್ತೆ. ಇಲ್ಲಿ ಜೋ ಜೋ ಹಾಡ್ತಾ ಇರೋದಲ್ಲ, ಇದು ವ್ಯಂಗ್ಯ. ಇದು ಎಲ್ಲರೂ ಹಾಸ್ಯ ಮಾಡ್ತಾ ಇದ್ದಾರೆ. ಜೋಜೋ ಅಂತಕ್ಕಂಥದ್ದು ಅಪಹಾಸ್ಯವನ್ನು ಮಾಡ್ತಕ್ಕಂಥದ್ದು ವಿನ ಇಲ್ಲಿ ಜೋಜೋ ಅಂತಕ್ಕಂಥದ್ದು ಅವನನ್ನು ತೂಗಿಸೋದಕ್ಕಲ್ಲ. ಈಗ ಅವಕಾಶ ಸಿಕ್ಕಿದೆ, ನೀಲ ಅದನ್ನು ಸಾಧಿಸಿ ಕೊಟ್ಟಿದ್ದಾನೆ. ಅವರಿಗೆಲ್ಲ ಸಿಟ್ಟು ಅಂದ್ರೆ ಸಿಟ್ಟು ಇವನ ಮೇಲೆ. ಅದಕ್ಕೆ ಅವನ ಎಲ್ಲೆಲ್ಲಿ ಪೆಟ್ಟು ತಿಂದಿಯಾನೋ ಅದನ್ನೇ ಹೇಳ್ಕೊಂಡು ಹೋಗ್ತಾರೆ. ಬಲಿ ಹತ್ರ ಹಿಂದೆ ಹೊರತಾದಿಂದವನೇ ಶೂರ್ಪಣಿಕೆ ಮೂಗು ಕಳ್ಕೊಂಡಿರೋ ಶೂರ್ಪಣಿಕೆ ಅಣ್ಣನೇ ಅಂತ ಹೇಳಿದ್ರು ಅಂತ. ಅವರೇ ಹೇಳಿದಾರೋ ಬಿಟ್ಟಿದಾರೋ, ನಮ್ಮ ಕವಿ ಅಂತೂ ಅದನ್ನು ಹೇಳಿದ್ದಾನೆ. ಅವನನ್ನು ಅಪಹಾಸ್ಯ ಮಾಡ್ತಕ್ಕಂತಹ ರೀತಿಯಲ್ಲೇನೆ ಹೇಳ್ತಾ ಇದ್ದಾನೆ. ಅವರೆಲ್ಲರೂ ಕೂಡ ಲಂಕಾಪುರಾಧಿಪನನ್ನು ಕಂಡುಬಿಟ್ಟು ಜೋಜೋ ಅಂತ ಹಾಡಿದ್ರು ಅಂತ. ಜೋಜೋ ಅಂತ ಹಾಡಿದ್ರು ಸರಿ, ಜೋಜೋ ಅಂತ ಹಾಡಬೇಕು, ಜೋಜೋನ ಇನ್ನೇನೋ ಹಾಡಕ್ಕೆ ಬರೋಲ್ಲ. ಆದರೆ ಮಧುರವಾಗಿ ಹಾಡಬಹುದೇ ಇಲ್ವೇ ಅಂತ ನಮ್ಮ ಗಂಗಮ್ಮನಂತವ್ರು ಹೇಳಬೇಕು ಗಮಕಿಗಳು. ಇದನ್ನು ಯಾವ ತರಹ ಜೋಜೋ ಮಾಡಿಸ್ಬೇಕು ಅಂತ ಅವನಿಗೆ. ಇಳುಹಿದನು ಬಳಿಕವನ ಅವನ ಮಣಿರಥದೊಳಗೆ ಬಾಲದಲ್ಲಿ ಇಳುಹಿದನು. ಆವರೂಥದ ಹಳವಿಗೆಯ ಕಂಬದಲ್ಲಿ ಬಿಗಿದು ಇಂತೆಂದನ ಸುರಂಗೆ, ಎಲವೋ ರಕ್ಕಸ ನಾವು ರಣಕ್ಕೆ ಅತಿ ಬಲರೋ ದುರ್ಬಲರೋ, ಕುಠಾರದಿಂ ಇಳಿಕೆ ಗಂಡೆಯಲ ಮೃಗಾಧಮರೆಂದೋ ನೀ ನಮ್ಮ ರಣಕ್ಕೆ ನಾವು ಅತಿ ಬಲರೋ ದುರ್ಬಲರೋ, ಕುಠಾರದಿಂ ಇಳಿಕೆ ಗಂಡೆಯಲ ಎಲವೋ ರಕ್ಕಸ. ಆಗ ಹೇಳ್ತಾ ಇದ್ದಾನೆ, ಅವನನ್ನು ಕೆಳಕ್ಕೆ ಇಳಿಸ್ದ. ಅವನ ರಥದ ಕಂಬಕ್ಕೆ ಕಟ್ಟಿದನಂತೆ. ಕಟ್ಟಿದ್ದು ಯಾವುದರಿಂದ? ಬಾಲದಿಂದಲೇ. ತನ್ನ ಬಾಲವನ್ನು ಸೇರಿಸ್ಕೊಂಡು ರಥದ ಕಂಬಕ್ಕೆ ಕಟ್ಟಿದ್ದಾನೆ. ಹಾಗೆ ಇಟ್ಕೊಂಡಿದ್ದಾನೆ ಬಾಲವನ್ನು, ಬಿಡುಗಡೆ ಮಾಡಿಲ್ಲ ಅವನಿಗೆ.
ಅವನನ್ನು ನಿಲ್ಲಿಸ್ಬಿಟ್ಟು ಕೇಳ್ತಾ ಇದ್ದಾನೆ, ಏನಪ್ಪ ನಮ್ಮನ್ನೆಲ್ಲ ಕಾಡು ಕೋತಿಗಳು ಬಂದ್ಬಿಟ್ಟಿದ್ದೀರಿ ಇಲ್ಲಿಗೆ, ನಿಮ್ಗೆ ಯಾವ ಶೌರ್ಯ ಇದೆ ಅಂತ ಹಾಸ್ಯ ಮಾಡಿದೆಯಲ್ಲ, ಈಗೇನು ನಾವು ಕೋತಿಗಳೋ ಅಥವಾ ನಿನ್ನಗಿಂತಲೂ ಹೆಚ್ಚು ಬಲಿಷ್ಠರೋ ಯೋಚನೆ ಮಾಡಿ ಹೇಳು ಈಗ ಅಂತ ಹೇಳಿಬಿಟ್ಟು ಅಪಹಾಸ್ಯ ಮಾಡ್ತಾ ಇದ್ದಾನೆ ರಾವಣೇಶ್ವರ ನೀಲನನ್ನ. ಏನು ನಾ ತರು ಮೃಗವೇ ರಕ್ಕಸ ನೀನೆ ಹೇಳ, ನಾಚಬೇಡ ವಿಮಾನದ ಮರರು ಕಾಣರಿನ್ನು ನಮ್ಮ ಕೆಲಸಗಳ, ಜಾನಕಿಯ ಕಪಟದಲ್ಲಿ ಕಳವಿನ ಕೈನೆಗಹಿನಲಿ ಕೊಂಡು ಹೋದ ಸುಮಾನವು ಎಲ್ಲಿ ಎನ್ನುತ್ತ ಮತ್ತೆ ಎರಗಿದನು ರಕ್ಕಸನ. ರಾಕ್ಷಸಾಧಮ, ನಮ್ಮನ್ನ ಮೃಗಾಧಮರು ಅಂತ ಕರೆದಿಯಲ್ಲ, ನೀನು ರಾಕ್ಷಸಾಧಮ. ಈಗ ಹೇಳು, ನಮ್ಮ ಪರಾಕ್ರಮ ಹೆಚ್ಚೋ ನಿನ್ನ ಪರಾಕ್ರಮ ಹೆಚ್ಚೋ ಹೇಳು, ಏನು ಅನ್ಕೊಂಡ್ಬಿಟ್ಟಿದೀಯ ನೀನು ನಮ್ಮನ್ನ? ಇನ್ನೂ ನಮ್ಮ ಕೆಲಸಗಳು ಎಷ್ಟು, ನಾವು ಎಷ್ಟನ್ನು ಮಾಡಬಲ್ಲವಿ, ನಮ್ಮ ಪರಾಕ್ರಮ ಎಷ್ಟು ಅನ್ನೋದನ್ನು ದೇವತೆಗಳಿಗೆ ಊಹೆ ಮಾಡೋಕೆ ಸಾಧ್ಯವಾಗಿಲ್ಲ. ದೇವತೆಗಳಿಗೆ ಗೊತ್ತಿಲ್ಲದೆ ಇರತಕ್ಕಂತಹ ಪರಾಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ. ಈಗ ತೋರಿಸ್ತೀವಿ, ನಿಮ್ಮ ಮುಂದೆ ನೋಡ್ತಾ ಇರೋ. ನಮ್ಮನ್ನು ಹಗುರವಾಗಿ ಭಾವನೆ ಮಾಡ್ಕೊಂಡಿದೆಯಲ್ಲ, ಹೇಳು ಅಂಥೇಳಿ ಅಪಹಾಸ್ಯ ಮಾಡ್ತಾ ಸೀತೆಯನ್ನು ಕಳ್ಳತನದಲ್ಲಿ ಕದ್ಕೊಂಡು ಬಂದಾಗೆ ಅಲ್ಲ. ಯುದ್ಧ ಭೂಮಿಗೆ ಬಂದು ಯುದ್ಧ ಮಾಡೋದು ಅಂತಂದ್ರೆ ಕಳವಿನಲ್ಲಿ ಸೀತೆಯನ್ನು ಅಪಹಾರ ಮಾಡ್ಕೊಂಡು ಬಂದಿಯಲ್ಲ, ಹಾಗಲ್ಲಪ್ಪ. ಯುದ್ಧ ಅಂದ್ರೆ ಬೇರೆ ರೀತಿದು, ನೋಡು ನಮ್ಮ ಪರಾಕ್ರಮವನ್ನ ಅಂತ ಹೇಳಿಬಿಟ್ಟು ಧಟ್ಟಿಸಿ ಬೈತಾ ಇದ್ದಾನೆ ನೀಲ. ಎರಗಲು ಆ ಖಳರಾಯನು ಉಗಿದು ಉಬ್ಬಿರಿದು ಹೊಯ್ದನು ಚಂದ್ರಹಾಸದಲುರುಗಿ, ತಪ್ಪಿಸಿಕೊಂಡು ತಿವಿದನು ಮತ್ತೆ ರಕ್ಕಸನ, ಮುರಿದ ಬಣಲಿನ ಹಲ್ಲು ಮೊರೆದು ಇರಿದನು ಅವ ಸುರಗಿಯಲಿ, ಸುರಗಿಯನು ಉರುಬಿ ತಿವಿದನು ಮತ್ತೆ ಮಧ್ಯದ ಶಿರವನು ಆಖಳನಾಗ. ಈ ರೀತಿಯಾಗಿ ಆಕ್ರಮಣ ಮಾಡಿ ಅಪಹಾಸ್ಯ ಮಾಡ್ತಿರೋಣ. ರಾವಣ ಬಿಡಿಸ್ಕೊಂಡು ತನ್ನ ಚಂದ್ರಹಾಸ ಖಡ್ಗಕ್ಕೆ ಕೈ ಹಾಕಿದ್ದಾನೆ. ಚಂದ್ರಹಾಸ ಖಡ್ಗವನ್ನು ತಗೊಂಡು ಅದರಿಂದ ಅಪ್ಪಳಿಸಬೇಕು ಅಂಥೇಳಿ ಹೊಡೆದ. ಆ ಹೊಡೆತವನ್ನು ತಪ್ಪಿಸಿಕೊಂಡು ಆ ನೀಲ ರಾವಣನ ಮುಖಕ್ಕೆ ಒಂದು ಗುದ್ದನ್ನು ಗುದ್ದಿದ್ದಂತೆ. ಗುದ್ದಿದಾಗ ಏನಾಯಿತು ಅಂದರೆ ದಾವಡೆ ಹಲ್ಲು ಉದುರೋಯ್ತು ರಾವಣಂದು. ಅವನ ಹಲ್ಲೇ ಉದುರು ಹೋಗಿದೆಯಂತೆ, ಹಾಗೆ ಹೊಡೆದಿಯಾನೆ. ಆ ಏಟಿಗೆ ತತ್ತರಿಸಿಬಿಟ್ಟ ರಾವಣ. ಆ ಕೂಡಲೇ ಮತ್ತೊಂದ್ಸರಿ ಹೊಡಿಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಆದರೆ ಅಷ್ಟರಲ್ಲೇನೆ ನೀಲ ತಾನೇ ಅವನ ತಲೆಗೆ ಒಂದು ಶೂಲದಿಂದ ಬಲವಾಗಿ ಅವನ ತಲೆಗೆ ಹೊಡೆದಿದ್ದಾನೆ. ರಾವಣನ ತಲೆಗೆ ಹೊಡೆದ, ಖಡ್ಗದಿಂದ ಹೊಡೆದ ಅಂತ. ಒದೆದ ಪದಹತಿಗೆ ಈತನ ಸು ಕದಬದಿಸಿ ನೊಂದುದು, ನೊಂದ ವೇಳೆಯಲಿ ಒದಗಿದನು ರಥಗಾಗಿ, ಸಾರಥಿ ಚಾಚಿದನು ರಥವಾ, ಅದರ ಹದನನು ಕಂಡು ತುದಿವಾಲದಲ್ಲಿ ಬಳಸಿದು, ಬೀದಿವರಿಗಳ ಕುದುರೆಗಳ ಕಾಲ್ಗಳಿಗೆ ಬಾಲವ ಹಾಯ್ಕಿದನು ನೀಲ. ಯುದ್ಧ ನಡೀತಾ ಇದೆ, ಪರಸ್ಪರರಲ್ಲಿ ಗುದ್ದುತ್ತಾ ಇದ್ದಾರೆ ಇಬ್ಬರು ಕೂಡ. ಆ ಗುದ್ದಗಂತಹ ಸಂದರ್ಭದಲ್ಲಿ ರಾವಣ ಜೋರಾಗಿ ನೀಲನನ್ನು ಒದ್ದ. ಆ ಏಟಿಗೆ ನೀಲ ತಡವರಿಸಿ ಬಿದ್ದುಬಿಟ್ಟ ನೆಲದ ಮೇಲೆ. ಏನು ಪ್ರಜ್ಞೆನೇ ಹೋಯ್ತೇನೋ ನೀಲನಿಗೆ ಅಂತ ಅನ್ನಿಸ್ತು, ಬಿದ್ದುಬಿಟ್ಟಿದ್ದಾನೆ ನೀಲ. ಆ ಸಮಯದಲ್ಲಿ ರಾವಣ ನೋಡ್ದ, ರಥದಿಂದ ಹತ್ಕೊಂಡು ಸ್ವಲ್ಪ ಮುಂದಕ್ಕೆ ಓಡ್ ಹೋಗೋಣ ಬೇರೆ ಕಡೆಗೆ, ಇವನ ಜೊತೆ ಹೆಚ್ಚೊತ್ತು ಯುದ್ಧ ಮಾಡ್ತಾ ಇದ್ರೆ ಆಗೋದಿಲ್ಲ ಇವತ್ತು ಅಂತ ಹೇಳಿಬಿಟ್ಟು ತಪ್ಪಿಸ್ಕೊಂಡು ಹೋಗೋಣ ಅಂತ ನೀಲ ರಾವಣ ತನ್ನ ರಥದ ಮೇಲೆ ಹತ್ಕೊಂಡಿದ್ದಾನೆ. ಸಾರಥಿ ಹತ್ರ ಮುಂದಕ್ಕೆ ರಥವನ್ನು ಹೊಡಿಯಿಂದ ಕೆಳಗೆ ಬಿದ್ದಿರ್ತಕ್ಕಂತಹ ನೀಲ ನೋಡ್ದ, ರಾವಣನ ಕುದುರೆ ಆಗಲೇ ಮುಂದಕ್ಕೆ ಹೊರಟು ಬಿಟ್ಟಿದ್ದು. ಹೊರಟಾಗ ಏನು ಮಾಡ್ದ ಇವನು, ತನ್ನ ಬಾಲಕ್ಕೆ ಅಪ್ಪಣೆ ಏನು ಮಾಡ್ದ, ಆ ಬಾಲ ಮುಂದುಗಡೆ ಹೋಗಿ ರಥದ ಕುದುರೆಗಳಿಗೆ ಅಡ್ಡಾಗಿ ಕುದುರೆ ಕಾಲುಗಳಿಗೆ ಸಿಗಾಕೋಗಿ ತೊಡರ್ಕೊಳ್ಳೋ ಹಾಗೆ ನಿಲ್ತಂತೆ. ಕೂಡಲೇ ಕುದುರೆಗಳು ಮುಗ್ಗರಿಸಿದ ಮೇಲೆ ಮತ್ತೆ ಎಳ್ಕೊಳ್ತಾ ಇದ್ದಾನೆ ಯುದ್ಧಕ್ಕೆ. ಉಗಿದು ಬಾಲವನು ಅಸುರರಾಯನ ಹೆಗಲಿಗೆ ಉಪ್ಪರಿಸಿದನು, ಮಕುಟವನುಗಿದು ಬಿಸುಟನು, ಬೀದಿವರಿದನು ಬಹುಶಿರಂಗಳಲ್ಲಿ, ನೆಗೆದೋ ಕೂಬರ ತುದಿಗೆ ಕುದುರೆಯ ನೊಗನ ಸಡಿಲಿಸಿ, ಸಾರಥಿಯ ನಂಘ್ರಿಗಳಲೊದೆದು ಅಂಬುಗಳ ಕಂಬುಗೆಯಿಂದ ಬರಿ ಕೈದು. ನಿಜವಾಗಿ ಕೋತಿ ಯುದ್ಧ.
ಪ್ರಾರಂಭವಾಗಿದ್ದು ಕೋತಿ ಯುದ್ಧ ಪ್ರಾರಂಭ ಮಾಡಿಬಿಟ್ಟ. ಸಣ್ಣ ರೂಪ ಮಾಡ್ಕೊಂಡಿದ್ದಾನೆ ಕೋತಿ. ಬಾಲ ಉದ್ದ ಬೆಳೆದಿತ್ತು, ಬಾಲವನ್ನು ಸ್ವಲ್ಪ ಕಮ್ಮಿ ಮಾಡಿಕೊಂಡ, ರಾವಣನ ಮೇಲೆ ಹಾರದವನು ಅವನ ಕಿಲಿಕಿಲನ್ನು ತೆಗೆದುಬಿಟ್ಟು ನೆಲಕ್ಕೆ ಬಿಸಾಕ್ತಾ ಇದ್ದಾನಂತೆ. ಆಮೇಲೆ ತಲೆಗೆ ಗುದ್ತಾ ಇದ್ದಾನೆ, ಪರ್ಸ್ತಾ ಇದ್ದಾನೆ, ತಲೆಗಳ ಮೇಲೆ ಓಡಾಡ್ತಾ ಇದ್ದಾನಂತೆ. ರೂಪ ಮಾಡ್ಕೊಂಡ್ಬಿಟ್ಟು ಎಲ್ಲ 10 ತಲೆಗಳ ಮೇಲೆ ಒಂದೊಂದು ತಲೆ ಮೇಲೂ ಎಣಿಕೆ ಮಾಡ್ಕೊಂಡು ಹಾರ್ತಾ ಹೋಗ್ತಾ ಇದ್ದಾನಂತೆ. ಪುಟ್ಟ ಕೋತಿ ಮೈ ಮೇಲೆಲ್ಲ ಹತ್ತಿ ಕುಣಿತಾ ಇದೆ, ತಡ್ಕೊಳ್ಳೋಕೆ ಆಗ್ತಾ ಇಲ್ಲ ರಾವಣನಿಗೆ, ಅಷ್ಟು ಹಿಂಸೆಯನ್ನು ಮಾಡ್ದ ಅಂತ. ಆ ತಲೆಗಳ ಮೇಲೆ ಅವನು ಬಹುಶಿರಂಗಳಲ್ಲಿ ಬೀದಿ ಬರಿದನು ಅಂತಾನೆ. ತಲೆ ಮೇಲೆಲ್ಲ ಓಡಾಡೋಕೆ ಶುರು ಮಾಡಿಬಿಟ್ಟಿದ್ದಾನಂತೆ. ಸಣ್ಣ ರೂಪದಲ್ಲಿ ಕೋತಿ ಮೈ ಮೇಲೆ ಇಲ್ಲಿದೆ ಕೋತಿ ಅಂದ್ಕೊಂಡು ಹೊಡೆಯೋ ಹೊತ್ತಿಗೆ ಈ ಕಡೆಗೆ ಬಂದಿರುತ್ತೆ, ಇಲ್ಲಿಂದ ಅಲ್ಲಿಗೆ ಹಾರ್ತಾನೆ. ತಲೆ ಮೇಲೆಲ್ಲ ಕೋತಿ ಚೇಷ್ಟೆಯನ್ನು ಮಾಡ್ತಾ ಇದ್ದಾನೆ ನೀಲ. ಎಲವೋ ನೀನೆ ರಾಘವೇಂದ್ರನ ಕಲಹಕ್ಕೆ ಒದಗುವ ಭಟನು, ವಿಟತನದ ಅಲವರಿಕೆಯಲಿ ವಿಷಯಲಂಪಟತನದ ತವ ಕದಲಿ. ಇಳೆಯ ಖೂಳರ ಖೂಳ ಹೋಗು ಎಂದುಳಿದು ಭುಜವನು ನೆಗಹಿ, ನಮಿತಾಂಗುಲಿಗಳನ್ನು ಹಾಯ್ಕಿದನು ನಡುನೆತ್ತಿಯಲಿ ದಶಶಿರನ. ಅಷ್ಟೆಲ್ಲ ಮಾಡಿದ ಮೇಲೆ ಅಲ್ಲಿಂದ ಕೆಳಕ್ಕೆ ಹಾರ್ದ, ಕುದುರೆ ಮುಂದ್ಗಡೆಗೆ ಬಂದ. ಕುದುರೆಯ ಜೀನುಗಳನ್ನೆಲ್ಲ ಕಳಿಸಿಬಿಟ್ಟಂತೆ. ಎಲ್ಲ ಕುದುರೆಗಳು ಅಲ್ಲಿಂದ ಹೊರಗೆ ಬರೋ ಹಾಗೆ ಮಾಡಿಬಿಟ್ಟ. ಕುದುರೆ ಇಲ್ಲ, ರಥ ತೊಪ್ಪನ ಕೆಳಗೆ ಕೂಕ್ಕರಿಸ್ತು. ಸಾರಥಿನ ಒದ್ಬಿಟ್ಟು ಆ ಕಡೆ ಹಾಕ್ದ. ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಬಾರ್ದು, ನೀನು ಎಲ್ಲೋ ಹೋಗ್ಬಿಡ್ತೀನಿ ಅಂದರೆ ಇರೋ ಅಂತ ಹೇಳಿಬಿಟ್ಟು ಆಮೇಲೆ ಅವನನ್ನು ಮಾತಾಡಿಸ್ತಾ ಇದ್ದಾನೆ. ಕಳ್ಳ, ಎಲ್ಲಿಗೆ ಓಡ್ತೀಯೋ ನೀನು? ಸುಮ್ಮನೆ ಬಿಟ್ಬಿಡ್ತೀನ? ಇವತ್ತು ನೋಡು ನಿನಗೇನು ಮಾಡ್ತೀನಿ ಅಂತ. ಸೀತಾದೇವಿಯನ್ನು ಅಪಹಾರ ಮಾಡಿಕೊಂಡು ಓಡ್ ಹೋದಾಗೆ ಅಲ್ಲ, ಈಗ ನೋಡು ನಿನಗೇನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವನ ಹಿಂಭಾಗದ ಮೇಲೆ ಬಂದು ಕೂತ್ಕೊಂಡಂತೆ. ಕೈಗಳನ್ನು ಹಿಡ್ಕೊಂಡ, ಮೇಲಕ್ಕೆ ಎತ್ತಿದ, ಹೀಗೆ ಕೂಡಿಸ್ದ, ಬಲವಾಗಿ ಹಿಡ್ಕೊಂಡಂತೆ. ನಮಸ್ಕಾರ ಮಾಡ್ತಾ ಇದ್ದಾನೆ ಎಲ್ರಿಗೂ. ರಾವಣೇಶ್ವರ ಎಲ್ಲರಿಗೂ ಕೈ ಮುಗಿಯೋ ಹಾಗೆ ಮಾಡಿ ಕೈ ಕಟ್ಟಿಬಿಟ್ಟಿದ್ದಾನೆ ಮೇಲೆ. ಎಲ್ಲರಿಗೂ ನಮಸ್ಕಾರವನ್ನು ಮಾಡ್ತಾ ಇದ್ದಾನಂತೆ. ನಿನಗೆ ಇದೇ ಅಪಮಾನ ಮಾಡಬೇಕಾಗಿರೋದು ನಾನು, ನೋಡು ಏನು ಮಾಡ್ತೀನಿ ಅಂತ ಮೇಲೆ ಕೈ ಹಾಕಿ ಕಟ್ಟಾಗಿದ್ದಾನೆ. ರಾವಣನ ತಲೆ ಮೇಲೆ ಹೀಗೆ ಕೈ ಕೂತಿದೆಯಂತೆ. ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಇದ್ದಾನೆ ರಾವಣ. ದೇವತೆಗಳಿಗೆಲ್ಲ ಹೇಳ್ದ, ಎಲ್ಲ ಕ್ಲಿಕ್ಕಿಸ್ಬಿಡಿ ಫೋಟೋಗಳನ್ನು ಅಂತ. ನೋಡ್ಕೊಳ್ಳಿ, ರಾವಣ ನಮಸ್ಕಾರ ಮಾಡ್ತಾ ಇದ್ದಾನೆ. ರಾಮನಿಗೆ ಎಲ್ರಿಗೂ ನಮಸ್ಕಾರ ಮಾಡ್ತಾ ಇದ್ದಾನೆ, ನಿಮಗೂ ನಮಸ್ಕಾರ ಮಾಡ್ತಾ ಇದ್ದಾನೆ, ತಗೊಳ್ಳಿ ಅಂತ ಹಾಸ್ಯ ಮಾಡ್ತಾ ಇದ್ದಾನೆ ನೀಲ. ಸುಡು ಸುಡೆಲವೋ ಖೂಣ ಹಾವಿನ ಹೆಡೆವಣಿಯಲ ಸೀತೆ, ಕೂರಿತ ಖಡುಗಧಾರೆಯ ಮಧುವಲ ಹರಿಗಳದ ಘಂಟೆಯಲ, ಸಿಡಿಲ ಕಿವಿ ಕುಂಡಲವಲ ಲಯ ಮೃಡನ ಪಣೆಗಣ್ಣುರಿಯಲ, ಕಣರು ಅಡವಿಗಿಕ್ಕಿದ ಕಿಚ್ಚ ಕಾಮಿಸಿ ಕೆಟ್ಟೆ ಕೆಟ್ಟೆ ನೀನು ಎಂದ. ಆಮೇಲೆ ಸೀತಾ ಅಪಹರಣದ ಬಗ್ಗೆ ಒಂದು ಮಾತನ್ನು ಹೇಳ್ತೀಯಾನೆ ಅವನು. ಕೂಡ ಹಾವಿನ ಹೆಡೆವಣೆಯಲ ಸೀತೆ, ಆದಿಶೇಷನ ತಲೆಯಲ್ಲಿರ್ತಕ್ಕಂತಹ ಮಹಾರತ್ನ ಸೀತೆ ಅಂತಂದರೆ, ಹಾವಿನ ಹೆಡೆಯಲ್ಲಿರ್ತಕ್ಕಂತಹ ಅದ್ಭುತವಾದಂತಹ ನಾಗಮಣಿ ಆ ರತ್ನ ಸೀತೆ ಅಂತಂದರೆ, ಅದರ ಸಹವಾಸಕ್ಕೆ ಹೋಗಿದೆಯಲ್ಲ, ಖಚಿತ ಬಿಡುತ್ತಾ ಅದು? ಹಾವಿನ ಹೆಡೆಯಲ್ಲಿರ್ತಕ್ಕಂಥದ್ದು ಅದನ್ನು ಮುಟ್ಟಕ್ಕೆ ಹೋದ್ರೆ ಬಿಡುತ್ತಾ? ಕಚ್ಚುತ್ತೆ, ನಿನ್ನ ದುರ್ಗತಿ ನಿನಗೆ ಬಂದೇ ಬರುತ್ತೆ ಅಂಥೇಳಿ ಬೇರೆ ಬೇರೆ ಉಪಮಾನಗಳನ್ನು ಕೊಡ್ತಾ ಇದ್ದಾನೆ. ಸೀತೆ ಎಷ್ಟು ಪವಿತ್ರಳಾದವಳು, ಎಷ್ಟು ಪರಿಶುದ್ಧಳಾದವಳು, ಎಷ್ಟು ದೊಡ್ಡವಳವಳು ಅಂಥೇಳಿ ಹೇಳ್ತಾ ಇದ್ದಾನೆ. ಹಾವಿನ ಹೆಡೆಬೆಲೆಯ ಮಣಿಯಂತೆ ಇದ್ದಾಳೆ, ಕಡುಗಧಾರೆಯ ಮಧುವಲ ಅಂತ. ಖಡ್ಗದ ತುದಿಗೆ ಆ ಚೂಪಾಗಿರ್ತಕ್ಕಂತಹ ಭಾಗಕ್ಕೆ ಹಚ್ಚಿರ್ತಕ್ಕಂತಹ ಜೇನುತುಪ್ಪ, ಅದು ನೆಕ್ಕೋಕೆ ಹೋದ್ರೆ ಏನಾಗುತ್ತೆ? ರುಚಿ ಸಿಗೋಕೆ ಮೊದಲೇ ನಾಲ್ಗೆ ಸೀಳು ಹೋಗಿರುತ್ತೆ. ರುಚಿ ಸಿಗುತ್ತೋ ಇಲ್ವೋ, ನಾಲ್ಗೆಗಿಂತೂ ಸೀಳು ಹೋಗಿರುತ್ತೆ ಅದನ್ನು ನೆಕ್ಕೋಕೆ ಹೋದರೆ. ಹಾಗೆ ಖಡ್ಗದ ಧಾರೆಯಲ್ಲಿ ಆ ಚೂಪಾಗಿರ್ತಕ್ಕಂತಹ ಜಾಗಕ್ಕೆ ಹಚ್ಚಿರ್ತಕ್ಕಂತಹ ಮಧು, ಅದನ್ನು ನೆಕ್ಕೋಕೆ ಹೋಗಿದೆಯಲ್ಲ ನೀನು. ಹರಿಗಳದ ಗಂಟೆಯಲ್ಲ, ಆನೆಯ ಕುತ್ತಿಗೆಯಲ್ಲಿ ಹಾಕಿರ್ತಕ್ಕಂಥ ಗಂಟೆ, ಅದನ್ನು ಮುಟ್ಟೋಕೋದು ಏನಾಗುತ್ತೆ? ಆನೆ ಸೊಂಡಲ್ಲಿ ತೆಗೆದು ಬಿಸಾಕತ್ತೆ, ಕಾಲಲ್ಲಿ ತುಳಿದು ಸಾಯಿಸುತ್ತೆ, ಹಾಗೆ ಮಾಡುತ್ತೆ. ಸಿಡಿಲ ಕಿವಿ ಕುಂಡಲವಲ್ಲ ಅಂತ. ಕಿವಿಯ ಕುಂಡಲಗಳು ಇದೆಯಲ್ಲ, ಅದು ಸಿಡ್ಲನ್ನು ಮುಟ್ಕೋತೀನಿ ಅಂತಂದ್ರೆ ಏನಾಗುತ್ತೆ? ಪೂರ್ತಿ ಅಷ್ಟು ಶಬ್ದ ಕಿವಿಯೇ ಹೋಗುತ್ತೆ. ಹಾಗೆ ನೀನು ಹಾಳಾಗಿ ಹೋಗ್ತೀಯ ಅಂಥೇಳಿ ಮೃಡನ ಪಣೆಗಣ್ಣು ಉರಿಯಲ್ಲ, ಸಾಕ್ಷಾತ್ ಪರಮೇಶ್ವರನ 3ನೇ ಕಣ್ಣಿನಂತೆ ಇರ್ತಕ್ಕಂತಹ ಆ ಕಿಚ್ಚು ಅವಳು ಸೀತೆ, ಅಂಥವಳನ್ನ ಕಾಮಿಸಿ ಹೋಗಿದೆಯಲ್ಲ ಪಾಪಿ ಅಂತ ಹೇಳಿಬಿಟ್ಟು ಬೈತಾ ಇದ್ದಾನೆ ರಾವಣನನ್ನ. ಬಿಟ್ಟೆನು ಎಲವೋ ನಿನ್ನ ನಾಚಿಕೆ ಗೆಟ್ಟವನೇ ಹೋಗು, ಅಸುರ ವಂಶಘರಟ್ಟನಲಿ ಹೋಗ, ನೃಪಾಲನ ರಣಕ್ಕೆ ಗುರಿ ನೀನು, ಹುಟ್ಟು
ಅಸುರರು ಕಟ್ಟಲಿಕೆ ಅಸ್ತ್ರಶಸ್ತ್ರವ ಕೊಟ್ಟು ಅಲಂಕರಿಸು. ಎಲವೋ ನಿನ್ನನು ಮುಟ್ಟೆನು ಅಂಜದಿರು ಎನ್ನುತ್ತ ಬೋಳೈಸಿದನು ಸಾರಥಿಯ. ಇಷ್ಟೆಲ್ಲ ಅಪಮಾನವನ್ನು ಮಾಡಿದ ಮೇಲೆ ನೀಲನಿಗೆ ಅನ್ನಿಸ್ತು, ಇವನನ್ನು ಕೊಲ್ಲೋಕೆ ಬರೋದಿಲ್ಲ, ರಾಮ ನನ್ನ ಬಲಿ ಅಂತ ಹೇಳಿ ತಗೊಂಡ್ಬಿಟ್ಟಿದ್ದಾನೆ, ಅವನನ್ನು ಕೊಲ್ಲೋದಕ್ಕೆ ಸಾಧ್ಯವಿಲ್ಲ, ಬಿಡಲೇಬೇಕು. ಅದಕ್ಕೋಸ್ಕರ ಈಗ ಹೇಳ್ತಾ ಇದ್ದಾನೆ, ಆಯ್ತಪ್ಪ, ನಿನಗೆ ಮಾಡಬಹುದಾದಂತಹ ಸನ್ಮಾನವನ್ನೆಲ್ಲ ನಾನು ಮಾಡಾಗಿದೆ, ಎಷ್ಟು ಅವಮಾನ ಮಾಡಬೇಕೋ ಅಷ್ಟು ಅವಮಾನವನ್ನು ಮಾಡಿದ್ದೀನಿ, ಇನ್ನು ಮುಂದಕ್ಕೆ ರಾಮ ನೋಡ್ಕೊಳ್ತಾನೆ. ಈಗಲೂ ಒಂದು ಮಾತು ಹೇಳ್ತೀನಿ ಕೇಳು, ನೀನು ನಿಜವಾಗಿಯೂ ಬದುಕಬೇಕು ಅನ್ನೋ ಆಸೆ ಇದ್ದರೆ ಅಸುರ ವಂಶ ಘರಟ್ಟ, ಅಸುರ ವಂಶ ಘರಟ್ಟ ಅಂತ ರಾಮನಿಗೆ ವಿಶೇಷಣವನ್ನು ಹೇಳ್ತಾನೆ. ಘರಟ್ಟ ಅಂದರೆ ಬೀಸೋಕಲ್ಲು. ಅಸುರ ವಂಶ ಅಂತಕ್ಕಂತಹ ಕಾಳುಗಳನ್ನು ಪುಡಿ ಪುಡಿ ಮಾಡ್ತಕ್ಕಂತಹ ಆ ರಾಮಚಂದ್ರ ಇದ್ದಾನಲ್ಲ, ಎಲ್ಲರನ್ನೂ ಕೊಲ್ಲೋಕೆ ಬಂದಿರತಕ್ಕಂಥವನು ರಾಮ. ಅಸುರ ವಂಶದ ಯಾರನ್ನೂ ಕೂಡ ಉಳಿಸೋದಿಲ್ಲ. ಆ ರಾಮನಿಗೆ ಶರಣಾಗಿಬಿಟ್ಟು ಸೀತೆಯನ್ನು ಒಪ್ಪಿಸಿ ಬದುಕೋ, ಹೋಗು, ನಿನಗೇನು ಮಾಡೋದಿಲ್ಲ. ರಾಮ ಹೇಳಿಬಿಟ್ಟಿದ್ದಾನೆ ನಿನ್ನನ್ನು ಬಲಿ ತಗೋಬೇಕು ಅಂತ, ಆದ್ದರಿಂದ ನಾನು ನಿನ್ನನ್ನು ಮುಟ್ಟೋದಿಲ್ಲ, ನೀನು ಹೋಗಬಹುದು ಅಂತ ಹೇಳಿಬಿಟ್ಟು ಅವನನ್ನು ಬಿಡ್ತಾ ಇದ್ದಾನೆ. ಆ ಸಾರಥಿಗೆ ಆಯ್ತಪ್ಪ ಕೂತ್ಕೋ, ರಥ ಹತ್ತು, ಹೋಗಿ ಮುಂದಕ್ಕೆ ಹೋಗಿ, ನಾನೇನು ಮಾಡೋದಿಲ್ಲ ಅಂತ ಹಿಂದಕ್ಕೆ ಸರಿದಿದ್ದಾನೆ ನೀಲ. ಅಳಲುಗಿಡಿಯಿಂದ ಉಗಿದ ನವ ಬತ್ತಳಿಕೆಯಿಂದ ಆಗ್ನೇಯ ಬಾಣವನು ಇಳುಗಿ ತಿರುವಿನೊಳಾದು ಹಿಂಗಿದು ಹೋಹ ಸಮಯದಲ್ಲಿಗೆ ಕಳವಿನಲಿ ಕಮಲಾಸನಾದ್ಯರು ಖಳನನಲ್ಲೆಂದೊದರುತ್ತೀರೆ. ಕಳವಳಿಗನು ಅದ ಕೈಕೊಳ್ಳದೆ ಎಚ್ಚನು ಅಗ್ನಿನಂದನನ. ಹೋಗು ಪಾಪ ಅಂತ ಬಿಟ್ಟರೆ ದುಷ್ಟರು ಏನು ಮಾಡ್ತಾರೆ ಅಂತ ಇಷ್ಟೆಲ್ಲ ಅಪಮಾನವಾಯಿತು. ಅಪಮಾನವಾದ ಮೇಲೆ ಇನ್ನು ನೀನು ಹೋಗು, ಬದುಕೋ ಹೋಗು ಅಂತ ಬಿಟ್ಟು ನೀಲ ಹಿಂದಕ್ಕೆ ಸರಿದಿಯಾನೆ. ಆ ಹಿಂದಕ್ಕೆ ಸರಿದಿರ್ತಕ್ಕಂತಹ ನೀಲನ್ನ ನೋಡ್ದ ರಾವಣ. ಹಾಗೆ ನೋಡಿರ್ತಕ್ಕಂತಹ ರಾವಣ ಆ ಕೂಡಲೇ ತನ್ನ ಬಿಲ್ಲನ್ನು ಸರಿ ಮಾಡ್ಕೊಂಡ್ಬಿಟ್ಟು ಆಗ್ನೇಯಾಸ್ತ್ರವನ್ನು ತೊಟ್ಟನಂತೆ. ನೀಲನನ್ನು ಮುಗಿಸ್ಬಿಡ್ತೀನಿ, ಸಾಯಿಸಬೇಕು ಅಂತ ಹೇಳ್ಕೊಂಡು ಆಗ್ನೇಯಾಸ್ತ್ರವನ್ನು ಹೂಡಿದ್ದಾನಂತೆ ರಾವಣ. ಅದನ್ನು ಕಂಡರು ದೇವತೆಗಳು, ಅಲ್ಲಪ್ಪ ಹೋಗು ಅಂತ ಪ್ರಾಣದಾನ ಮಾಡಿ ಕಳಿಸ್ಕೊಡ್ತಾ ಇದ್ದಾನವನು, ಅಂಥವನ ಮೇಲೆ ಈ ಕ್ರಿಯೆಯನ್ನು ಮಾಡ್ಬೋದೇನೋ, ಬೇಡಪ್ಪ, ಖಂಡಿತವಾಗಿ ಆಗ್ನೇಯಾಸ್ತ್ರವನ್ನು ಹೊಡಿಬೇಡಪ್ಪ ಅಂತ ಹೇಳಿಬಿಟ್ಟು ಆ ಬ್ರಹ್ಮಾದಿ ದೇವತೆಗಳು ಬೇಡ ಬೇಡ ಅಂತ ಹೇಳ್ತಾ ಇದ್ದಾರಂತೆ ರಾವಣನಿಗೆ. ಆದರೂ ಕೂಡ ರಾವಣ ಕೇಳಲಿಲ್ಲ. ಆ ಬಾಣದಿಂದ ನೀಲನನ್ನು ಬಲಿ ತಗೊಳ್ತೀನಿ ಅಂಥೇಳಿ ಯಾರು ಪ್ರಾಣವನ್ನು ಉಳಿಸಿ ಕಳಿಸಿದ್ದಾರೋ ಅವರ ಮೇಲೆ ಪುನಃ ತಿರುಗಿ ಬಾಣವನ್ನು ಹೊಡಿತಾ ಇದ್ದಾನೆ ರಾವಣ. ಓ ಸರಿಸಿ ಕೆಲಸಾದು ಪದವಿತ್ತು ಆ ಸಮೀರ ಸಖಾತ್ಮಜನ ವೆಡ್ಡೈಸಿಕೊಂಡುದು ಬಾಣವೋ ಆ ಗೀರ್ವಾಣದಲ್ಲಣನ ಪೈ ಸರಿಸಿ ಪಾಡಳಿದು ಬಳಲಿದು ಭೂಷಯನಕ್ಕೆ ಒಡಲಿತ್ತನು ಹರಿಭಟನು ಆಸುರದಲಬ್ಬರಿಸಿ ಮುಂದಕ್ಕೆ ನೂಕಿದನು ರಥವ. ಬಾಣವನ್ನು ಬಿಟ್ಟಿದ್ದಾನೆ ರಾವಣ. ಆಗ್ನೇಯ ಬಾಣ ಅದು, ಅಗ್ನಿಯ ಮಗ ಇವನು. ಬಂದಿರತಕ್ಕಂತಹ ಬಾಣ ತಂದೆ ಮಗನ ಹತ್ರಕ್ಕೆ ಬರ್ತಾ ಇದೆ. ಏನು ಮಾಡುತ್ತೆ ಆ ಬಾಣ? ಅವನೊಂದೊಂದು ಪ್ರದಕ್ಷಿಣೆ ಮಾಡ್ತು. ಪ್ರದಕ್ಷಿಣೆ ಮಾಡಿಬಿಟ್ಟು ಅವನಿಗೆ ಒಂದು ಮಂಕು ಕವಿಯೋ ಹಾಗೆ ಮಾಡಿದೆಯಂತೆ. ನೀಲ ಅದರ ಆ ಒಂದು ತಂತ್ರಕ್ಕೆ ಮಲಗಿದ್ದಾನೆ ಯುದ್ಧಭೂಮಿಯಲ್ಲಿ. ಅದನ್ನು ನೋಡಿದ ತಕ್ಷಣ ಏನು ಅಂದ್ಕೊಂಡ್ಬಿಟ್ಟ, ಹೋ ಇವನು ಸತ್ತ ಅಂತ ಅಂದ್ಕೊಂಡು ನೀಲನ ಕಥೆಯನ್ನು ಮುಗೀತು. ಹಿಂದೆ ಸುಗ್ರೀವನ ಕಥೆ ಮುಗಿದಿದೆ, ಈಗ ನೀಲನ ಕಥೆಯನ್ನು ಮುಗಿಸ್ಬಿಟ್ಟೆ ಅಂತ ಅಂದ್ಕೊಂಡು ರಾವಣ ಮುಂದಕ್ಕೆ ರಥವನ್ನು ನೂಕಿ ಇನ್ನೊಂದು ಯುದ್ಧಕ್ಕೆ ಹೋಗ್ತಾ ಇದ್ದಾನೆ. ಅಹುದೋ ರಾವಣನಿವನು, ಇವನು ರಾವಣನೇ ಅಹುದೋ, ನಾವಿನ್ನಿಹುದು ಮತವಲ್ಲ ಎನ್ನುತ್ತ ತರುಬಿದ ಬಹುಮುಖದ ರಕ್ಕಸನನು ಒಂದೇ ಮುಷ್ಟಿಘಾತದಲ್ಲಿ ತರುಬಿದ ಮಹಿಗೆ ಬೀಳಿಸಿ ಬಳಿಸಲಿಸಿ ಕವಿದ ಅಹಿತರ ಅಸುಗಳ ಕೊಳುತ ತೊರವೆಯ ಬಹಳ ಬಲ ನರ
ಈ ರೀತಿಯಾಗಿ ನೀಲ ಮಲಗಿದ್ದನ್ನು ಕಪಿವೀರರೆಲ್ಲರೂ ಕೂಡ ನೋಡಿದರು. ದೊಡ್ಡ ಗದ್ದಲ ಆಗಿಬಿಡ್ತು. ಅಂತ ಕೂಗ್ತಾ ಇದ್ದಾರೆ. ಎಲ್ಲರೂ ಕೂಡ ಕಪಿಗಳು ಕಲ್ಲನ್ನು, ಮರದ ತುಂಡುಗಳನ್ನು, ದಿಮ್ಮಿಗಳನ್ನು ತಗೊಂಬಂದು ಬಿಸಾಕೋಕೆ ಶುರು ಮಾಡಿದ್ರು ರಾವಣನ ಮೇಲೆ. ಆ ಸಮಯದಲ್ಲಿ ಅಲ್ಲೇ ಇದ್ದಂತಹ ಆಂಜನೇಯ ಏನು ಗದ್ದಲ ಆಗ್ತಾ ಇದೆಯಲ್ಲ ಅಂತ ತಿರುಗಿ ನೋಡ್ದ. ಆಗ ರಾವಣನ ಕಂಡಿದ್ದಾನೆ. ಕಂಡು ಕೂಡಲೇ ಇವನು ರಾವಣನೇ ಸರಿ, ಇವನನ್ನು ಸುಮ್ಮನೆ ಬಿಡಬಾರ್ದು. ಹಿಂದೆ ಸುಮ್ಮನೆ ಬಿಟ್ಟು ಬಂದಿದ್ದೀನಿ. ರಾಮನಿಂದ ಅನುಜ್ಞೆಯನ್ನು ಪಡೆಯದೆ ಹೋಗಿದ್ದರಿಂದ ಅವನ ಮನೆಗೆ ಹೋದಾಗಲೂ ಕೂಡ ಬಿಟ್ಟು ಬರಬೇಕಾಯಿತು. ಆಗ ಬಿಟ್ಟು ಬಂದದ್ದು ಸರಿಯಾಗಲಿಲ್ಲ ಅಂತ ಪಶ್ಚಾತ್ತಾಪ ಪಟ್ಕೊಂಡಿದ್ದೆ. ಈಗಲೂ ರಾಮನೇನು ಕೇಳಿಲ್ಲ, ಆದರೆ ಈ ಬಾರಿ ಮಾತ್ರ ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ರಾವಣನನ್ನು ಆಕ್ರಮಿಸಿಕೊಂಡು ಬಂದು ಒಂದು ಏಟು ಗುದ್ದಿದ್ದಾನೆ. ಆ ಗುದ್ದಿಗೆ ರಾವಣ ಕೆಳಕ್ಕೆ ಬಿದ್ದ ಅಂತ ಮುಗಿಸ್ತಾರೆ. ಆದರೆ ಗುದ್ದಿರೋ ಕಥೆ ಇದೆಯಲ್ಲ, ಇದು ಮುಂದೆ ಬರುತ್ತೆ. ಮತ್ತೆ ಬರ್ತಕ್ಕಂಥದ್ದು ಕಾವ್ಯದಲ್ಲಿ ಇದೊಂದು ತಂತ್ರ. ಅದು ಮುಂದೆ ಬರ್ತಕ್ಕಂತಹ ಕಥೆಯನ್ನು ಒಂದ್ಸರಿ ಹೇಳ್ತಾರೆ, ಸೂಚನೆಯನ್ನು ಕೊಡ್ತಾರೆ. ಆಮೇಲೆ ಅದು ಹೇಗೆ ಏನು ಅನ್ನೋದನ್ನು ಈ ತುದಿಯಲ್ಲಿ ಏನು ಹೇಳಿದಾರೋ ಅದು ಮುಂದಿನ ಸಂಧಿಗೂ ಅದೇ ತುದಿಯಾಗುತ್ತೆ. ಇಲ್ಲಿನ ವಿವರಣೆಗಳನ್ನು ಹೇಗೆ ಗುದ್ದ, ಏನು ಮಾಡ್ದ ಅಂತಕ್ಕಂಥ ಕಥೆಯನ್ನು ಮುಂದಿನ ಸಂಧಿಯನ್ನು ಹೇಳ್ತಾರೆ. ಈಗ ಗುದ್ದಿ ಬಿಡಿಸಿದ್ದಾನೆ ನಮ್ಮ ತೊರವೆಯ ನರಹರಿರಾಯನ ಭಕ್ತನಾಗಿರ್ತಕ್ಕಂತಹ ವೀರಾಂಜನೇಯ ರಾವಣನನ್ನು ಗುದ್ದಿ ಮಲಗಿಸಿಬಿಟ್ಟ. ಕೊರತೆ ಬಂದರೆ ಬರಲಿ ರಘುಪತಿ ತೊರೆಯಲೆನ್ನನು, ಸುಪ್ರತಿಜ್ಞೆಯ ಮುರಿದನೆಂದು ಭ್ರಮಿತನಿವನೆಂದು ಉಳಿಯಲಿ ಲೋಕ. ಮುರಿವೆನಿ ಖಳನೆಲುವ ರಕುತವ ಸುರಿಸುವೆನು ಶಾಕಿನಿಯರಿಗೆ, ರಣಮುರುಕನಿವನು ಇನ್ನರಿಯಬಹುದು ಎಂದು ಉಬ್ಬಿದನು ಹನುಮ. ಈಗ ಮತ್ತೆ ಶುರು ಮಾಡ್ತಾ ಇದ್ದಾನೆ. ರಾವಣನನ್ನು ನೋಡಿದ ವೀರ ಮಾರುತಿ. ಅವನನ್ನು ಬುದ್ಧಿಮತಾಂ ವರಿಷ್ಠಂ ಅಂತ ಕರೀತಾರೆ ವಾಲ್ಮೀಕಿಗಳು. ಒಂದು ಸಾಮಾನ್ಯದವನಲ್ಲ, ಬುದ್ಧಿಮತಾಂ ವರಿಷ್ಠ ಅವನು. ಅಷ್ಟು ಬುದ್ಧಿಶಕ್ತಿಯಿಂದ ಈಗ ಅಂದ್ಕೊಳ್ತಾ ಇದ್ದಾನಂತೆ, ಜನ ಎಲ್ಲರೂ ನನ್ನನ್ನು ಪೆದ್ದ ಅಂದರೂ ತೊಂದರೆ ಇಲ್ಲ. ಈಗೆಲ್ಲ ಕೊಂಡಾಡ್ತಾ ಇದ್ದಾರಲ್ಲ ಬುದ್ಧಿಮತಾಂ ವರಿಷ್ಠ ಅಂತ, ನನ್ನನ್ನು ಪೆದ್ದ ಅಂತ ಭಾವಿಸಿದ್ರೂ ಚಿಂತೆ ಇಲ್ಲ. ರಘುರಾಮ ನನ್ನನ್ನು ಏನು ಅನ್ಯಾಯವನ್ನು ಮಾಡಿಬಿಟ್ಟೆ, ಏನು ಮೂರ್ಖ ಕೆಲಸವನ್ನು ಮಾಡಿಬಿಟ್ಟೆ, ನನ್ನ ಬಲಿಯನ್ನು ಹೋಗ್ಬಿಟ್ಟು ನೀನು ಕೊಂದಾಗ್ಬಿಟ್ಟಿಲ್ಲ ಅಂತೇಳಿ ರಾಮ ಸಿಟ್ಟಾದರೂ ತೊಂದರೆ ಇಲ್ಲ, ಯಾವುದಕ್ಕೂ ನಾನು ಹೆದರೋದಿಲ್ಲ, ಇವನನ್ನು ಮಾತ್ರ ಇವತ್ತು ಉಳಿಸೋದಿಲ್ಲ ಅಂತ ತೀರ್ಮಾನವನ್ನು ಮಾಡ್ಕೊಳ್ತಾ ಇದ್ದಾನಂತೆ. ಯಾವ ಕೊರತೆಯಾದರೂ ಸರಿ, ನಾನು ಇವನನ್ನು ಉಳಿಸೋದಿಲ್ಲ ಇವತ್ತು ಅಂತ ಹೇಳಿ ನಿರ್ಣಯವನ್ನು ಮಾಡಿಕೊಂಡು ಮುಂದಕ್ಕೆ ಬಂದಿದ್ದಾನೆ. ಅವನೊಂದಿಗೆ ಯುದ್ಧವನ್ನು ಮಾಡುವುದಕ್ಕೆ ವೀರ ಹನುಮಂತ. ದೊದ್ದೆಗರಸದೆ ಬಡಿದು ಶಕ್ರನ ಗೆದ್ದ ಸುಭಟನ, 100 ಯೋಜನಕ್ಕೆ ಒದ್ದು ಮರಳಿದು ಮಾರುತಾಧ್ವಕ್ಕೆ ನೆಗೆದು ಲಣಿಮಸಗಿ, ಹದ್ದು ಹಾವಿಗೆ ಹೊಂಚುವವಳು ಉಬ್ಬೆದ್ದು ಮಾರುತಿ ನಿಂದಿದನು, ಮೇಲಿದ್ದ ಸುರಗಣ ಹೊಗಳೇ ರಕ್ಕಸರಾಯನ ಇದಿರಿನಲಿ. ಸುರಗಣ ಮೇಲಿದ್ದ ಸುರಗಣ ಮಾರುತಿಗೆ ಹೊಗಳೇ. ಬಂದ ಆಕ್ರಮಿಸಿಕೊಂಡು ಸುತ್ತಲೂ ಬರ್ತಕ್ಕಂತಹ ಬೇರೆ ಬೇರೆ ಪರಾಕ್ರಮಿಗಳೆಲ್ಲ ಇದ್ರು. ಇಲ್ಲಿ ಶಕ್ರನ ಗೆದ್ದವನ ಅಂತ್ಯಾನೆ. ಇಂದ್ರಜಿತವೂ ಇರಬಹುದು, ರಾವಣನೂ ಇರಬಹುದು. ಇಬ್ಬರಿಗೂ ಕೂಡ ಶಕ್ರನನ್ನು ಗೆದ್ದವರೇನೆ ಹೇಳ್ತೀಯಾನೆ. ಅವನನ್ನು ಜಾಡಿಸಿ ಒದ್ಬಿಟ್ನಂತೆ. ಒಂದು 100 ಯೋಜನೆ ಹೋಗ್ಬಿಡಿಯಾಗಿದ್ದಾನೆ. ಅವನು ಎಲ್ಲೋ ಹೋಗಿ ಬಿದ್ದುಬಿಟ್ಟಿದ್ದಾನೆ. ಅವನು ಬರೋದನ್ನು ಮತ್ತೆ ಕಾಯ್ತಾ ಕೂತನಂತೆ ಆಂಜನೇಯ. ಬರಲಿ ನಿಧಾನಕ್ಕೆ ಬರಲಿ, ಏನು ಅವಸರ ಅಂತ ಕಾಯ್ತಾ ಕೂತಿದ್ದಂತೆ. ಹ್ಯಾಕೆ ಕಾಯ್ತಾ ಇದ್ದ ಅಂದರೆ, ಹದ್ದು ಹಾವಿಗೆ ಹೊಂಚುವವರು. ಹಾವು ಬಿಲ್ಲಲ್ಲೆಲ್ಲೋ ಸೇರ್ಕೊಂಡಿರುತ್ತೆ, ಅದು ಹೊರಗೆ ಬಂದ ಮೇಲೆ ಆಕ್ರಮಣ ಮಾಡಿ ಅದನ್ನು ನುಂಗೋಣ, ಕಚ್ಚೋಣ ಅಂತ ಅಂದ್ಕೊಂಡು ಅದನ್ನು ಕೊಚ್ಕೊಂಡು ಹೋಗೋಣ ಅಂತ ಹೋಗ್ಬಿಟ್ಟು ಹಾವಿಗೋಸ್ಕರವಾಗಿ ಹದ್ದು ನಿರೀಕ್ಷೆ ಮಾಡುತ್ತಾ ಕಾಯೋ ಹಾಗೆ ಆ ರಾವಣ ಬರೋದನ್ನು ಕಾಯ್ತಾ ಕೂತಿದ್ದಾನಂತೆ. ಈಗ ಬರ್ತಾನೆ, ಸ್ವಲ್ಪ ಹೊತ್ತಿಗೆ ಬರ್ತಾನೆ, ಬಂದ ಮೇಲೆ ಹೊಡೆಯೋಣ ಅಂಥೇಳಿ ಹಾಗೆ ಕಾಯ್ತಾ ಇರ್ತಕ್ಕಂತಹ ಆಂಜನೇಯನನ್ನು ನೋಡಿಬಿಟ್ಟು ದೇವಲೋಕದ ಎಲ್ಲರೂ ಕೂಡ ಕೊಂಡಾಡ್ತಾ ಇದ್ದಾರೆ. ಏನು ಅದ್ಭುತವಾದಂತಹ ಶಕ್ತಿ ನಮ್ಮ ಮಾರುತಿಯದು ಅಂತ ಹೇಳಿಬಿಟ್ಟು ಆಂಜನೇಯನನ್ನು ಹೊಗಳಿದರು. ಏನೆಲವೋ ದಶಕಂಠ ರಣಸುಮ್ಮಾನ ರಂಜಕವು ಆರೊಡನೆ, ಸಂಧಾನವೋ ಸಂಗರವೋ ಸಮುಚಿತವಾವುದುದ್ಯಮದ, ಭಾನುಕುಲ ಜನ ಕಾಣಬೇಕೆಂಬ ಈ ನೆನಹು ನಿನಗುಂಟೆ, ಪೇಳು ಅನುಮಾನವಾವುದು ಸುಮ್ಮನಿರಬೇಡ ಎಂದನ ಹನುಮ. ಆಗ ರಾವಣನನ್ನು ಕುರಿತು ಮಾತಾಡ್ತಾ ಇದ್ದಾನೆ. ದಶಕಂಠ, ಯುದ್ಧ ಮಾಡೋಕೆ ಅಂತ ಬಂದಿದೆಯಲ್ಲ, ಏನು ಸುಮ್ಮನೆ ಆಟ ಆಡೋದಕ್ಕೆ ಬಂದಿದೆಯೋ
ಅಥವಾ ಏನು? ಈಗೇನು ನಿನ್ನ ಮನಸ್ಸಿನಲ್ಲಿರ್ತಕ್ಕಂಥದ್ದು? ರಾಮನಿಗೆ ಸೀತೆಯನ್ನು ಒಪ್ಪಿಸಿಬಿಟ್ಟು ನಾನು ಬದುಕಬೇಕು ಅಂತ ಯೋಚನೆ ಮಾಡ್ತೀಯೋ, ಅಥವಾ ಯುದ್ಧದಲ್ಲಿ ಸಾಯಬೇಕು ಅಂತ ಆಲೋಚನೆ ಮಾಡ್ತೀಯೋ? ನಿನಗೆ ಸಂಗ್ರಾಮ ಬೇಕೋ, ಸಂಧಾನ ಬೇಕೋ? ಯಾತಕ್ಕೋಸ್ಕರವಾಗಿ ಬಂದಿದೀಯಾ? ಹೋಗಿ ರಾಮನನ್ನು ಕಂಡು ಸೀತಾಮಾತೆಯನ್ನು ಒಪ್ಪಿಸಿ ಬದುಕಿ ಉಳಿ ಆಸೆ ಇದ್ರೆ, ಇಲ್ಲದೆ ಹೋದ್ರೆ ಯುದ್ಧಕ್ಕೆ ಬಾ, ಸಾಯಿ ಅಂತ ಆಹ್ವಾನ ಕೊಡ್ತಾ ಇದ್ದಾನೆ. ಬೆರಗು ಅದೇಕೆ ಎಮ್ಮುವನು ನೀತಾನರಿಯಬೇಹುದು, ಪುರವಸುಲಿ ತಂದು ಅರುವೆಯಂಚಟೆಗಳಲ್ಲಿ ಸುತ್ತಿ ಸಮೀರ ಬಾಂಧವನ ತುರುಕಿ ತರುಬಲಿ ರಕ್ಕಸರ ರಣವರೆಯ ಹೊಯ್ಲಿನಲಿ ಎಮ್ಮನು ಊರೊಳು ಮೆರೆಸಿದುದ ನೀ ಮರೆವುದು ಉಚಿತವೇ ಎಂದನ ಹನುಮ. ಯಾರು ಅಂತ ಯೋಚನೆ ಮಾಡ್ತಾ ಇದೀಯೇನೋ ಪಾಪ. ನನ್ನನ್ನ ಇವನು ಯಾರು ಅಂತ ಯೋಚನೆ ಮಾಡ್ತಾ ಇದೀಯಾ ಅಲ್ವಾ? ಊರಲ್ಲಿ ಎಲ್ಲರೂ ಬಟ್ಟೆ ಹಾಕೊಂಡಿದಾರೋ? ನಿಮ್ಮೂರಲ್ಲಿ ಎಲ್ಲರೂ ಬಟ್ಟೆ ಹಾಕೊಂಡಿದಾರೋ? ಈಗ ಹೊಸದೇನಾದರೂ ಬಟ್ಟೆನ ತಯಾರು ಮಾಡಿಬಿಟ್ಟು ಎಲ್ರಿಗೂ ಬಟ್ಟೆ ಗಿಟ್ಟೆ ಕೊಡಿಸಿದೀಯೋ? ಇನ್ನೂ ಆಗಿಲ್ವೋ? ಗೊತ್ತಾಗ್ಲಿಲ್ವಾ? ಎಲ್ಲ ಬಟ್ಟೆನೂ ನಾನೇ ಸುಟ್ಟು ಹಾಕ್ದವನು. ನನ್ನ ಬಾಲಕ್ಕೆ ಹಚ್ಚೋದಕ್ಕೋಸ್ಕರವಾಗಿ ಊರಲ್ಲಿರೋ ಎಣ್ಣೆ ಎಲ್ಲ ಖಾಲಿ, ಊರಲ್ಲಿರೋ ಬಟ್ಟೆ ಎಲ್ಲ ಖಾಲಿ, ಹೊಸ ಬಟ್ಟೆಗಳೆಲ್ಲ ತರಿಸಿದ್ರಿ, ನನ್ನ ಬಾಲಕ್ಕೆ ಸುತ್ತಿದ್ರಿ, ಅಷ್ಟು ಮುಗೀತು, ಬಾಲ ಇನ್ನೂ ಬೆಳೀತು, ಇನ್ನೂ ಬೇಕು ಬಟ್ಟೆ ಅಂತಂದ್ರು. ಆಗ ಊರಲ್ಲಿರೋ ಎಲ್ಲ ಎರಡನೇ ವಸ್ತ್ರವನ್ನು ಕೊಡಿ ಅಂತೇಳಿ ಮೈ ಮೇಲಿದ್ದಂತಹ ಎರಡನೇ ವಸ್ತ್ರವನ್ನು ತಗೊಂಬಂದು ಸುತ್ತಿದ್ರಿ. ಆಗಲೂ ಮುಗಿಲಿಲ್ಲ, ಬಾಲ ಬೆಳೀತು, ಇನ್ನೂ ಬಾಲ ಜಾಗದ ಇದೆ, ಬಟ್ಟೆ ಬೇಕು, ಇನ್ನೂ ಸ್ವಲ್ಪ ಬಟ್ಟೆ ಬೇಕು ಅಂದಾಗ ಮನೆ ಒಳಗಡೆ ಸೇರ್ಕೊಂಡು ಬಟ್ಟೆ ಹೊರಗೆ ಹಾಕೋರು ಯಾರಾದ್ರೂ ಕೊಡಬಹುದು ಅಂತ ಅಪ್ಪಣೆ ಮಾಡಿದ ನೀನು. ಇರೋ ಬಟ್ಟೆ ಎಲ್ಲ ಖಾಲಿ, ಇರೋ ಎಣ್ಣೆ ಎಲ್ಲ ಖಾಲಿ ಮಾಡಿ ಅಷ್ಟನ್ನು ಸುಟ್ಟಾಕಿ ಆಮೇಲೆ ಊರಿಗೆಲ್ಲ ಬೆಂಕಿ ಹಚ್ಚಿ ಬಂದವನು. ನೆನಪಾಯ್ತಾ? ಅವನೇ ನಾನು. ನಿಂತಿದ್ದೀನಲ್ಲ, ನೀನೇನು ಅಂದ್ಕೊಂಡಿದ್ಯಾ? ಬಾಲಕ್ಕೆ ಬೆಂಕಿ ಹಚ್ಚಿದ ಕೂಡಲೇ ಸತ್ತೋಗ್ಬಿಡ್ತಾನವನು ಅಂತ. ಸಾಯಲು ಇಲ್ಲ, ಏನೂ ಇಲ್ಲ. ಈಗ ಮುಂದೆ ನಿಂತಿರ್ತಕ್ಕಂಥವನು, ನಿಮ್ಮ ಊರಿನ ಬಟ್ಟೆ ಎಲ್ಲ ಸುಟ್ಟು ಹಾಕಿರ್ತಕ್ಕಂಥವನು, ನಿಮ್ಮ ಊರನ್ನೆಲ್ಲ ಹಾಳು ಮಾಡಿರ್ತಕ್ಕಂಥವನು ಆ ಮಾರುತಿ ನಾನಪ್ಪ. ಯೋಚನೆ ಮಾಡು, ಈಗ ಯೋಚನೆ ಮಾಡಿಬಿಟ್ಟು ನನ್ನ ಮುಂದಕ್ಕೆ ನಿಲ್ಲೋಕೆ ಯೋಗ್ಯತೆ ಇದೆಯಾ ಇಲ್ವಾ ಅಂತ ನಿರ್ಣಯ ಮಾಡ್ಕೊ ಅಂತ ಕರೀತಾ ಇದ್ದಾನೆ. ಎಲೆಗೊನೆಯ ಚಿವುಟುವಡೆ ಕೊಡಲಿಯ ತಣಿಸುವರೆ, ಕೇಳು ಎಲವೋ ಕಪಿ ನಿನ್ನೊಳಗೆ ಕಾದುವಡೆ, ಏಕೆ ಕೈದುಗಳು ಅಸ್ತ್ರಹೀನನಲಿ ತಳವಿಘಾತಿಯ ಕೈದುವು ಎನೆಗೆ. ಕಳಕಳಿಸಿ ನಕ್ಕನು ಹನುಮನು, ಅಹುದೋ ಕಳರೊಳಗ್ಗದ ವೀರನಹೇ ಪೆಚ್ಚಿದೆನು ವೀರನಹೇ ಮೆಚ್ಚಿದೆನು ನಿನಗೆ. ಕಳರೊಳಗ್ಗದ ವೀರನಹೇ ನಿನಗೆ ಮೆಚ್ಚಿದೆನು ಎಂದ. ಆಕ್ರಮಣ ಮಾಡಿಕೊಂಡು ರಾವಣ ಹೊಡೆಯೋದಕ್ಕೆ ಬರ್ತಾ ಇದ್ದಾನೆ. ಅವನ ಕೈಯಲ್ಲಿರ್ತಕ್ಕಂಥ ಆಯುಧವನ್ನು ಕಿತ್ತು ಬಿಸಾಕಿದ್ದಾನೆ. ಆಮೇಲೆ ಇನ್ಯಾಕೆ ಮಾಡ್ತೀಯಾ ಅಂತ ಕೇಳ್ದ. ಅದಕ್ಕೆ ರಾವಣ ಹೇಳ್ತಾ ಇದ್ದಾನೆ, ಲೋ ದಸ್ಯು, ನಿನ್ನನ್ನು ಹೊಡೆಯೋದಕ್ಕೆ ಆಯುಧರ ಬೇರೆ ಬೇಕೇನೋ? ಎಳೆಯದಾಗಿರ್ತಕ್ಕಂತಹ ಚಿಗುರನ್ನು ಮುರಿಯೋದಕ್ಕೆ ಯಾರು ಕೂಡ ಕೊಡ್ಲಿ ತಗೊಂಡ್ಬರೋದಿಲ್ಲ ಮನೆಯಿಂದ. ಉಗುರ್ನಲ್ಲೇ ಹೀಗಂತಾರೆ, ಹೋಗುತ್ತೆ. ಉಗುರ್ನಲ್ಲಿ ಹೋಗ್ತಕ್ಕಂತಹ ಕೆಲಸಕ್ಕೆ ಕೊಡ್ಲಿ ತಗೊಂಡ್ಬರೋಲ್ಲ ಅನ್ನೋದು ಗಾದೆ ಇರೋ ಹಾಗೇನೆ ನಿನ್ನಂತಹ ಒಬ್ಬ ದಸ್ಯುವನ್ನು ಕೊಲ್ಲೋದಕ್ಕೆ ನನಗೇನು ಆಯುಧ ಬೇಕು, ಬಾ ಮುಗಿಸ್ಬಿಡ್ತೀನಿ ನಿನ್ನನ್ನು ಅಂತ ಹೇಳಿ ಕರೀತಾ ಇದ್ದಾನೆ. ಅವನನ್ನು ನೋಡಿಬಿಟ್ಟು ಅಸ್ತ್ರಹೀನಲ್ಲಿ ಕೈ ಮಾಡಬಾರ್ದು ಅಂತ ಅಂದ್ಕೊಂಡು ಯೋಚನೆ ಮಾಡಬೇಡ, ಬಾ ಯುದ್ಧಕ್ಕೆ ಅಂತ ಹೇಳಿ ಕರೀತೀಯಾನೆ. ಆಗ ಅಂದ, ಪರವಾಗಿಲ್ಲಪ್ಪ, ಇಷ್ಟಾದ ಮೇಲೂ ನಿನಗೆ ಶಕ್ತಿ ಇದೆ, ಇನ್ನೂ ನೀನು ಯುದ್ಧ ಮಾಡ್ತೀನಿ ಅಂತ ಹೇಳ್ತೀಯಲ್ಲ, ಪರವಾಗಿಲ್ಲ, ಬೇಷ್ ಬೇಷ್ ಅಂತ ಹೇಳಿ ಅವನನ್ನು ಹೊಗಳದ ಹಾಗೆ ಮಾಡಿ ಯುದ್ಧಕ್ಕೆ ಮತ್ತೆ ಸನ್ನದ್ಧರಾಗಿದ್ದಾರೆ. ಧುರದ ಖಾಡ ಖಾಡಿ ನಮ್ಮಿಬ್ಬರಿಗೆ ಬೇಡ, ಒಂದೊಂದು ಗುದ್ದಿನ ಗುರು ಲಘುತ್ವದ ಗಾಯ, ಮೂರರ ಗಣನೆ ಪರ್ಯಂತ ಪರಿಮಿಡಿಗಳಾಗಿರಲಿಗೆ, ಗೆಲುವಿನ ಪರಿಗೆ ಕಂಡಡೆ ಸೋತವರು ಕಿಂಕರರು. ಕೈಕೋ ಕೈಕೋ ಮೊದಲು ನೀನು ಎಂದು ಅನಿಲ ಸುತ ನುಡಿದಾಗ. ಯುದ್ಧವನ್ನು ಮಾಡೋಣ ಅಂತ ತೀರ್ಮಾನ ಮಾಡಿದ ಮೇಲೆ
ಅಂತೂ ಯುದ್ಧಕ್ಕೆ ಸಿದ್ಧನಾಗಿ ಬಂದಿದೀಯಾ ಅಂತಾಯಿತು. ಈಗ ಒಂದು ಕೆಲಸ ಮಾಡೋಣ. ಯುದ್ಧ ಮಾಡೋದಕ್ಕೆ ಬಾಣ ಬಿಲ್ಲು ಹಿಡ್ಕೊಳ್ಳೋದು, ಗುದ್ದಾಡೋದು, ಆ ಪರಿವಾರದವರೆಲ್ಲ ಸಾಯೋದು ಅವೆಲ್ಲ ಯಾಕೆ ಬೇಕು? ಈಗ ಪಂಥ ಇರೋದು ನನ್ನ ನಿನ್ನ ನಡುವೆ. ಆಂಜನೇಯ ಹೇಳ್ತಾ ಇದ್ದಾನೆ, ಪಂಥ ಇರೋದು ನನ್ನ ನಿನ್ನ ನಡುವೆ. ಆದ್ದರಿಂದ ಉಳಿದವರೆಲ್ಲ ದೂರ ನಿಂತ್ಕೊಳ್ಳಿ, ನಾವು ಯುದ್ಧವನ್ನು ಮಾಡಬೇಕು. ಯುದ್ಧ ಮಾಡ್ತಾ ಕೂತ್ಕೊಳ್ಳೋದಕ್ಕೆ ಹೆಚ್ಚೊತ್ತು ಅವಕಾಶ ಇಲ್ಲ. ನಿನ್ನನ್ನು ಹೆಚ್ಚೊತ್ತು ಉಳಿಸಬಾರ್ದು. ಅದಕ್ಕೆ ಒಂದು ಕೆಲಸ ಮಾಡ್ತಾನೆ. ಈಗ ಬೇರೆ ಥರ ಆಟಗಳಲ್ಲಿ ಬೇರೆ ಥರ ಆಟಗಳಿರುತ್ತೆ. ನಮ್ಮ ಕ್ರಿಕೆಟ್ನಲ್ಲೂ ಇರುತ್ತೆ ನೋಡಿ. ಕೊನೆಯಲ್ಲಿ ನಿರ್ಣಯ ಮಾಡಬೇಕಾದ್ರೆ ಏನು ಅಂತಂದರೆ ಯಾರೂ ಇದನ್ನು ಮಾಡೋ ಹಾಗಿಲ್ಲ. ಬೌಲಿಂಗ್ ಮಾಡ್ತಾನವನು, ವಿಕೆಟ್ ಹೋಯಿತು ಅಂದರೆ ಅವನು ಔಟು ಅಂತ ಅನ್ನೋಂಥ ಏನೇನೋ ಒಂದು ನಿಯಮಗಳಿಂದ ಇರುತ್ತೆ. ಇದು ಹೋದರೆ ಅವನು ಹೊಡೆಯೋದನ್ನು ಕೊಡ್ತಾರೆ. ಯಾರು ಫೀಲ್ಡರ್ಸ್ ಯಾರೂ ಇರೋದಿಲ್ಲ. ಹೊಡೆದು ಸಿಕ್ಸರ್ ಹೋಯಿತು ಅಂದರೆ ಸಿಕ್ಸರ್ ಅಂತ ಲೆಕ್ಕ ಅಂತ. ಬೇರೆ ಥರದ ಆಟ. ಈಗ ಇವ್ನು ಹೇಳ್ತಾನೆ, ಈಗ ನಾವು ಒಂದು ಬೇರೆ ಥರದ ಆಟ ಆಡೋಣ. ಏನು ಅಂತಂದರೆ, ನಾನು ನೀನು 3 ಜನರು ಇಬ್ಬರೂ ಕೂಡ 3 ಗುದ್ದನ್ನು ಇನ್ನೊಬ್ರಿಗೆ ಹೊಡೆಯೋಣ. ಆ ಗುದ್ದಿನಲ್ಲಿ ಯಾರಾದರೂ ಉಳಿತಾರೋ ಅವ್ರು ಗೆದ್ರು ಅಂತ ಅರ್ಥ. ಅಕಸ್ಮಾತ್ ಈ ಮೂರ್ಛೆ ಹೋಗಿ ಇದಾದ್ಮೇಲೆ ಸೋತ್ರೆ ಆಗ ಅವನು ದಾಸನಾಗಿರಬೇಕು. ನೀನು ನನಗೆ ಗುದ್ದು 3 ಗುದ್ದು ಗುದ್ದಬಹುದು. 3 ಗುದ್ದಿದ ಮೇಲೆ ನಾನು ಬದುಕಿ ಉಳಿದಿದ್ದು ನಿನ್ನಿಂದ ಪೆಟ್ಟು ತಿಂದು ಮಲಗಿದ್ರೆ ಆಗ ನೀನೇ ಗೆದ್ದೆ ಅಂತ ಅರ್ಥ. ನಾನು ನಿನ್ನ ದಾಸನಾಗಿರ್ತೀನಿ. ಇಲ್ಲದೆ ಹೋದರೆ ನಾನು ಗುದ್ದಿ ನೀನು ಬಿದ್ದರೆ ಆಗ ನೀನು ದಾಸನಾಗಿರಬೇಕು. ನೋಡೋಣ ಬಾ ಗುದ್ದು ಅಂತ ಹೇಳಿಬಿಟ್ಟು ನಮ್ಮಿಬ್ಬರಲ್ಲಿ ಗುದ್ದಿನ ಸ್ಪರ್ಧೆಯನ್ನು ಇಟ್ಕೊಳ್ಳೋಣ ಅಂತ ಆಂಜನೇಯ ಕರೀತಾ ಇದ್ದಾನೆ. ತಿವಿ ಮೊದಲು ನೀನು ಎಲವೋ ಕಪಿ ಮರುದಿವಿಗಳೆನ್ನದು ನೋಡು ನೀನೆನೆ. ತಿವಿದ ಗಾಯವ ಮರೆದಲಾವನ ಭಂಗದಲೇ ನಿನ್ನ ಕುವರರೇಳ್ನೂರರನು ಕೊಂದುದು ತಿವಿಗಳಲ್ಲವೇ ಎನ್ನಲು. ಜಠರದೊಳ್ಳವತರಿಸಿದುದು ಕೋಪಶಿಖಿ ಬಳಿಕಾದ ಶಾನನನ. ಜಠರದೊಳ್ ಕೋಪಶಿಖಿ ಅವತರಿಸಿದುದು. ಆಗಬಹುದಾ? ಇಬ್ರು ಗುದ್ದೋದು, 3 ಗುದ್ದಿನ ಅವಕಾಶ ಆಗಬಹುದಾ ಅಂದ. ಆಗಬಹುದು ಅಂದ ರಾವಣ. ಆಗಬಹುದು, ಗುದ್ದೋಣವಂತೆ. ಈಗ ಯಾರಿಗೆ ಮೊದಲು ಗುದ್ದಬೇಕು? ಆಂಜನೇಯ ನೀನು ಮೊದಲು ಗುದ್ದು ಅಂದ. ಅದಕ್ಕೆ ರಾವಣ ಅಂತ ಇದ್ದಾನೆ, ಇಲ್ಲ ಇಲ್ಲ ನೀನೇ ಮೊದಲು ಗುದ್ದಬೇಕು, ನೀನು ಮೊದಲು ಗುದ್ದು ಅಂತ ಅವಕಾಶವನ್ನು ಕೊಡೋದು ಹೇಗೆ ಅಂತ. ಈ ಮಧುಕೈಟಭರು ವಿಷ್ಣುವಿನೊಂದಿಗೆ ಯುದ್ಧವನ್ನು ಪ್ರಾರಂಭ ಮಾಡಿದರು. ಭಾರಿ ಖಾಡಿ ಯುದ್ಧ ಆಗ್ತಾ ಇದೆ ನೀರಿನ ಮೇಲೆ. ಜಗತ್ತಿಲ್ವಲ್ಲ, ನೀರಿನ ಮೇಲೆ ಯುದ್ಧ ಮಾಡ್ತಾ ಇದ್ದಾರೆ. ಇಬ್ರು ಎಷ್ಟು ಕಾಲ ಯುದ್ಧ ಮಾಡಿದ್ರು ಅಂತ 5,000 ವರ್ಷಗಳ ಕಾಲ ಯುದ್ಧ ಮಾಡಿದ್ದಾರೆ. ಒಬ್ಬ ವಿಷ್ಣು ಪುಟ್ಟ ಹುಡುಗನಾಗಿದ್ದಾನೆ, 8 ವರ್ಷದವನು, ಅವನು ಯುದ್ಧ ಮಾಡ್ತಾ ಇದ್ದಾನೆ. ಇವರಿಬ್ಬರು ದಾಂಡಿಗ ರಾಕ್ಷಸರು ಯುದ್ಧ ಮಾಡ್ತಾ ಇದ್ದಾರೆ. ಆದರೆ ಸೋಲೋದಿಲ್ಲ, ಇವನು ಸೋಲಿಲ್ಲ, ಅವರು ಸೋಲಿಲ್ಲ. ಆಗ ವಿಷ್ಣು ಆಲೋಚನೆಯನ್ನು ಮಾಡ್ದ, ಹೀಗೆ ಎಷ್ಟು ಕಾಲ ಯುದ್ಧ ಮಾಡ್ತಾ ಇರೋದು ಅಂಥೇಳಿ. ಅದಕ್ಕೋಸ್ಕರ ಒಂದು ತಂತ್ರವನ್ನು ಮಾಡಿದಂತೆ ವಿಷ್ಣು. ಆ ರಾಕ್ಷಸರ ಹತ್ರ ಹೇಳ್ದ, ದಾಂಡಿಗರೇ ಚೆನ್ನಾಗಿ ಯುದ್ಧ ಮಾಡ್ತೀರಪ್ಪ, ಪರವಾಗಿಲ್ಲ, ಮೆಚ್ಕೊಂಡ್ಬಿಟ್ಟೆ ನಿಮ್ಮ ಯುದ್ಧಕ್ಕೆ. ಈಗ ಒಂದು ಕೆಲಸ ಮಾಡೋಣ, ನೀವು ಏನಾದರೂ ಒಂದು ವರ ಕೇಳಿ, ನಾನು ಆ ವರವನ್ನು ಅನುಗ್ರಹ ಮಾಡ್ತೀನಿ, ಕೇಳ್ತೀರಾ ಅಂದ. ಹಾಗೆ ರಾಕ್ಷಸರಿಗೆ ಅನ್ನಿಸ್ತು, ಎಲ್ಲ ಚಿಕ್ಕ ಹುಡುಗ ಒಬ್ಬ ಇದ್ದಾನೆ, ಅವನು ವರ ಕೊಡ್ತೀನಿ ಅಂತಾನೆ. ವರ ಕೊಡೋರು ಯಾರು? ಯಾವಾಗಲೂ ಕೂಡ ಯಾರು ಬಲಿಷ್ಠರೋ ಅವರು ವರ ಕೊಡಬೇಕು, ಯಾರು ಶಕ್ತರೋ ಅವರು ವರ ಕೊಡಬೇಕು. ಅದನ್ನು ಬಿಟ್ಟು ಈ ಹುಡುಗ ಕೂತ್ಕೊಂಡು ನನಗೆ ವರ ಕೊಡ್ತೀನಿ ಅಂತಾನೆ ಅಂಥೇಳಿ ಅವರಿಬ್ಬರು ಆಲೋಚನೆ ಮಾಡಿ, ವರನ ನೀನು ನಮಗೆ ಕೊಡಬೇಡ, ನಾವೇ ನಿಮ್ಗೆ ವರ ಕೊಡ್ತೀವಿ, ಕೇಳ್ಕೊ, ಏನು ಬೇಕಾದರೂ ಕೇಳ್ಕೊ ಅಂತಂದರು. ಅವ್ರ ಬುದ್ಧಿಯನ್ನು ಕೆಡಿಸಿದ್ದೇ ಅದು. ವರ ಕೇಳಿದ ತಕ್ಷಣ ನೀನು ಕೇಳ್ಕೊ ಅಂದರು. ವಿಷ್ಣುವಿನ ತಂತ್ರವೂ ಬೇಕಾಗಿತ್ತು ಅದೇ. ಅದು ವರ ಕೊಡ್ತೀನಿ ಅಂತ ಅಂದ ತಕ್ಷಣ, ಅವ್ರಿಗೆ ವರ ಕೊಡು ಅಂತ, ನಾವೇ ವರ ಕೊಡ್ತೀವಿ ಅಂತ ಅಂದ ತಕ್ಷಣ ಆಗಂದ, ಇನ್ನೇನಿಲ್ಲಪ್ಪ, ನೀವಿಬ್ರು ನನ್ನ ಕೈಯಲ್ಲಿ ಸಾಯಬೇಕು ಅಷ್ಟೇ ವರ ಅಂತ, ನೀವಿಬ್ರು ನನ್ನ ಕೈಯಲ್ಲಿ ಸಾಯಬೇಕು ಅದೇ ವರ ಅಂತ. ಅಯ್ಯೋ ಗ್ರಹಚಾರವೇ, ಹೀಗಾಗ್ಬಿಡ್ತಲ್ಲ, ವರ ಕೊಡ್ತೀನಿ ಅಂತ ಕೇಳ್ಕೊಂಡು ನಮ್ಮ ಸಾವನ್ನು ಕೇಳ್ಕೊಂಡ್ಬಿಟ್ಟ ಇವನು, ಕೊಡದೆ ವಿಧಿ ಇಲ್ಲ. ಆಗ ಇಬ್ಬರು ಮಾತಾಡ್ಕೊಂಡ್ರು ಏನು ಮಾಡೋಣ ಅಂತ. ಅದರಲ್ಲಿ ಬುದ್ಧಿವಂತರವರು ತಕ್ಷಣ ಯೋಚನೆ ಮಾಡಿಬಿಟ್ಟು ಹೇಳಿದರು, ಒಂದು ಕೆಲಸ ಮಾಡಪ್ಪ, ಆಯಿತು, ನಮ್ಮನ್ನು ನೀರಿನ ಮೇಲೆ ಸಾಯಿಸೋ ಹಾಗಿಲ್ಲ, ಒಂದು ಇದು ನಿಬಂಧನೆ, ನೀರಿಲ್ಲದೆ ಇರೋ ಜಾಗದಲ್ಲಿ ನೀನು ನಮ್ಮನ್ನು ಸಾಯಿಸಬಹುದು, ನಾವು ಸಾಯೋದಕ್ಕೆ ಸಿದ್ಧವಾಗಿದ್ದೀವಿ ಅಂತ. ಆಗ ವಿಷ್ಣು ತನ್ನ ತೊಡೆಯನ್ನು ಅಗಲ ಮಾಡಿಕೊಂಡು ಅದರ ಮೇಲೆ ಒಬ್ಬನ ಕೂರಿಸ್ಕೊಂಡು ಚಕ್ರದಿಂದ ಅವನ ತಲೆ ತೆಗೆದ, ಪಕ್ಕಕ್ಕೆ ತೆಳೆದ, ಇನ್ನೊಬ್ಬನನ್ನು ಬಾರಪ್ಪ ಇಲ್ಲಿಗೆ ಬಾಂದ, ನಿನ್ನ ತಲೆಯನ್ನು ಕತ್ತರಿಸ್ತೀನಿ ಬಾ ಅಂತೇಳಿ ತಲೆ ಕತ್ತರಿಸೋದಕ್ಕೆ ಅವನನ್ನು ಕರೆದು ಇಬ್ಬರು ತಲೆಯನ್ನು ಕತ್ತರಿಸಿ ಮುಗಿಸ್ದ ಅಂತ ಅಲ್ಲಿ ಬರುತ್ತೆ. ಏನು ಅಂದರೆ, ವರ ಕೊಡ್ತೀನಿ ಅಂತಂದ ತಕ್ಷಣ ನೀನೇ ಕೇಳ್ಕೊ ಅಂತನೋ ಹಾಗೆ ಮಾಡಿಬಿಟ್ಟ ವಿಷ್ಣು
ತಂತ್ರ ಮಾಡಿಬಿಟ್ಟು ಅದರಂತೆ ಕೇಳ್ಕೊಂಡ್ರು. ಹೀಗೆ ಇಲ್ಲಿ ಆಂಜನೇಯನಿಗೂ ಅದೇ ಹೇಳ್ತಾ ಇದ್ದಾನೆ, ನೀನೇ ಮೊದಲು ಗುದ್ದು ಅಂತ ಹೇಳ್ಬಿಟ್ಟು ಆಂಜನೇಯ ಅಂದ, ಮೊದಲು ನೀನು ಗುದ್ದಬೇಕು. ಯಾಕೆ ಅಂತಂದರೆ ನನ್ನ ಗುದ್ದು ಎಷ್ಟು ಬಲಿಷ್ಠ ಅಂತಂದರೆ ನೀನು ಉಳಿತೀಯೋ ಇಲ್ವೋ, ಗುದ್ದು ಕೊಡೋದಕ್ಕೆ ನೀನು ಉಳಿತೀಯೋ ಇಲ್ವೋ, ನೀನೇ ಸತ್ತು ಹೋಗ್ಬಿಟ್ರೆ ಅದಕ್ಕೋಸ್ಕರ ನೀನು ಮೊದಲು ಗುದ್ದು, ನಾನು ಹೇಗೂ ಜೀರ್ಣಿಸ್ಕೋತೀನಿ ಅದನ್ನು, ಆಮೇಲೆ ನಿನಗೊಂದು ಗುದ್ದು ಕೊಡ್ತೀನಿ. 3ನೇ ಗುದ್ದಿನವರೆಗೂ ಕಾಯಬೇಕಾಗಿಲ್ಲ, ಮೊದಲನೇ ಗುದ್ದಲ್ಲೇ ನಿನ್ನ ಕಥೆ ಮುಗೀತು. ಯಾಕೆಂದರೆ ನಿನ್ನ ಇಲ್ಲಿ ಕವಿ ಹೇಳ್ತಾನೆ 700 ಮಕ್ಕಳನ್ನು ನಾನು ಕೊಂದು ಹಾಕಿದ್ದೀನಿ ಅಂತ. ಅಶೋಕವನವನ್ನು ಧ್ವಂಸ ಮಾಡಿದ ಕಾಲದಲ್ಲಿ ಅನೇಕ ಮಕ್ಕಳು ಬಂದರು, ಅವರೆಲ್ಲರನ್ನೂ ನಾನು ಧ್ವಂಸ ಮಾಡಿದ್ದೀನಿ ಅಂತ. ನಮ್ಮ ಪ್ರಧಾನವಾದ ಕಥೆ ಬರೋದು ಅಕ್ಷಯ ಕುಮಾರ ಒಬ್ಬ. ಅಕ್ಷಯ ಕುಮಾರನನ್ನು ಕೊಂದ ಆಂಜನೇಯ ಹೊಸಕ್ಕೆ ಹಾಕಿಬಿಟ್ಟ, ಸೊಳ್ಳೆಯನ್ನು ನೆಲದ ಮೇಲೆ ತಿಕ್ಕೋ ಹಾಗೆ, ತಿಗಣಿಯನ್ನು ತಿಕ್ಕೋ ಹಾಗೆ ಅವನನ್ನು ತಿಕ್ಕಿ ಒರೆಸಿಬಿಟ್ಟ ಅಂತ ಬರುತ್ತೆ. ಇಲ್ಲಿ ನಮ್ಮ ತೊರವೆ ನರಹರಿ ಕವಿ 700 ಜನ ಮಕ್ಕಳು ಎಲ್ಲ ತಮ್ಮಂದರು ಎಲ್ಲರನ್ನೂ ಕೂಡ ಕೊಂದು ಹಾಕಿಬಿಟ್ಟ ಅವನು ಅಂತ ಹೇಳ್ಕೊಂಡಿದ್ದಾನೆ. ಆಂಜನೇಯನು ಅದನ್ನೇ ಹೇಳ್ತಾನೆ, ಅಷ್ಟು ಜನರನ್ನು ಕೊಂದು ಹಾಕಿದ್ದೀನಿ, ಎಲ್ಲರಿಗೂ ಇಷ್ಟೇ ಮಾಡಿದ್ದು ನಾನು, ತಲೆ ಮೇಲೆ ಒಂದು ಮಟಿಕದೆ ಎಲ್ಲ ಹೊರಗಿದ್ರು. ನನಗೆ ಏಟು ಎಷ್ಟು ಜೋರು ಅಂತಂದರೆ ಈಗ ನೀನು ಅಷ್ಟೇ, ನಾನು ಒಂದ್ಸಲಿ ಹೀಗಂದ್ರೆ ನಿನ್ನ ಕಥೆ ಮುಗಿದೋಗುತ್ತೆ, ಅದಕ್ಕೆ ನೀನೇ ಮೊದಲು ಹೊಡಿ. ಅಸುರನ ನುಡಿಗೇಳಿ ಮಿಗೆ ಗರ್ಜಿಸುತ್ತ ಕಣ್ಗಿಡಿಗೆದರೆ ಕೈಗಳ ಹೊಸೆಯಲು ಉದುರ್ದ ಮುಕಿಡಿಗಳು ಉಬ್ಬುವ ಕಪ್ಪೊಗೆಯ ನಡೆದು ವಸುಧೆಯ ದುರಲು ತೀಡಿ ಬಲಿದು ಆಗಸಕ್ಕೆ ಮುಷ್ಟಿಯ ನೆಗಹಿ ಸಿಡಿಲಿನ ಬಸುರು ಬಿಚ್ಚಲು ಬೊಬ್ಬಿರಿದು ತಿವಿದನು ಸಮೀರಜನು. ಏನು ಆರ್ಭಟ ನೋಡಿ ರಾವಣಂದು, ಗುದ್ದೋದಕ್ಕೆ ಸಿದ್ಧನಾದ, ಸಿಟ್ಟು ಬಂದ್ಬಿಡ್ತು. ತನ್ನ ಅಷ್ಟು ಜನ ಮಕ್ಕಳನ್ನ ಕೊಂದಾಕಿರ್ತಕ್ಕಂತಹ ಪಾಪಿ ಇನ್ನೂ ಬದುಕಿದಾನೆ, ಇವನನ್ನು ಉಳಿಸಬಾರ್ದು, ಹೇಗೋ ಅವಕಾಶ ಸಿಕ್ಕಿದೆ, ಅವನೇನೂ ಮಾಡೋದಿಲ್ಲ, ಪ್ರತಿರೋಧ ಇಲ್ಲದೇನೆ ಅವನ ತಲೆ ಬಗ್ಗಿಸ್ಕೊಂಡು ಕೂತಿರ್ತಾನೆ, ಒಂದು ಗುದ್ದು ಕೊಟ್ಟರು ಸಾಯ್ತಾನೆ. ಹಾಗಿರ್ಬೇಕಾದ್ರೆ ಇಂಥ ಅವಕಾಶ ಇನ್ನು ಸಿಗೋದಿಲ್ಲ ಅಂತ ಹೇಳಿಬಿಟ್ಟು ರಾವಣೇಶ್ವರ ಗುದ್ದುವುದಕ್ಕೆ ಸಿದ್ಧನಾಗಿದ್ದಾನಂತೆ. ಬಹುಶಃ 20 ತೋಳನ್ನು ಹೊಸದಿರಬೇಕು. ಗುದ್ದೋದಕ್ಕೆ ತೋಳುಗಳನ್ನು ಹೊಸದಂತೆ. ಹೀಗೆ ಹೊಸದ್ರೆ ಏನಾಯಿತು ಅಂದರೆ ಬೆಂಕಿ ಎತ್ಕೊಂಡ್ಬಿಡ್ತು. ಆ ರೋಷಕ್ಕೆ, ಆ ಸಿಟ್ಟಿಗೆ, ಆ ಮಸದ ರಭಸಕ್ಕೆ ಬೆಂಕಿ ಹೊತ್ಕೊಂಡ್ಬಿಟ್ಟಿದೆಯಂತೆ. ಮನಸ್ಸಿಗೆಲ್ಲ ಕೋಪ ಉಕ್ಕೇರಿದೆಯಂತೆ. ರೌದ್ರಾಕಾರನಾಗಿ ರಾವಣ ಮುಷ್ಟಿಯನ್ನು ಮೇಲಕ್ಕೆ ಎತ್ತಿದಂತೆ ಆಗಸದಷ್ಟು ಎತ್ತರಕ್ಕೆ ಮುಷ್ಟಿ ತೆಗೆದುಬಿಟ್ಟು ಜೋರಾಗಿ ಕೂಗುತ್ತಾ ಸಾಯಿ ಅಂತ ಹೊಡೆದ. ಭರದ ಭಾರದಲ್ಲಿ ಒದೆದ ಸಿಡಿಲಿನ ಚರಣ ಹತಿಗೆ ಕುಲಾದ್ರಿ ಕಂಪಿಸೆ ಧರೆಗೆ ದಡದಡಿಪಂತೆ ತರತರಿಸುತ್ತ ಕಲಿ ಹನುಮ ತರಹರಿಸಿಕೊಂಡು ಅಹುದೋ ತಿವಿಗುಳ ಭರವು ಬೆಟ್ಟಿತು ನಮ್ಮ ಗಾಯದ ಪರಿಯ ನೋಡು ಎನ್ನುತ್ತ ಉತ್ತಿದನು ಕರತಳವನ ಮನೆಯಲ್ಲಿ. ಆ ರೀತಿಯಾಗಿ ರಾವಣೇಶ್ವರ ಜೋರಾಗಿ ಗುದ್ದೋಣ. ನಿಜವಾಗಿಯೂ ಕೂಡ ಬಹಳ ಶಕ್ತಿಯಾಶಾಲಿಯಾಗಿರ್ತಕ್ಕಂಥ ಒಂದು ರಾವಣ. ಅವನ ಏಟು ಬಹಳ ಜೋರಾಗಿತ್ತು. ಆದರೆ ವಾಯುವಿನ ಮಗನಾದ್ರಿಂದ ಇವನಿಗೇನೂ ಆಗೋದಿಲ್ಲ, ಚಿರಜೀವಿಯಾದ್ರಿಂದ ಅವನಿಗೇನೂ ಆಗೋದಿಲ್ಲ. ಬೇರೆಯವರೆಲ್ಲ ಆಗಿದ್ರೆ ಯಾರೂ ಉಳಿತಿರಲಿಲ್ಲ. ಅಂತಹ ಇದು ಸಿಡಿಲಿನ ಘಾತಿಯಂತೆ ಬಂದಿರತಕ್ಕಂತಹ ಆ ಇದಕ್ಕೆ ಏಟಿಗೆ ಸುತ್ತಮುತ್ತಲೂ ಆ ಗದ್ದಲದಿಂದ ಕುಲಾದ್ರಿಗಳು ಕಂಪಿಸಿಬಿಡ್ತಂತೆ. ಅಷ್ಟು ಉತ್ಪಾತಗಳೆಲ್ಲ ಆಗ್ತಾ ಇದೆಯಂತೆ ಅವನು ಏಟು ಹೊಡೆದದ್ದಕ್ಕೆ. ಆದರೆ ಆಂಜನೇಯ ಸ್ವಲ್ಪ ತಡವರಿಸ್ಕೊಂಡ, ಸ್ವಲ್ಪ ಪೆಟ್ಟು ಬಿತ್ತು. ಹಬ್ಬಬ್ಬಾ ಚೆನ್ನಾಗಿ ಹೊಡೆದಿಯಪ್ಪ ನೀನು ಅಂತ ಅಂದ್ಕೊಂಡು ಹೇಳ್ತಾ ಇದ್ದಾನೆ. ಚೆನ್ನಾಗಿ ಹೊಡೆದೆ ನೀನು, ಪರವಾಗಿಲ್ಲಪ್ಪ, ಚೆನ್ನಾಗಿ ಏಟು ಕೊಡ್ತೀಯಾ, ಶಕ್ತಿ ಇದೆ ಅಂತಾಯಿತು. ಈಗ ನನ್ನ ಏಟು ನೋಡು, ನಾನು ಹೇಗೆ ಹೊಡಿತೀನಿ ನಿನ್ನನ್ನು ಅಂತೇಳಿ ನೋಡು ಅಂತ ಹೇಳಿಬಿಟ್ಟು ಆಂಜನೇಯ ಭೂಮಿಯನ್ನು ಒಂದ್ಸಲಿ ಗುದ್ದಿ ಮೇಲಕ್ಕೆ ಎದ್ದು ನಿಂತ. ಆತುಕೋ ಘಾಯವನು ನೀ ನಿರ್ಭೀತರಣ ರಂಗದೊಳು ವೀರರ ಜಾತಿಯಲಿ ಜೀವಾಳವುಳ್ಳವನು ಎಂಬುದು ಈ ಲೋಕ. ಕೋತಿಗುಲದವರಾವು ಕದನದ ರೀತಿ ನಮ್ಮವು ಸ್ವಲ್ಪಾಗ ನಿನ್ನೊಳಗಾತು ನಿಲುವುದು ದೊಡ್ಡಿತು ಎನ್ನುತ್ತ ಎರಗಿದನು ರಕ್ಕಸನ. ಯಾವಾಗಲೂ
ಯುದ್ಧ ಆಗಬೇಕಾದ್ರೆ ಸಮಾನ ಪ್ರತಿಪತ್ತಿಯವರಲ್ಲಿ ಆಗಬೇಕು ಅಂತ ಹೇಳುತ್ತೆ. ಸಮಾನ ಏನು ಯುದ್ಧಕ್ಕೆ ಅವರು ಹೇಳ್ತಾರೆ ಸಮಾನ ಬಲರಾದ ಇರಬೇಕು ಅಂತ. ಸಮಾನ ಬಲರಲ್ಲಿ ಯುದ್ಧ ಶೋಭಿಸ್ತಾ ಇರುತ್ತೆ. ವಿವಾದಂಚ ವಿವಾಹಶ್ಚ ಸಮಯೋರೇವ ಶೋಭತೆ ಅಂತ. ವಿವಾಹವಾಗಬಹುದು, ವಿವಾದವಾಗಬಹುದು, ಅದು ಸಮಾನ ಪ್ರತಿಪತ್ತಿ ಇರೋರಿಗೆ ಶೋಭಿಸುತ್ತೆ ಅಂತ. ನಾವು ಹೇಳಿ ಕೇಳಿ ಕಪಿಗಳು, ನೀನು ರಾಕ್ಷಸ ಕುಲ ಲಲಾಮ, ಭಾರಿ ಹೆಸರು ನಿಂದು, ನೀನು ದೊಡ್ಡ ಹೆಸರಿನವನು. ಆದರೂ ನಾವು ಸಾಮಾನ್ಯ ಕಪಿಗಳು. ಆದರೂ ಕೂಡ ಈಗ ಸಿಕ್ಬಿಟ್ಟಿದೆ ಅವಕಾಶ ಹೊಡೆಯೋದಕ್ಕೆ. ಅದಕ್ಕೋಸ್ಕರ ನನ್ನ ಏಟ್ ಏನು ಅನ್ನೋದನ್ನು ನೋಡು, ನಾನು ಒಂದ್ಸಲಿ ಗೊತ್ತೀನಿ ಅಂತ ಹೇಳಿಬಿಟ್ಟು ಆಂಜನೇಯ ರಾವಣನ ಬೆನ್ನಿಗೆ ಜೋರಾಗಿ ಒಂದು ಗುದ್ದನ್ನು ಹಾಕ್ತಾ ಇದ್ದಾನೆ. ಹಾರಿ ಬಿದ್ದನು ನೆಲಕ್ಕೆ ರಕುತವ ಕಾರಿದು ನೆಲನ ಕಣ್ಣೆವೆ ಜಾರಿದವೋ ಕರಣೇಂದ್ರಿಯದ ಕಳಕಳದ ಜೊಮ್ಮಿನಲಿಗೆ ಗೂರು ಮಸಗಿತು ಶಶಕ ಸರ್ಪನ ತೋರಿಕೆಯ ರುಜೆಯಂತೆ ಗೂರು ಮಸಗಿತು ಚಲಿಸಿದವು ಏರಿಳಿವ ಜೀವದಲ್ಲಿ ಕೈಕಾಲು ಅಸುರವಲ್ಲಭನ ಕೈಕಾಲು ಏರಿಳಿವ ಜೀವದಲ್ಲಿ ಚಲಿಸಿದವು. ಆ ಏಟಿಗೆ ರಾವಣ ತತ್ತರಿಸಿ ಹೋಗಿದ್ದಾನೆ. ಏನು ಭಾರಿಯಾದಂತಹ ಗಾಯ ಅದು. ಅಷ್ಟು ಜೋರಾಗಿ ಹೊಡೆದದ್ದಕ್ಕೆ ಏನಾಯಿತು ಅಂತಂದರೆ ಹಾರಿ ಬಿದ್ದನು ನೆಲಕ್ಕೆ ಅಂತ. ಎದ್ದು ನೆಲಕ್ಕೆ ಹಾರಿ ಕುಕ್ಕರಿಸಿಬಿಟ್ಟನಂತೆ ರಾವಣೇಶ್ವರ. ಹಾಗೆ ಹೊಡೆದಿದ್ದಾನೆ, ಬೆನ್ನಿನ ಮೇಲೆ ಗುದ್ದಿರ್ತಕ್ಕಂಥದ್ದು. ಅದು ಎಷ್ಟು ಆಘಾತ ಆಯಿತು ಅಂತಂದರೆ ರಕ್ತ ಕಾರ್ತಾ ಇದ್ದಾನಂತೆ ಬಾಯಿಯಿಂದ. ರಾವಣ ನೆಲದ ಮೇಲೆ ಬಿದ್ದ, ಕೈಕಾಲುಗಳನ್ನು ಒದರ್ತಾ ಇದ್ದಾನೆ. ಹೇಗೆ ಒದರ್ದ ಅಂತಂದರೆ ಈ ಜಿರ್ಲೆ ತಲೆ ಕೆಳಗಾಗಿ ಬಿದ್ದರೆ 4 ಕಾಲುಗಳನ್ನು ಹೀಗೆ ಅನ್ನುತ್ತಲ್ಲ, ಕೆಳಗಾಗಿ ಬಿದ್ದಿದ್ದರಿಂದ ಜಿರ್ಲೆ ಹಾಗೆ ರಾವಣ 10 ಕೈ 20 ಕೈ 2 ಕಾಲನ್ನು ಒದರ್ತಾ ಇದ್ದಾನಂತೆ, ಕೆಳಗೆ ಬಿದ್ದುಬಿಟ್ಟಿದ್ದಾನಂತೆ. ಆ ರೀತಿಯಾಗಿರ್ತಕ್ಕಂತಹ ಇದಾಗಿದೆ ಅವನಿಗೆ. ಅಬ್ಬಬ್ಬಾ ಅಂಥೇಳಿ ದೊಡ್ಡ ಉಸಿರು ಬಿಡ್ತಾ ಇದ್ದಾನಂತೆ. ಕಾಳೋರಗ ಪೆಟ್ಟು ತಿಂದಾಗ ಉಸಿರು ಬಿಡೋ ಹಾಗೇನೆ ದೀರ್ಘವಾದಂತಹ ಉಸಿರನ್ನು ಬಿಡ್ತಾ ಇದ್ದಾನಂತೆ. ಅಬ್ಬಬ್ಬಾ ಏನು ಹೊಡೆದು ಬಿಟ್ಟ ಅಂತ ಹೇಳಿಬಿಟ್ಟು ಆ ಆಶ್ಚರ್ಯದಿಂದ ರಾವಣೇಶ್ವರ ಚಿಂತಿಸ್ತಾ ಇದ್ದಾನೆ. ಭಾಪುರೇ ರಣಧೀರ ವೀರರ ಸಾಪಗಾಪತಿ ವಿಲಯ ಶಂಕರ ರೂಪನು ಅಪರ ಬ್ರಹ್ಮನು ಅಚ್ಯುತ ಪದ ಕಮಲ ಭೃಂಗ ಗೋಪ ಮುಖ್ಯ ಸಮಸ್ತ ಸುರ ಮಕುಟೋಪಲಾಲಿತ ಚರಣ ಕರುಣಾಲಾಪ ವಿಜಿತೇಂದ್ರಿಯ ನಮೋ 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 ಎಂದು ಅಮರ ಮುನಿ ನುಡಿದ. ಈ ರೀತಿಯಾಗಿ ರಾವಣನಿಗೆ ಹೊಡೆದಿರ್ತಕ್ಕಂಥದ್ದನ್ನು ಕಂಡುಬಿಟ್ಟು ಆಕಾಶದಲ್ಲಿರ್ತಕ್ಕಂತಹ ಎಲ್ಲರೂ ಕೂಡ ಕೊಂಡಾಡ್ತಾ ಇದ್ದಾರೆ ಆಂಜನೇಯನನ್ನು. ಏನು ಪೌರುಷ, ಏನು ಶಕ್ತಿ ಅವನದು, ಏನು ಅದ್ಭುತವಾದಂತಹ ರೂಪ ಅಂತ ಅವನನ್ನು ಹೊಗಳ್ತಾ ಇದ್ದಾರಂತೆ ಆಕಾಶದಲ್ಲಿ. ಅಲ್ಲಿರ್ತಕ್ಕಂತಹ ನಾರದ ಮಹಾಮುನಿಗಳು ಆಂಜನೇಯನನ್ನು ಬಿಚ್ಚು ಮನಸ್ಸಿನಿಂದ ಹೊಗಳ್ತಾ ಇದ್ದಾರೆ. ಏನು ನೀನು ಸಾಮಾನ್ಯದವನಲ್ಲ ಅಂತ. ಮಹಾವೀರ ವೀರ ರಸಾಪಗಾಪತಿ ಅಂಥೇಳಿ, ವೀರರ ಸಮುದ್ರ, ವೀರತನದ ಸಮುದ್ರವೇ ನೀನಾಗ್ಬಿಟ್ಟಿದೀಯಾ ಅಂಥೇಳಿ ಹೊಗಳ್ತಾ ಇದ್ದಾರೆ. ವಿಲಯ ಶಂಕರ ರೂಪ ಅಂತ. ಸಾಕ್ಷಾತ್ ಪರಮೇಶ್ವರ ಅದು ಶಿವನಾಗಿ ಇದ್ದಾಗ ಅಲ್ಲ, ರುದ್ರನಾಗಿ ಇದ್ದಾಗ ನೀನು ಹುಟ್ಟಿರ್ತಕ್ಕಂಥವನು ಅಂತ. ನಿನ್ನ ಅವತಾರ ಸಾಕ್ಷಾತ್ ರುದ್ರನ ಅವತಾರ ನೀನು. ಆಂಜನೇಯನನ್ನು ಅದೇ ಕಲ್ಪನೆ ಇರ್ತಕ್ಕಂಥದ್ದು. ಆಂಜನೇಯ ರುದ್ರನ ಅವತಾರ ಅಂತ ಹೇಳಿಬಿಟ್ಟು, ಆದ್ದರಿಂದ ಆ ಪ್ರಳಯ ಕಾಲದ ರುದ್ರನ ಅವತಾರವಾಗಿರ್ತಕ್ಕಂತಹ ನೀನು ಸಾಮಾನ್ಯದವನಲ್ಲ. ಅಪರ ಬ್ರಹ್ಮನು ಅಚ್ಯುತ ಪದ ಕಮಲ ಭೃಂಗ, ನೀನು ಅಪರ ಬ್ರಹ್ಮ ಅಂಥೇಳಿ. ಆಂಜನೇಯನನ್ನು ಮುಂದಿನ ಜನ್ಮದಲ್ಲಿ ಅವನು ಬ್ರಹ್ಮನಾಗಿ ಅವತರಿಸ್ತಾನೆ ಅಂಥೇಳಿ ಹೇಳ್ತಾರೆ.
ಬ್ರಹ್ಮತ್ವ ಇದೆಯಲ್ಲ ಆ ಪದವಿ ಇವನಿಗಾಗಿ ಇದೆ. ಮುಂದಿನ ಕಲ್ಪದಲ್ಲಿ ಅವನು ಬ್ರಹ್ಮನಾಗ್ತಾನೆ ಅಂತಕ್ಕಂಥದ್ದು. ಹಾಗೆ ಒಬ್ಬೊಬ್ಬರಿಗೂ ಒಂದೊಂದು ಇದನ್ನು ಹೇಳ್ತಾರೆ. ಅವರೆಲ್ಲ ಬೇರೆ ರೀತಿಯಲ್ಲಿ ಅವತಾರ ಮಾಡಿರ್ತಕ್ಕಂಥವರು. ಆ ಅವತಾರದಲ್ಲಿ ಈ ಜನ್ಮದಲ್ಲಿ ಇದನ್ನು ಮಾಡಿದಾರಲ್ಲ, ಅದಕ್ಕೋಸ್ಕರ ಮುಂದೆ ಹೀಗಾಗ್ತಾರೆ ಅಂತ ಇಲ್ಲೊಂದು ಕಲ್ಪನೆ ಇದೆ. ಅದು ಇವನು ಬ್ರಹ್ಮನಾಗ್ತಾನೆ ಮುಂದಿನ ಕಲ್ಪಕ್ಕೆ ಅಂತಕ್ಕಂಥದ್ದು ಆಂಜನೇಯ. ಅದನ್ನೇ ಹೊಗಳ್ತಾ ಇದ್ದಾರಂತೆ ನಾರದರು. ಮುಂದಿನ ಕಲ್ಪದ ಬ್ರಹ್ಮ ನೀನು, ಸಾಮಾನ್ಯದವನಲ್ಲ. ಅಚ್ಯುತ ಪದ ಕಮಲ ಭೃಂಗ, ಅಚ್ಯುತನ ಪಾದಕಮಲಗಳಿಗೆ ಭೃಂಗದಂತೆ ಸದಾ ಇರ್ತಕ್ಕಂಥವನು. ಅಂದರೆ ಸದಾ ಅಚ್ಯುತನ ಪಾದಕಮಲಗಳನ್ನು ಸೇವೆ ಮಾಡ್ತಾ ಅದರಲ್ಲೇನೆ ಸಂತೋಷವನ್ನು ತಾಳ್ತಾ ಇರ್ತಕ್ಕಂಥವನು ನೀನು ಅಂತೇಳಿ ಹೊಗಳ್ತಾ ಇದ್ದಾರೆ. ಇನ್ನು ದೇವೇಂದ್ರನೇ ಮಗಳಾಗಿರ್ತಕ್ಕಂತಹ ಸಕಲರೂ ಕೂಡ ನಿನ್ನನ್ನು ಕೊಂಡಾಡ್ತಾ ಇದ್ದಾರಪ್ಪ. ಸಾಮಾನ್ಯದವನಲ್ಲ, ಎಲ್ಲರೂ ನಿನಗೆ ಪೂಜೆಯನ್ನು ಮಾಡ್ತಾರೆ, ಎಲ್ಲರೂ ನಿನ್ನ ಪಾದಗಳಿಗೆ ವಂದನೆಯನ್ನು ಮಾಡ್ತಾರೆ. ನೀನು ಶಿವನಾದ್ದರಿಂದ ನಿನಗೆ ಎಲ್ಲರೂ ಕೂಡ ವಂದನೆಯನ್ನು ಮಾಡ್ತಾರೆ. ನೀನು ವಿಜಿತೇಂದ್ರಿಯ ಬ್ರಹ್ಮಚಾರಿ. ಎಂಥ ಬ್ರಹ್ಮಚಾರಿ ಅಂತಂದರೆ ಅನ್ಯತ್ರ ಚ ಗಾಂಗೇಯ ಅನ್ಯತ್ರ ಚ ಮತ್ತೆ ಹೋಗೋದು. ಜಗತ್ತಿನಲ್ಲಿ ಇಬ್ಬರು ಬ್ರಹ್ಮಚಾರಿಗಳು ಅಂತ. ಮಹಾಭಾರತದ ಕಾಲದಲ್ಲಿ ವೀರರಾಗಿರ್ತಕ್ಕಂತಹ ಗಂಗಾತನೆಯ ಅವರು ಒಬ್ಬರು ಬ್ರಹ್ಮಚಾರಿ. ರಾಮಾಯಣದ ಕಾಲದಲ್ಲಿ ಆಂಜನೇಯ ಒಬ್ಬ ಬ್ರಹ್ಮಚಾರಿ ಅಂತೇಳಿ ಇಬ್ಬರೇನೆ ಜಗತ್ತಿನಲ್ಲಿ ಬ್ರಹ್ಮಚಾರಿಗಳು ಅಂತಂದರೆ ಉಳಿದವರಿಗೆ ಯಾರಿಗೂ ಕೂಡ ಬ್ರಹ್ಮಚಾರಿಗಳು ಅಂತ ಅನಿಸ್ಕೊಳ್ತಕ್ಕಂತಹ ಅರ್ಹತೆ ಇಲ್ಲ ಅಂತ. ಯಾಕೆಂದರೆ ಮಾನಸಿಕವಾಗಿ ಆದರೂ ಕೂಡ ಅವರು ಎಲ್ಲೋ ಒಂದು ಕಡೆ ಇದನ್ನ ಕೀಳರಿಮೆಯನ್ನು ಹೊಂದಿರ್ತಾರೆ, ಅವರು ತಪ್ಪನ್ನು ಮಾಡಿರ್ತಾರೆ. ಆದರೆ ಒಂದೇ ಒಂದು ಬಾರಿಯೂ ಕೂಡ ಮನಸ್ಸಿನಲ್ಲಿ ಯಾವ ಒಂದು ಕಳಂಕವೂ ಇಲ್ಲದೆ ಇರತಕ್ಕಂಥವರು ಅಂತಂದರೆ ವೀರ ಭಾಗೀರಥೀತನಾಗಿರ್ತಕ್ಕಂತಹ ಭೀಷ್ಮ ಮತ್ತು ಮಾರುತಾತ್ಮಜನಾಗಿರ್ತಕ್ಕಂತಹ ಆಂಜನೇಯ, ಇವರಿಬ್ಬರೇ ಅಂತೇಳಿ ಅದಕ್ಕೋಸ್ಕರ ವಿಜಿತೇಂದ್ರಿಯ ಅಂತ ಹೇಳಿ ಹೊಗಳ್ತಾ ಇದ್ದಾರೆ. ನಾರದರು ಅವನನ್ನು ಹೊಗಳಿದರು. ಸುರರು ಉಘೆ ಉಘೆ ಎಂದುಬ್ಬಿ ಹಿಕ್ಕಿದರು, ಎರಡು ಮೈಯಲಿ ಪಾಡಿದರು ತುಂಬುರರು, ನರ್ತಿಸಿ ನಲಿದರಾರಂಭಾದಿ ನಾರಿಗರುಗೋ, ದರದುರದಿ ನಡುಗಿದನು ಮಾರುತಿ, ತರಹರಿಸಿ ಕೋಪವನು ಕದಪಿನ ಕರದಲ್ಲಿ, ಅಸುರನ ನೋಡುತ್ತಿದ್ದನು ಬಿಗಿದ ಬೆರಗಿನಲಿ ಅಸುರನ ನೋಡುತ್ತಿದ್ದನು. ದೇವತೆಗಳೆಲ್ಲರೂ ಕೂಡ ಅವನನ್ನು ಆಂಜನೇಯನನ್ನು ಹೊಗಳ್ತಾ ಇದ್ದಾರೆ. ಉಘೆ ಉಘೆ ಅಂತ ಹೇಳಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ನಾರದರು ತೋಂಬುರರು ಎಲ್ಲರೂ ಕೂಡ ತುಂಬ ಸಂತೋಷದಿಂದ ಹಾಡುವುದನ್ನು ಪ್ರಾರಂಭ ಮಾಡಿದರು. ರಂಭಾದಿ ಅಪ್ಸರ ಸ್ತ್ರೀಯರೆಲ್ಲರೂ ಕೂಡ ನರ್ತನವನ್ನು ಮಾಡ್ತಾ ಇದ್ದಾರಂತೆ. ಇಡೀ ದೇವಲೋಕಕ್ಕೇನೆ ಸಂತೋಷವನ್ನು ಉಂಟು ಮಾಡಿದೆ. ಮನುಷ್ಯ ಲೋಕಕ್ಕೆ ಬಿಡಿ, ಸಂತೋಷ ಆಗೇ ಆಗಿದೆ. ಆ ದೇವಲೋಕಕ್ಕೂ ಕೂಡ ಸಂತೋಷವಾಗಿರ್ತಕ್ಕಂಥದ್ದು. 3 ಲೋಕವನ್ನು ಕೂಡ ರಾವಣ ಆಕ್ರಮಣ ಮಾಡಿ ಇಟ್ಕೊಂಡಿದ್ದಾನೆ. ಅಂತಹ ರಾವಣನಿಗೆ ಅವಸಾನ ಕಾಲ ಪ್ರಾಪ್ತವಾಗಿದೆ. ಇನ್ನೇನು ಸ್ವಲ್ಪ ಹೊತ್ತಿಗೆ ರಾವಣ ಸಾಯ್ತಾನೆ. ಅಂತಹ ಸ್ಥಿತಿ ಬಂದಿದೆಯಲ್ಲ, ನಮ್ಮ ಎಲ್ಲ ಆಪತ್ತು ಕೂಡ ಪರಿಹಾರವಾಗುತ್ತೆ. ರಘುರಾಮ ಅವತಾರವನ್ನು ಮಾಡಿಬಿಟ್ಟು ಈ ರೀತಿಯಾಗಿ ಮುಗಿಸ್ತಾ ಇದ್ದಾನೆ. ಅದಕ್ಕೆ ಸಹಾಯಕನಾಗಿ ನಮ್ಮ ಮಾರುತಿ ಬಂದುಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡ್ತಾನೆ ಅಂತ ಹೇಳಿಬಿಟ್ಟು ಅವರೆಲ್ಲರೂ ಕೂಡ ಸ್ತೋತ್ರವನ್ನು ಮಾಡ್ತಾ ಇದ್ದಾರಂತೆ, ಹೊಗಳ್ತಾ ಇದ್ದಾರಂತೆ. ಅವರ ಈ ಸಂತೋಷದ ಸಂದರ್ಭದಲ್ಲಿ ಈಗ ಮುಂದಿನ ಯೋಚನೆಯನ್ನು ಮಾಡ್ತಾ ಇದ್ದಾನೆ ಆಂಜನೇಯ. ಅಂಜಿದೆವು ನಿನಗೆ ಮರಣದ ಮಂಜು ಮುಸುಕಿದುದೆಂದು ನಾವಂಜಿದೆವು, ಸಮರ ಸಮಂಜಸದ ಸತ್ರಾಣಿಯ ಹೇ ಸಾಮಾನ್ಯನೇ ನೀನು, ಅಂಜದೆ ಏಣುಗೆನುತ ಉಬ್ಬುವಾತಿನಲಿ ಅಂಜನಾಸುತನು, ಆ ವಿವೇಕ ವಿಭಂಜನನು ಎಪ್ಪಿಸಿದನು ಉಬ್ಬುವ ರೋಮ ಹರುಷದಲ್ಲಿ ಎಬ್ಬಿಸಿದನು. ಕೆಳಗೆ ಬಿದ್ದುಬಿಟ್ಟಿದ್ದಾನೆ ರಾವಣಾಸುರ. ಎಲ್ಲರೂ ಹೊಗಳ್ತಾ ಇದ್ದಾರೆ ದೇವಲೋಕದಲ್ಲಿ. ಆಂಜನೇಯನಿಗೆ ಗಾಬರಿ ಶುರು ಆಗ್ಬಿಡ್ತು. ಸತ್ತೇ ಹೋಗ್ಬಿಟ್ನ ಪ್ರಾಣಿ ಅಂತ. ಇಷ್ಟು ಹೊಡೆದಕ್ಕೆ ಸತ್ತೇ ಹೋಗ್ಬಿಟ್ನ ಪ್ರಾಣಿ ಅಂತ ಯೋಚನೆ ಮಾಡ್ತಾ ಇದ್ದಾನಂತೆ. ಏನಾಯಿತು, ಮೊದಲು ನನ್ನನ್ನು ದಡ್ಡ ಅಂತಾದರೂ ಅಂದ್ಕೊಳ್ಳಿ, ಇವನನ್ನು ಬಿಡೋದಿಲ್ಲ ಅಂತ ಹೊಡೆದು ಬಿಟ್ಟ. ಅವನು ಸತ್ತು ಬಿದ್ದಿದ್ದಾನೆ ಅಂತ ಅಂದಾಗ ತಕ್ಷಣ ನೆನಪಾಯಿತು, ಈಗ ರಾಮನ ಹತ್ರ ಹೋಗಬೇಕು, ನಾನು ರಾವಣನನ್ನು ಕೊಂದು ಬಂದಿದ್ದೀನಿ ಅಂತ. ಏನು ಅನ್ಯಾಯವನ್ನು ಮಾಡಿದೆ ನೀನು, ನಮ್ಮ ಮಾತು ಎಲ್ಲಿಗೆ ಹೋಗಬೇಕು, ಅವನನ್ನು ಕೊಂದು ಬಂದರೆ ಯಾಕೆ ಕೊಂದೆ ಅಂತಂದರೆ
ಏನು ಹೇಳಲಿ ನಾನು, ಗಾಬರಿ ಆಗ್ಬಿಡ್ತು ಆಂಜನೇಯನಿಗೆ. ಅಯ್ಯೋ ತಪ್ಪು ಮಾಡಿಬಿಟ್ಟೆ ಅಂಥೇಳಿ ಆಲೋಚನೆಯನ್ನು ಮಾಡ್ತೀಯಾನೆ. ಅಷ್ಟೊತ್ತಿಗೆ ನಿಧಾನವಾಗಿ ಕೈಕಾಲು ಚಾಲನೆ ಮಾಡಿಕೊಂಡು ಆ ರಾವಣೇಶ್ವರ ಎದ್ದ. ಸದ್ಯ ಬದುಕಿದೆಯಾ, ಬಡಜೀವೇ ಅಂತ ಅಂದ್ಕೊಂಡು ಅವನಿಗೆ ಕೈ ಕೊಟ್ಟು ಹಬ್ಬಿಸ್ತಾ ಇದ್ದಾನಂತೆ. ಸದ್ಯ ಹೇಳಲಿ ಅವನು, ಈಗ ಹೊಡೆದು ಬಿಟ್ಟು ಸಾಯಿಸೇ ಬಿಟ್ರೆ ಇನ್ನು ಹೋಗೇ ಬಿಡ್ತಲ್ಲಪ್ಪ ಅಂತ ಅಂದ್ಕೊಂಡು ಆಂಜನೇಯ ಅವನನ್ನು, ಪರವಾಗಿಲ್ಲಪ್ಪ, ನನ್ನ ಏಟಿಗೆ ನೀನು ಬದುಕಿ ಉಳಿದೆ ಅಂತಂದರೆ ನೀನು ಸಾಮಾನ್ಯದವನಲ್ಲ, ಮಹಾಶೂರನೇ ಸರಿ ಅಂತ ಹೇಳಿಬಿಟ್ಟು ಅವನನ್ನು ಎಬ್ಬಿಸ್ತಾ ಇದ್ದಾನೆ. ಎದ್ದನು ಅವನು ಅಂದು ಅಂಬು ನಿಧಿಯೊಳಗದ್ದಗಿರೆ ನೆಗೆವಂತೆ ಎದ್ದನು ಬಾಯೊಳಗಿದ್ದರಣ ಧೂಳಿಯನು ಥೂ ಎಂದು ಗುಳುತ ಎಡಬಲಕೆ ಎದ್ದನು ಇದ್ದಸೆಯನಾರೈದು ಕೈಗಳನುದ್ದಿ ಹಾಯಿಕಿ ಮಸ್ತಕಕ್ಕೆ ಮುರಿದೆದ್ದು ಮಂಡಿಯ ಕೊಂಡು ಕುಬು ಬಿರಿದು ಆಲ್ದನು ಅಸುರೇಂದ್ರ. ನಿಧಾನವಾಗಿ ಆಂಜನೇಯ ರಾವಣೇಶ್ವರ ಹೇಳ್ತಾ ಇದ್ದಾನೆ. ಸುತ್ತಲೂ ನೋಡ್ದ, ಬಹಳ ಅವಮಾನವಾಯಿತು. ಆಮೇಲೆ ಮೇಲೆ ಕೇಳ್ತಾ ಮೈಯಲ್ಲಿ ಆಗಿರ್ತಕ್ಕಂತಹ ಧೂಳನ್ನೆಲ್ಲ ಕೊಡುಕೊಳ್ತಾ ಇದ್ದಾನಂತೆ. ಮೈ ಮೇಲಿನ ಧೂಳನ್ನು ಕೊಡುಕ್ತಾ ಇದ್ದಾನೆ. ತಲೆಯೆಲ್ಲ ಸರಿ ಮಾಡ್ಕೊಳ್ತಾ ಇದ್ದಾನೆ. ಕಿರೀಟವೆಲ್ಲ ಎಲ್ಲೆಲ್ಲೋ ಹೋಗಿದೆ, ಅವೆಲ್ಲವನ್ನು ಆರಿಸ್ಕೊಂಡ್ಬಿಟ್ಟು 20 ಕಿರೀಟ ಹಾಕೊಂಡ್ಬಂದಿನಲ್ಲ, ಅದೇ ಒಂದು ಸ್ವಲ್ಪ ಹೊತ್ತು ಹಿಡಿಯುತ್ತೆ ಅದು ಜೋಡಿಸ್ಕೊಳ್ಳೋದು. ಎಲ್ಲ ಕಿರೀಟಗಳನ್ನು ಜೋಡಿಸ್ಕೊಂಡ, ವಸ್ತ್ರವನ್ನು ಸರಿ ಮಾಡಿಕೊಂಡ. ಈ ಹೊಡೆದ ರಭಸಕ್ಕೆ ನೆಲದ ಮೇಲೆ ಬಿದ್ದಿಯಾನಲ್ಲ, ಬಾಯಿ ತೆಕ್ಕೊಂಡ್ಬಿಟ್ಟಿದೆ, ಧೂಳಿ ಎದ್ದು ಬಾಯಿಗೆಲ್ಲ ಮಣ್ಣು ಹೋಗ್ಬಿಟ್ಟಿದೆ. ಆ ಮಣ್ಣಿನ ಬಾಯಿಯನ್ನು ಥೂ ಅಂತೇಳಿ ಉಗುಳದ ಅಂತ, ಥೂ ಅಂತೇಳಿ ಉಗುಳಿಬಿಟ್ಟು ಸರಿ ಮಾಡಿಕೊಂಡು ಆಮೇಲೆ ಎದ್ದು ಬಿಟ್ಟು ಇವನ ಕಡೆ ನೋಡ್ತಾ ಇದ್ದಾನೆ. ಏನು ಅನ್ಯಾಯವಾಯಿತು, ಹೀಗೆ ಹೊಡೆದು ಬಿಟ್ಟನಲ್ಲ ಇವನನ್ನು ಉಳಿಸಬಾರದು ಅಂತೇಳಿ ಕೋಪದಿಂದ ಅವನ ಕಡೆಯನ್ನು ನೋಡ್ತಾ ಇದ್ದಾನೆ. ಸರಿಸದವರಿಲ್ಲ ಇಂದು ಪರ್ಯಂತರ ಪುರಾತನ ಸುಭಟರಲಿ ಸಂಗರಕ್ಕೆ ಸಾಹಸ ಮಲ್ಲ ನೀನಹೆ ಗುಣಕ್ಕೆ ಮತ್ಸರವೇ ಕರಹತಿಯ ನಿಧನೊಮ್ಮೆ ನೀ ತರಹರಿಸಿದಡೆ ಭಟನಹೇ ಎನ್ನುತ್ತ ಅಬ್ಬರಿಸಿ ಬಲುಗೈ ಹತ್ತ ಬಲಿದು ಎತ್ತಿದನು ದಶಕಂಠ. ಈವರೆಗೂ ಕೂಡ ನನಗೆ ಇಂತಹ ಪೆಟ್ಟನ್ನು ಕೊಟ್ಟವರು ಜಗತ್ತಿನಲ್ಲಿ ಯಾರೂ ಇಲ್ಲ. ಯಾರೂ ಪೆಟ್ಟೇ ಕೊಟ್ಟಿಲ್ಲ, ಪೆಟ್ಟು ಕೊಡೋದಕ್ಕೆ ಅವಕಾಶವೇ ಇಲ್ಲ. ಅಕಸ್ಮಾತಾಗಿ ಪೆಟ್ಟು ಕೊಟ್ಟಿದ್ರೆ, ಯಾರಾದರೂ ಒದ್ದಿದ್ರೆ, ನಮ್ಮ ಇಂದ್ರಜಿತುವೋ ಅವನ ಮಗನೋ ಒದ್ದಿರಬಹುದು ನನ್ನ, ಅಷ್ಟೇ. ಪುಟ್ಟ ಮಗು ತೊಡೆ ಮೇಲೆ ಮಲ್ಕೊಂಡಾಗ ಒದ್ದಿರಬಹುದು, ಬದುಕಿ ಉಳಿದಿಯಾರವರು. ಆದರೆ ಯುದ್ಧ ಭೂಮಿಯಲ್ಲಿ ನನಗೆ ಇಂಥ ಪೆಟ್ಟನ್ನು ಕೊಟ್ಟು ಇವತ್ತಿನವರಿಗೆ ಯಾರೂ ಕೂಡ ಉಳಿದಿಲ್ಲ, ಯಾರೂ ಕೂಡ ಇಂತಹ ಪೆಟ್ಟನ್ನು ಕೊಟ್ಟಿಲ್ಲ. ನೀನು ಅಸಮಸಾಹಸಿಯಪ್ಪ, ಗುಣಕ್ಕೆ ಮತ್ಸರವಿಲ್ಲ ಅಂತ ದೊಡ್ಡವರೆಲ್ಲರೂ ಕೂಡ ಹೀಗೆ ನಡ್ಕೊಳ್ಳೋದು. ರಾವಣ ನಡ್ಕೊಂಡಿದ್ದಾನೋ ಇಲ್ವೋ, ನಮ್ಮ ನರಹರಿ ಅಂತೂ ರಾವಣನಿಗೆ ಈ ಯೋಗ್ಯತೆಯನ್ನು ಕೊಟ್ಟಿದ್ದಾನೆ, ಅದನ್ನು ಅವನು ಒಪ್ಪಿಕೊಂಡ ಅಂತೇಳಿ. ಗುಣಕ್ಕೆ ಮತ್ಸರವಿಲ್ಲ, ನಿಜವಾಗಿಯೂ ಕೂಡ ನೀನು ಮಹಾನ್ ಶಕ್ತಿಶಾಲಿಯೇ ಸರಿ ಅಂತ ಹೇಳಿಬಿಟ್ಟು ಆಂಜನೇಯನ ಪರಾಕ್ರಮವನ್ನು ಮೆಚ್ಚಿಕೊಂಡ ಅಂತ. ವಿದ್ವಾನೇವ ವಿಜಾನಾತಿ ವಿದ್ವಜ್ಜನ ಪರಿಶ್ರಮಂ ಅಂತ ಹೇಳ್ತಾರೆ ಕವಿಗಳು. ಒಬ್ಬ ವಿದ್ವಾಂಸನಿಗೆ ಇನ್ನೊಬ್ಬ ವಿದ್ವಾಂಸನ ಪರಿಶ್ರಮ ಯೋಗ್ಯತೆ ಎಷ್ಟು ಅನ್ನೋದು ಗೊತ್ತಾಗುತ್ತೆ, ಬೇರೆಯವರಿಗೂ ಗೊತ್ತಾಗೋದಿಲ್ಲ. ಏನೋ ಬರೆದಿದ್ದಾನೆ, ತುಂಬ ಚಾಕಚಕ್ಯವಾದಂತಹ ಪದ್ಯವನ್ನು ಬರೆದಿದ್ದಾನೆ, ಅವನು ಬಂದು ಓದ್ತಾನೆ, ಸಭೆಯಲ್ಲಿರೋರೆಲ್ಲ ಕೇಳ್ತಾರೆ, ಚೆನ್ನಾಗಿದೆ ಚೆನ್ನಾಗಿದೆ ಅಂದ್ಕೊಂಡು ಹೋಗ್ತಾರೆ. ಆದರೆ ಅದರಲ್ಲಿ ಮಾಡಿರ್ತಕ್ಕಂತಹ ಆ ಕಾವ್ಯದ ಕುಸುರಿ ಕೆಲಸವನ್ನು ಏನು ಅಂತ ಹೇಳಬೇಕಾದ್ರೆ ನಮ್ಮ ಗಣೇಶಾವಧಾನಿಗಳಂತಹ ಹಿರಿಯರೇ ಬರಬೇಕು, ಪ್ರಸನ್ನಾವಂತಹ ಹಿರಿಯರೇ ಇರಬೇಕು. ಆಗ ಅವರು ಅದನ್ನೆಲ್ಲ ಹೇಳಿಬಿಟ್ಟು ಹೇಳ್ತಾರೆ. ಉಳಿದವರಿಗೆಲ್ಲ ಏನು ಗೊತ್ತಾಗುತ್ತೆ, ಏನೋ ಓದಿದ್ರು ಆಜವಾಗಿ ಹೇಳಿದರು ಅಂತ ಅಂದ್ಕೊಂಡ್ಬಿಡ್ತಾರೆ. ವಿದ್ವಾನೇವ ವಿಜಾನಾತಿ ವಿದ್ವಜ್ಜನ ಪರಿಶ್ರಮಂ ಅಂತ ಹೇಳೋ ಹಾಗೇನೆ ನಿಜವಾದಂತಹ ಶೂರನ ಯೋಗ್ಯತೆ ಎಷ್ಟು ಅನ್ನೋದು ಇನ್ನೊಬ್ಬ ಶೂರನಿಗೆ ಮಾತ್ರ ಗೊತ್ತಾಗುತ್ತೆ. ಹೇಡಿಗಳಿಗೆ ಗೊತ್ತಾಗೋದಿಲ್ಲ, ಅದು ನಿಜವಾದ ಶೂರನಿಗೆ ಗೊತ್ತಾಗುತ್ತೆ. ಆ ಪೆಟ್ಟನ್ನು ಕೊಡ್ತಕ್ಕಂತಹ ಯೋಗ್ಯತೆ ಇದೆಯಲ್ಲ ಇನ್ನು ಯಾರಿಗೂ ಇಲ್ಲ, ಅಷ್ಟು ಪೆಟ್ಟನ್ನು ಕೊಟ್ಟಿದ್ದಾನವನು. ಅದನ್ನು ನೋಡ್ದ ರಾವಣ, ಅವನನ್ನು ಮೆಚ್ಚಿಕೊಂಡ. ಆಮೇಲೆ ಹೇಳ್ದ, ನೋಡು ನಿನಗೆ ಅವಕಾಶ ಸಿಕ್ಕಿದಾಗ ಗುದ್ದುಬಿಟ್ಟೆ ಅಂತ ಹೇಳಿಬಿಟ್ಟು ಏನೋ ಗೆದ್ದೆ ಅಂದ್ಕೋಬೇಡ, ಈಗ ನಾನು ಕೊಡ್ತೀನಿ ಗುದ್ದನ್ನ, ಅದನ್ನು ನೋಡು ಅಂತ. ಮೊದಲ ಬಾರಿ ಗುದ್ದು, ಒಂದನೇ ಅವಕಾಶ ಮುಗೀತು ಇಬ್ಬರದು. ಮೊದಲನೇ ಬಾರಿ ಗುದ್ದಾಗ ಬರೀ ಗುದ್ದು ಕೊಟ್ಟ, ಆಕಾಶದವರೆಗೆ ಕೈ ಎತ್ತ ಗುದ್ದು ಕೊಟ್ಟ ಅಂತ ಹೇಳಿದ್ದಾರೆ. ಆಗ 10 ತೋಳನ್ನು ಬಳಸ್ದ ಅಂತ ಹೇಳಿದ. ಈಗ 10 ತೋಳನ್ನು ಬಳಸಿದಂತೆ, 10 ಬಲಗೈಗಳನ್ನು ಒಟ್ಟಿಗೆ ಎತ್ತಿದಾನಂತೆ ರಾವಣೇಶ್ವರ. 10 ತೋಳನಿಂದಲೂ ಒಟ್ಟಿಗೆ ಆಂಜನೇಯನ ಹೊಡೆದು ಮುಗಿಸ್ಬಿಡ್ಬೇಕು ಅಂಥೇಳಿ 10 ತೋಳುಗಳನ್ನು ಎತ್ತಿಬಿಟ್ಟು ಆಂಜನೇಯ ರಾವಣೇಶ್ವರ ಇನ್ನು ಮುಗೀತು ನಿನ್ನ ಕಥೆ ಅಂತ ಹೇಳಿ ಕೈಯನ್ನು ಎತ್ತಿದ್ದಾನೆ.
ಕೆಡಿಸಿ ಮಾತಾಡಿದೆಯಲ ನಿನ್ನೊಡನೆ ಕಾದಿದೆನೆಂದು ಸರಿಯೆಂದು ಎಡಹಿ ವಾಚಿಸಲಹುದೆ ಬದುಕಿದೆನೆಂಬ ಗರ್ವದಲ್ಲಿ ತುಡುಕು ನೀನಿನ್ನೊಮ್ಮೆ ಮೇಲುಗ್ಗಡಿಸದೆ ಎನ್ನಯ ಹತಿಗೆ ನಿನ್ನ ಸುಸಡಿಲದಿರೆ ಸಂನ್ಯಾಸ ನಿನ್ನೊಳು ಸಮರವು ಎನಗೆ ಎನ್ನಯ ಹತಿಗೆ ನಿನ್ನ ಅಸುಸಡಿಲದಿರೆ ಎನಗೆ ನಿನ್ನೊಳು ಸಮರವು ಸನ್ಯಾಸವೆಂದ. ಆಮೇಲೆ ಅವನು ಹೇಳ್ತಾ ಇದ್ದಾನೆ, ನಿನ್ನನ್ನು ಹೊಗಳದೇ ಮಾತ್ರಕ್ಕೆ ಬಹಳ ಮೆಚ್ಕೊಂಡ್ಬಿಟ್ಟಿದ್ದೀನಿ, ನೀನು ಮಹಾಶೂರ ಅನ್ಕೋಬೇಡ, ಈಗ ತೋರಿಸ್ತೀನಿ ನನ್ನ ಪರಾಕ್ರಮ ಏನು ಅನ್ನೋದನ್ನ. ನಿನ್ನೊಂದಿಗೆ ನಿಂತ್ಕೋಬಾರ್ದಾಗಿತ್ತು, ನಿನ್ನಂತಹ ಸಾಮಾನ್ಯನೊಂದಿಗೆ ನಾನು ಯುದ್ಧಕ್ಕೆ ನಿಂತ್ಕೊಂಡಿದ್ದೇ ತಪ್ಪಾಯಿತು. ಏನೋ ಪಾಪ ಕಪಿ ಅಂತ ಅಂದ್ಕೊಂಡು ಆಯ್ತಪ್ಪ ಅಂತಂದೆ, ಅಷ್ಟಕ್ಕೆ ನೀನು ಹೊಡೆದು ಬಿಟ್ಟು ಮಹಾಶೂರ ಅಂತ ಅಂದ್ಕೋಬೇಡ. ನೋಡು ಈಗ ನನ್ನ ಪರಾಕ್ರಮವನ್ನು ಯಾವ ರೀತಿಯಲ್ಲಿ ನಾನು ಹೊಡಿತೀನಿ ಅಂತ. ಈ ಏಟನ್ನೇನಾದರೂ ಬಿದ್ದ ಮೇಲೆ ನೀನು ಬದುಕಿ ಉಳಿದ್ರೆ ಯುದ್ಧ ಮಾಡೋಲ್ಲ ಕಣಯ್ಯ ನಿನ್ನ ಹತ್ರ, ಮತ್ತೆ ಯುದ್ಧ ಬೇಕಾಗಿಲ್ಲ. ಯಾಕೆಂದ್ರೆ ನನ್ನ ಸರ್ವಶಕ್ತಿಯನ್ನು ಉಪಯೋಗಿಸ್ಬಿಟ್ಟು ನಾನು ನಿನಗೆ ಏಟನ್ನು ಕೊಡ್ತೇನೆ, ಆಮೇಲೆ ಮತ್ತೆ ನಿನ್ನೊಂದಿಗೆ ಯುದ್ಧ ಇಲ್ಲ. ಈ ಏಟು ನಿನಗೆ ಬಿದ್ದ ಮೇಲೆ ನೀನು ಸತ್ರೂ ನಿನ್ನೊಂದಿಗೆ ಯುದ್ಧ ಇಲ್ಲ, ನೀನು ಬದುಕಿದ್ರೂ ನಿನ್ನೊಂದಿಗೆ ಯುದ್ಧ ಇಲ್ಲ. ಆಯಿತು, ನಾನು ಸೋತ ಮೇಲೆ ಇನ್ನೇನು ಯುದ್ಧ ಮಾಡ್ತೀನಿ, ನಾನು ಯುದ್ಧವನ್ನೇ ಮಾಡೋದಿಲ್ಲ ನೋಡು ಅಂತ ಹೇಳಿಬಿಟ್ಟು ಎರಡನೇ ಗುದ್ದಿಗೆನೆ ಮುಗಿಸ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಆ ಕೈಯನ್ನು ಎತ್ತಿ ಗುದ್ದಿದ್ದಾನೆ. ಗಾಯವು ಇದರೊಳು ಬದುಕಿದರೆ ಸಮರಾಯತದ ಸಂನ್ಯಾಸ ವಹಿಸಲೇ ವಾಯುವಿನ ವೈಹಾಳಿಗೆ ಎಡೆಗುಡು ನಿನ್ನ ವಚನವನು ಕಾಯ ಕಳಲದ ಮುನ್ನ ಮುಕ್ತಿಯದಾಯಕರು ಅದಾರುಂಟು ನೆನೆಯನುತ ಆಯತಾವ ಮಲ್ಲ ತಿವಿದನು ವಜ್ರ ವಿಗ್ರಹನ. ಈ ಏಟನ್ನು ಮತ್ತೆ ಅದನ್ನೇ ಹೇಳ್ತಾ ಇದ್ದಾನೆ, ಈ ಏಟನ್ನೇನಾದರೂ ನೀನು ಸಹಿಸ್ಕೊಂಡ್ಬಿಟ್ರೆ ನಾನು ಮತ್ತೆ ಯುದ್ಧವನ್ನು ಮಾಡೋದಿಲ್ಲ. ನೋಡು ನನ್ನ ಏಟಿನ ಪರಾಕ್ರಮವನ್ನು, ಇನ್ನು ಖಂಡಿತವಾಗಿ ನೀನು ಉಳಿಯೋದಕ್ಕೆ ಸಾಧ್ಯವಿಲ್ಲ. ಈ ಗುದ್ದಿನಿಂದ ನೀನು ಸತ್ತೇ ಸಾಯ್ತೀಯ ಅಂತ ಹೇಳ್ಕೊಂಡ್ಬಿಟ್ಟು ನಿನ್ನನ್ನು ಉಳಿಸೋದಿಲ್ಲ ಅಂಥೇಳಿ ಬಲವಾಗಿ ಎತ್ತಿ ಕೈಯನ್ನು ರಾವಣೇಶ್ವರ ಆ ಮಾಂಜನೇಯನಿಗೆ ಗುದ್ದಿದ್ದಾನೆ. ಕುರಿಸಿದುದು ಗೋಣು ಗೋಣಿನೊಳಕ್ಕುದರುಣ ಜಲೌಗ ಜಡಿದುದು ಮಿಕ್ಕು ಕಂಠದಲ್ಲಿ ಅರಿವು ಮರಮೆಯ ಜೀವ ಚಂಚಲದ ಸೊಕ್ಕು ಬಲಿದುದು ಶ್ರಮದ ಸೋಂಕಿನ ಸಕ್ಕಜವು ಬಲುಹಾಯ್ತು ಮಿಗೆ ಮುಂದಿಕ್ಕಿಕೊಂಡುದು ಮೂರ್ಛೆ ಮರವೆಗೆ ಸಂದನ ಹನುಮ. ಈ ಏಟಿನಲ್ಲಿ ನೀನು ಹೇಗೂ ಬದುಕಿ ಉಳಿಯೋದಕ್ಕೆ ಸಾಧ್ಯವಿಲ್ಲ. ನಿನ್ನ ಇಷ್ಟದೈವದ ಪ್ರಾರ್ಥನೆಯನ್ನು ಮಾಡು, ಕಡೆ ಪ್ರಾರ್ಥನೆ ಅವಕಾಶ ಕೊಡಬೇಕು. ಸಾಯುವವನಿಗೆ ಕಡೆಯ ಪ್ರಾರ್ಥನೆಯ ಅವಕಾಶವನ್ನು ಮಾಡಿಕೊಡ್ಬೇಕು. ಯಾಕೆಂದ್ರೆ ಸತ್ತೋಗ್ಬಿಡ್ತಾನೆ ಅವನು, ಆಮೇಲೆ ಇನ್ನು ಸ್ಮರಣೆ ಮಾಡೋದಕ್ಕಿಲ್ಲ. ಇದು ಕಟ್ಟ ಕಡೆಯ ಭಾರಿ ಅವಕಾಶ ನಿನಗೆ. ಸಾಯಬೇಕಾದ್ರೆ ಕುಲದೇವರನ್ನು ನೆನೆದು ಸಾಯಬೇಕು ಅಂತ ಹೇಳುತ್ತೆ ಶಾಸ್ತ್ರ. ನಿನಗೆ ಅವಕಾಶ ಕೊಡ್ತಾ ಇದ್ದೀನಿ, ನಿನ್ನ ಕುಲಸ್ವಾಮಿಯನ್ನು ಧ್ಯಾನ ಮಾಡು, ಈಗ ಹೊರತಾ ಕೊಡ್ತೀನಿ ಅಂತ ಹೇಳಿಬಿಟ್ಟು ಆಂಜನೇಯ ಅವಕಾಶವನ್ನು ಕೊಟ್ಟು, ರಾವಣ ಅವನಿಗೆ ಅವಕಾಶವನ್ನು ಕೊಟ್ಟು ಕೈಯನ್ನು ಎತ್ತಿದ್ದಾನೆ, ಗುದ್ದಿದ್ದಾನೆ. ಆ ಏಟ್ ಹೇಗೆ ಬಿತ್ತು ಅಂತ ಕವಿ ವರ್ಣಿಸ್ತಾ ಇದ್ದಾನೆ. ಒಂದು ಕ್ಷಣಕ್ಕೆ ಆಂಜನೇಯನ ಕುತ್ತಿಗೆ ವಾಲು ಬಿಟ್ಟಿದೆಯಂತೆ, ರಕ್ತ ಬಾಯಿಂದ ಹೊರಕ್ಕೆ ಬರ್ತಾ ಇದೆಯಂತೆ, ನಿಲ್ಲುವುದಕ್ಕೆ ಸಾಧ್ಯವಾಗ್ತಾ ಇಲ್ವಂತೆ, ಕೈಕಾಲುಗಳಲ್ಲಿ ತ್ರಾಣ ಹೋಗಿ ಕುಕ್ಕರಿಸಿ ಬಿಟ್ಟಿದ್ದಾನಂತೆ ಆಂಜನೇಯ. ಒಂದು ಕ್ಷಣಕ್ಕೆ ಉಸಿರು ಎಲ್ಲೋ ಹೋಗ್ಬಿಡ್ತು, ಪ್ರಜ್ಞೆ ತಪ್ಪಿ ಆಂಜನೇಯ ನೆಲದ ಮೇಲೆ ಮಲಗಿಬಿಟ್ಟ. ಅವನ ಕಥೆಯೇ ಮುಗಿತು ಅನ್ನೋ ಹಾಗೆ ಆಂಜನೇಯ ನೆಲದ ಮೇಲೆ ಮಲಗಿಬಿಟ್ಟಿದ್ದಾನಂತೆ. ಯಾರು ಆಂಜನೇಯ? ವಜ್ರದೇಹಿ ಆಗಿರ್ತಕ್ಕಂತಹ ಆಂಜನೇಯನಿಗೆ ರಾವಣ ಕೊಟ್ಟಂತಹ ಪೆಟ್ಟನ್ನು ತಡ್ಕೊಳ್ಳೋಕ್ಕಾಗಲಿಲ್ಲ ಅಂತಂದರೆ ಇನ್ನು ಬೇರೆ ಯಾರಿಗೆ ತಡ್ಕೊಳ್ಳೋಕ್ಕಾಗುತ್ತೆ? ರಾವಣನ ಶಕ್ತಿ ಎಷ್ಟು? ಅಷ್ಟು ಅದ್ಭುತವಾದಂತಹ ಪರಾಕ್ರಮದಿಂದ ರಾವಣ ಗುದ್ದನ್ನು ಕೊಟ್ಟ, ಆಂಜನೇಯ ಮಲಗಿಬಿಟ್ಟ. ಬಿದ್ದ ಭಟನು ಇವ ಸಂವರಿಸಿಕೊಂಡೆದ್ದನು ಆದಡೆ ಸೂತ ಕೇಳೈ ತಿದ್ದಿತೆಮ್ಮಯದೆಸೆ ವರೂಥವ ಹೂಡು ಬೇಗದಲಿಗೆ ಗುದ್ದು ಬಿರಿಸೋಗ ಇವನು ಉಳಿವುದು ಅರಿದು ಯಮಗಿದ್ದ ಹದನಿದು ಬೇಗ ಮಾಡೆನು ತತ್ತಲಿಸೆ
ಚಾಚಿದನು ರಥವನು ಸೂತನು ಅಸುರಂಗೆ ರಥವನು ಚಾಚಿದನು. ಆಂಜನೇಯ ನೆಲದ ಮೇಲೆ ಬಿದ್ದು ಬಿಟ್ಟಿದ್ದಾನೆ. ಅವನಿಗೆ ಹೇಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದರೆ ಆ ವಜ್ರದೇಹಕ್ಕೆ ಹೊಡೆದ ಏಟಿಗೆ ರಾವಣೇಶ್ವರನ ಕೈಯೆಲ್ಲ ಮರಗಟ್ಟು ಬಿಟ್ಟಿದೆಯಂತೆ. ಆ ಏಟು ಕೊಟ್ಟೋದಕ್ಕೆ ಕೈಯೆಲ್ಲ ಮರಗಟ್ಟು ಹೋಗಿದೆಯಂತೆ. ಬೆರಳುಗಳು ಆಡ್ತಾ ಇಲ್ವಂತೆ. ಕೈ ಎತ್ತೋಕೆ ಸಾಧ್ಯವಾಗ್ತಾ ಇಲ್ಲ, ಅಷ್ಟು ನೋವಾಗಿದೆ. ಕಲ್ಲಿಗೇನಾದರೂ ಗುದ್ದಿದ್ರೆ ನಾವು ಕೈ ಗುದ್ದಾಗ ಆಗುತ್ತಲ್ಲ, ಅಂಥ ಅನುಭವ ಆಯಿತು ಅಂತ ರಾವಣ ಯೋಚನೆ ಮಾಡ್ತಾ ಇದ್ದಾನೆ. ಅಬ್ಬಬ್ಬಾ, ಇವನಿಗೆ ಗುದ್ದಿದ್ದಕ್ಕೆ ನನಗೆ ನೋವಾಗ್ತಾ ಇದೆ ಅಂತ. ನನ್ನ ಕೈ ಮುರಿದು ಹೋಯ್ತು, ನನಗೇ ನೋವಾಗ್ತಾ ಇದೆ. ಈ ರೀತಿಯಾಗಿ ಹೊಡ್ತಾ ಬಿತ್ತಲ್ಲ, ಇನ್ನು ಇವನೇನಾದರೂ ಇನ್ನು ಸ್ವಲ್ಪ ಹೊತ್ತಿಗೆ ಎದ್ದು ಬಿಡ್ತಾನೆ. ಅವನೇನಾದರೂ ಎದ್ದರೆ ಇನ್ನೊಂದು ಏಟಿಗೆ ಸಿದ್ಧನಾಗ್ತಾನೆ ಅವನು. ಕೊನೆ ಏಟು, ಅಲ್ಲಿಗೆ ನನ್ನ ಕೊನೆ, ಇನ್ನು ಉಳಿಸೋಲ್ಲ ನನ್ನ. ಆದ್ದರಿಂದ ಎರಡನೇ ಏಟಲ್ಲಿ ಅವನು ಬಿದ್ದಾಗಲೇ ನಾವು ಅವನು ಸತ್ತ ಅಂತ ಅಂದ್ಕೊಂಡು ಮುಂದಕ್ಕೆ ಹೋಗೋದು ಅಂತ. ಹಿಂದೆ ಮಾಡಾಗಿದೆಯಲ್ಲ, ಆ ಸುಗ್ರೀವ ಬಂದ, ಅವನು ಎಷ್ಟು ತಪ್ಪಿರಬೇಕಾದ್ರೆ ಅವನು ಸತ್ತ ಅಂತ ಹೇಳ್ಕೊಂಡು ಮುಂದಕ್ಕೆ ಬಂದಾಯಿತು. ಆಮೇಲೆ ಅಲ್ಲಿಂದ ಮುಂದಕ್ಕೆ ಬಂದ ಮೇಲೆ ನೀಲ ಬಂದ, ಅವನು ಬಿದ್ದ ಕೂಡಲೇ ಅವನು ಸತ್ತ ಅಂದ್ಕೊಂಡು ಮುಂದಕ್ಕೆ ಬಂದಾಯಿತು. ಹಾಗೆ ಇವನು ಕೂಡ ಸತ್ತ ಅಂತ ಅಂದ್ಕೊಂಡು ನಾವು ಮುಂದಕ್ಕೆ ಹೋದರೆ ನಾವು ಬದುಕಿ ಉಳಿತೀವಿ. ಇಲ್ಲದೆ ಹೋದರೆ ಈ ರೀತಿಯಾಗಿ ಕೈಯೆಲ್ಲ ಮರಗಟ್ಟಿದ್ದಕ್ಕಂತಹ ನೋವು ಅವನಿಗೆ ಗುದ್ದಿದ್ದಕ್ಕಾಗಿದ್ರೆ ಅವನಿಗೆ ಎಷ್ಟು ಹೊಡೆದ ಬಿದ್ದಿರ್ಬೋದು. ಆದರೆ ಅವನಿಗೆ ಹೊದ್ದದಕ್ಕೆ ನನಗೆ ಅವನ ಮೈ ಮುಟ್ಟಿದ್ದಕ್ಕೆ ಇಷ್ಟ ಆಯ್ತಲ್ಲ, ಇನ್ನು ಅವನೇನಾದರೂ ಸರ್ವಶಕ್ತಿಯನ್ನು ಪ್ರಯೋಗಿಸಿಬಿಟ್ಟು ಹೊಡೆದು ಬಿಟ್ಟ ಅಂತಂದರೆ ನಾನು ಬದುಕಿ ಉಳಿಯೋದಿಲ್ಲ ಅಂಥೇಳಿ ಆಲೋಚನೆಯನ್ನು ಮಾಡಿ ರಾವಣೇಶ್ವರ ಮುಂದಕ್ಕೆ ಹೋಗೋಣ ಅಂತ ಯೋಚನೆ ಮಾಡ್ದ. ಇಲ್ಲಿರೋದು ಸರಿಯಲ್ಲ ನಾವು ಅಂಥೇಳಿ ಸಾರಥಿ ಹತ್ರ ಮುಂದಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ದಾನೆ. ಸರಿವುದೇ ಪಾಡು ಎನ್ನುತ್ತ ಸೂಸಿದ ಶರಶರಾಸನ ಶಸ್ತ್ರವನು ಸಂವರಿಸಿಕೊಳ್ಳುತ್ತ ಅಡರಿದನು. ತನ್ನಯ ತೇರ ತವಕದಲ್ಲಿ ತೊರವೆಯ ಅಧಿಪತಿರಾಯ ನರಕೇಸರಿಯ ಭೃತ್ಯನನು ಅಸುರಪತಿ ತಿರುಗಿ ನೋಡುತ್ತ ಸೂಟಿಯಲ್ಲಿ ಹರಿಸಿದನು ನಿಜ ರಥವಾ. ಸಾರಥಿ ಹತ್ರ ಹೇಳ್ದ ರಾವಣ, ಈ ಬಿದ್ದಿರ್ತಕ್ಕಂಥವನು ಮೇಲಕ್ಕೆ ಏನಾದರೂ ಎದ್ದು ಬಿಟ್ರೆ ನಮ್ಮನ್ನು ಇವತ್ತು ಉಳಿಸೋದಿಲ್ಲ. ಸಾರಥಿ, ಮುಂದಕ್ಕೆ ಹೋಗೋಣ, ನಾವು ಬೇಗ ಹೋಗೋಣ ಅಂತ ಹೇಳಿಬಿಟ್ಟು ರಥ ತಗೊಂಬ, ಕುದುರೆಗಳನ್ನು ನೋಡು, ಹೊರಡೋಣ ಬಾ ಅಂತ ಹೇಳ್ದ. ಸಾರಥಿ ಸಹಸರ ಬಂದವನು ರಾವಣನು ಕೂಡ ರಥದ ಮೇಲೆ ಹತ್ತಿದ್ದಾನಂತೆ. ಹತ್ತಿ ಹೋಗ್ತಾ ಇದ್ದಾನೆ. ರಾವಣ ಹೋಗಬೇಕಾದ್ರೂ ಹಿಂದಕ್ಕೆ ತಿರುಗಿ ನೋಡ್ತಾ ಇದ್ದಾನಂತೆ. ಯಾರನ್ನ? ನಮ್ಮ ನರಹರಿಯ ಭೃತ್ಯನನ್ನ, ಆಂಜನೇಯನನ್ನು ನೋಡ್ತಾ ಇದ್ದಾನೆ. ಅವನಿನ್ನೂ ಪ್ರಜ್ಞೆ ಬಂದಿಲ್ಲ, ಅವನಿಗೆ ಪ್ರಜ್ಞೆ ತಪ್ಪಿದ್ದಾನೆ. ಅವನು ಎದ್ದು ಬಿಟ್ರೆ ಇವತ್ತು ನನ್ನನ್ನು ಉಳಿಸೋದಿಲ್ಲ, ಇಲ್ಲೇ ಸಾಯಿಸ್ಬಿಡ್ತಾನೆ ನನ್ನನ್ನು. ಅದಕ್ಕೋಸ್ಕರ ಬೇಗ ಹೋಗೋಣ ಅಂತೇಳಿ ರಥವನ್ನು ಓಡಿಸು ಅಂತ ಹೇಳಿಬಿಟ್ಟು ರಥ ಮುಂದಕ್ಕೆ ಹೋಗ್ತಾ ಇದೆ. ರಾವಣ ಹಿಂದಕ್ಕೆ ತಿರುಗಿ ನೋಡ್ತಾ ಆಂಜನೇಯನಿಗೆ ಎಚ್ಚರ ಬರದೇ ಇರೋ ಹಾಗಾಗಲಿ, ನಾನು ಸ್ವಲ್ಪ ಬೇಗ ಮನೆ ಸೇರ್ಕೊಂಡ್ಬಿಡ್ತೀನಿ ಅಂತ ಓಡಿ ಯುದ್ಧಭೂಮಿಯಿಂದ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾನೆ ಎನ್ನುವಲ್ಲಿಗೆ ನಮ್ಮ ಇವತ್ತಿನ ಕರ್ತವ್ಯವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ರಾವಣನ ಯುದ್ಧವನ್ನು ಮಾಡೋದಕ್ಕೆ ಹೊಸಳ್ಳಿಯಿಂದ ರಾಜಾರಾಮೂರ್ತಿನ ನಾವು ಕರೆಸಿದ್ವಿ. ಆರಂಭ ಮಾಡಿದ್ದಾರೆ, ಎಲ್ಲರನ್ನೂ ಸುಮ್ಮನೆ ಬೀಳಿಸಿದ್ದಾರೆ ಅಷ್ಟೇನೆ. ಇನ್ನು ಯುದ್ಧ ಮುಂದುವರಿಬೇಕಾಗಿದೆ. ಮುಂದಿನ ತಿಂಗಳೂ ಇಲ್ಲ, ಅದ್ರ ಮುಂದಿನ ತಿಂಗಳೂ ಇಲ್ಲ. ಯಾಕೆಂದರೆ ಜೀವದಾನ ರಾವಣನಿಗೆ ಅದು ಆಗಸ್ಟ್ ತನಕ ಹೋಗುತ್ತೆ. ಜೂನಲ್ಲಿ 4 ದಿವಸ ಕೊಟ್ಟಿದ್ದಾರೆ, ಅಲ್ಲೂ ಮುಗಿಯಲ್ಲ ಅದು. ಆಗಸ್ಟಲ್ಲಿ 4 ದಿವಸ ಕೊಟ್ಟಿದ್ದಾರೆ. ಆವಾಗ ರಾವಣನ ಭಯಂಕರವಾದ ಯುದ್ಧ ಬರುತ್ತೆ. ಯುದ್ಧ ಆರಂಭ ಮಾಡಿ ಸುಮಾರು ದಿವಸ ಆಗಬೇಕಾಗತ್ತೆ. ಅಷ್ಟು ದೊಡ್ಡದಾದಂತಹ 55 ಸಂಧಿಗಳ ಯುದ್ಧಕಾಂಡ ಅದು. ಅಂತಹ ಯುದ್ಧಕ್ಕೆ ಬೇಕಾದಂತಹ ಸಿದ್ಧತೆ ಎಲ್ಲವನ್ನು ತಯಾರು ಮಾಡಿದವರು ನಮ್ಮ ರಾಜಾರಾಮಮೂರ್ತಿಗಳು. ಆ ಯುದ್ಧದ ಭಯಂಕರತೆಯನ್ನು ಹಾಡೋದಕ್ಕೆ ಸುಷ್ಮಾ ಅವರು ಹರಿಹರದಿಂದ ಬಂದರು. ಇಡೀ ಕರ್ನಾಟಕದ ಸುಪ್ರಸಿದ್ಧ ವ್ಯಾಖ್ಯಾನಕಾರರು, ವಾಚನಕಾರರನ್ನೆಲ್ಲ ನಾವು ಗೋಖಲೆಗೆ ಎಲ್ಲರನ್ನು ಕರೆಸಿ ಪರಿಚಯ ಮಾಡಿಸ್ಬೇಕು ಅಂತಲೇ ಗಮಕ ಕಲಾ ಪರಿಷತ್ತು ಈ ಕೆಲಸ ಹಮ್ಮಿಕೊಂಡಿರೋದು. ಮುಂದೆ ಬರುವಂಥವ್ರು ಇನ್ನೂ ಘಟಾನುಘಟಿಗಳು ಬರ್ತಾರೆ ಜೂನ್ ತಿಂಗಳಲ್ಲೂ.
ನಾಳೆ ರೂಪಕ ಮಾಡ್ತಾ ಇದ್ದೀವಿ, ತೊರವೆ ರಾಮಾಯಣ ಮಾಡ್ತಾ ಇಲ್ಲ. ಕುವೆಂಪು ಅವರ ರಾಮಾಯಣ ದರ್ಶನಂಗೆ ಜ್ಞಾನಪೀಠ ಪ್ರಶಸ್ತಿ ಬಂದ 50 ವರ್ಷ ಅಂತ ಹೇಳಿ ಎಲ್ಲ ಕಡೆಯಲ್ಲೂ ತುಂಬ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಾವು ಒಂದು ಯಾಕೆ ಮಾಡಬಾರ್ದು ಅಂತ ಹೇಳಿ ಮಮತೆಯ ಸುಳಿ ಮಂತರೆ ತೊಗೊಂಡಿದ್ದೀವಿ. ನಾಳೆ 7 ಜನ ತಮ್ಮ ತಮ್ಮ ಪಾತ್ರದ ಮುಖಾಂತರ ರೂಪಕವನ್ನು ನಡೆಸ್ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ಒಂದು ಸೌಭಾಗ್ಯ, ಶುಕ್ರವಾರ ಡಾಕ್ಟರ್ ಪ್ರಸನ್ನ ಅವರು ಬಂದಿದ್ದಾರೆ. ಮೇಲ್ ಬರಲೇಬೇಕು, 5 ನಿಮಿಷ ಮಾತಾಡಲೇಬೇಕು ಅಷ್ಟೇ. ಹಿರಿಯರಾದ ಶ್ರೀಮತಿ ಗಂಗಮ್ಮ ಅವರೇ, ಗಮಕ ಕಲಾ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ನೆರೆದಿರುವಂಥ ಎಲ್ಲ ಗಮಕ ಬಂಧುಗಳೇ, ಇವತ್ತು ಶ್ರೀ ರಾಜಾರಾಮಮೂರ್ತಿಯವ್ರನ್ನ ಮಧ್ಯಾಹ್ನ ನಾನು ಭೇಟಿ ಮಾಡುವಂಥ ಒಂದು ಅವಕಾಶ ಇತ್ತು. ಆವಾಗ ರಾಜಾರಾಮಮೂರ್ತಿಯವ್ರು ನಾನು ಈ ಕಾರಣಕ್ಕೆ ಇಲ್ಲಿ ಬಂದಿದ್ದೀನಿ ಅಂತ ಹೇಳಿ ನನಗೊಂದು ವೈಯಕ್ತಿಕವಾದ ಆಹ್ವಾನವನ್ನು ಕೊಟ್ಟರು. ಹಾಗಾಗಿ ಮತ್ತೆ ಹಾಗೂ ಚುನಾವಣೆಗಳ ಕೆಲಸದಿಂದ ನಾವು ಸ್ವಲ್ಪ ಬಿಡುವು, ಆ ಕಾರಣಕ್ಕೆ ಸ್ವಲ್ಪ ಬೇಗ ಇಲ್ಲಿಗೆ ಬಂದು ಈ ಕಾರ್ಯಕ್ರಮವನ್ನು ನೋಡುವಂಥ ಒಂದು ಕೇಳುವಂಥ ಒಂದು ಒಳ್ಳೆಯ ಅವಕಾಶವನ್ನು ಕಲ್ಪಿಸ್ಕೊಟ್ರು. ಇವತ್ತು ಹಾಡ್ತಾ ಇರುವಂತಹ ಸುಷ್ಮಾ ಅವರು ಬಹಳ ಬೇರೆ ರೀತಿಯಲ್ಲೇ ಒಂದು ಗಮಕದ ಒಂದು ಹೊಸ ರೀತಿಯಲ್ಲಿ ಗಮಕ ಗಾಯನವನ್ನು ಪ್ರಸ್ತುತಪಡಿಸಿದರು. ನನಗೆ ಬಹಳ ಸಂತೋಷ. ಆ ರೀತಿಯಲ್ಲಿ ಬೇರೆ ಬೇರೆ ಒಂದು ವೆರೈಟೀಸ್ ಅನ್ನು ನಾವು ಕೇಳೋದಕ್ಕೆ ಇವತ್ತು ಸಾಧ್ಯ ಆಯಿತು. ಸುಷ್ಮಾ ಅವರು ಬೆಂಗಳೂರಲ್ಲೇ ಇದ್ದಾರೆ ಈಗ ಅಂತ ಈಗ ತಾನೇ ಗಂಗಮ್ಮ ಅವರು ನನಗೆ ಹೇಳಿದರು. ಒಳ್ಳೆಯದು, ತುಂಬ ಅವರ ಕಾರ್ಯಕ್ರಮಗಳನ್ನು ಕೇಳುವಂಥ ಅವಕಾಶ ನಮಗೆ ಸಿಕ್ಕಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ. ಹಾಗೆ ರಾಜಾರಾಮಮೂರ್ತಿಯವರ ವ್ಯಾಖ್ಯಾನ, ಅವರು ಪ್ರಸಿದ್ಧ ವ್ಯಾಖ್ಯಾನಕಾರರು. ಮತ್ತೂರು ಮತ್ತು ಹೊಸಳ್ಳಿಯಲ್ಲಿ ಇಂತಹ ಶ್ರೇಷ್ಠ ಗಮಕಿಗಳು, ವ್ಯಾಖ್ಯಾನಕಾರರು ಅನೇಕ ಸಂಖ್ಯೆಯಲ್ಲಿ ಬೆಳೆದು ಬರ್ತಾ ಇದ್ದಾರೆ. ರಾಜಾರಾಮಮೂರ್ತಿಯವರು ಒಬ್ಬ ಹಿರಿಯ ವ್ಯಾಖ್ಯಾನಕಾರರು, ಅನೇಕ ವಿಚಾರಗಳನ್ನು ತಿಳ್ಕೊಂಡಿರುವಂಥವರು, ಅನೇಕ ಪೌರಾಣಿಕ ವಿಚಾರಗಳನ್ನು ಕರತಲ ಮೂಲಕ ಮಾಡಿಕೊಂಡಿರುವಂಥವರು. ಅವರ ಬಾಯಿನಲ್ಲಿ ವ್ಯಾಖ್ಯಾನ ಕೇಳುವಂಥದ್ದು ಅಂತಂದರೆ ಬಹಳ ಸಂತೋಷದ ಒಂದು ವಿಚಾರ. ಇವತ್ತು ನಾವಿಲ್ಲಿ ಸೇರಿರುವಂತಹದ್ದು ಈ ಗೋಖಲೆ ಸಾರ್ವಜನಿಕ ಸಂಸ್ಥೆ ಏನಿದೆ ಅದನ್ನು ಹುಟ್ಟಾಕದಂತಹ ಪ್ರಾತಸ್ಮರಣೀಯರಾದಂತಹ ಡಾಕ್ಟರ್ ಡಿ ವಿ ಗುಂಡಪ್ಪ ಅವರ ನೆನಪಿನ ಈ ಸಭಾಂಗಣದಲ್ಲಿ ನನಗೆ ಬಹಳ ಸಂತೋಷ. ಗುಂಡಪ್ಪನವ್ರನ್ನ ಹೆಸರನ್ನು ಕೇಳಿದರೆ ಸಾಕು, ಅಷ್ಟೊಂದು ನಮಗೆ ರೋಮಾಂಚನ ಆಗುವಷ್ಟು ಸಂತೋಷ ಆಗುತ್ತೆ. ನೀವು ರಾಮಾಯಣದ ಬಗ್ಗೆ ಬಹಳ ವಿಶೇಷವಾಗಿ ಇರುವಂತಹ ಕೆಲವು ಸಮಸ್ಯೆಗಳ ಬಗ್ಗೆ ನೀವು ಚರ್ಚೆ ಮಾಡಬೇಕು ಅಂತಂದರೆ ಡಿ ವಿ ಜಿಯವರ ಈ ಶ್ರೀರಾಮ ಪರೀಕ್ಷಣಂ ಅಂತ ಒಂದು ಸಣ್ಣ ಗ್ರಂಥ ಇದೆ. ಅದೇ ರೀತಿಯಲ್ಲಿ ಶ್ರೀಕೃಷ್ಣನ ಬಗ್ಗೆನೂ ಸಹ ಶ್ರೀಕೃಷ್ಣ ಪರೀಕ್ಷಣಂ ಅಂತ ಇದೆ. ಆ 2 ಗ್ರಂಥಗಳನ್ನು ದಯವಿಟ್ಟು ನೀವು ಓದಿ. ರಾಮಾಯಣದಲ್ಲಿ ನಮಗೆ ಬರುವಂಥ ಅನೇಕ ಸಮಸ್ಯೆಗಳು ಏನೇನಿದೆ, ನಾವು ಎದುರಿಸ್ತಾ ಇರುವಂಥ ಬೇಕಾದಷ್ಟು ಸಮಸ್ಯೆಗಳು, ಕೆಲವು ಪ್ರಶ್ನೆಗಳಿಗೆ ನಮಗೆ ನೇರವಾದ ಉತ್ತರ ಸಿಕ್ಕುವುದಿಲ್ಲ. ರಾಮ ಯಾಕೆ ಈ ಥರ ತೀರ್ಮಾನ ತಗೊಂಡ ಅಂಥೇಳಿ ರಾಮನ ಬಗ್ಗೆ ಬೇಕಾದಷ್ಟು ಪ್ರಶ್ನೆಗಳು ಬರುತ್ತವೆ. ಕೆಲವರಂತೂ ರಾಮನನ್ನು ವಿರೋಧ ಮಾಡುವ ಮಟ್ಟಿಗೆ ಕೆಲವು ಪ್ರಶ್ನೆಗಳನ್ನು ಎತ್ತುತ್ತಾ ಇರ್ತಾರೆ. ಕೊಂಕು ಪ್ರಶ್ನೆಗಳು, ಅವೆಲ್ಲ ನೇರವಾದ ಪ್ರಶ್ನೆಗಳಲ್ಲ. ಆದರೂ ಸಹ ಡಿ ವಿ ಜಿಯವರು ಕೆಲವೊಂದು ಗಂಭೀರವಾದ ಪ್ರಶ್ನೆಗಳನ್ನು ತಗೊಂಡು ಅವುಗಳಿಗೆ ಉತ್ತರವನ್ನು ಆ ಪರೀಕ್ಷಣಂ ಗ್ರಂಥದಲ್ಲಿ ಬಹಳ ಸ್ವಾರಸ್ಯವಾಗಿ ಅದನ್ನು ಹೇಳಿದ್ದಾರೆ. ಆ ಪುಸ್ತಕ ಬಹುಶಃ ಇಲ್ಲೂ ಸಿಕ್ಕಬಹುದು. ತಗೊಂಡು ದಯವಿಟ್ಟು ತಾವೆಲ್ಲ ಅಂಥ ಗ್ರಂಥಗಳನ್ನು ಮಥನ ಮಾಡುವ ಮೂಲಕ ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದಾಗತ್ತೆ ಅಂಥೇಳಿ. ರಾಮಾಯಣದಲ್ಲಿ ಬರುವಂತಹ ಒಂದು ಪ್ರಮುಖವಾದ ಸಮಸ್ಯೆ, ಬೇರೆ ಸೀತೆಗೂ ರಾಮನಿಗೂ ಇದ್ದಂತಹ ಸಮಸ್ಯೆಗಳು ಏನಿವೆ ಅವುಗಳನ್ನು ಒಂದು ಸ್ವಲ್ಪ ಪಕ್ಕಕ್ಕೆ ಇಟ್ಟರೂ ಸಹ ಮುಖ್ಯವಾದ್ದು ವಾಲಿಯನ್ನು ಸಂಹಾರ ಮಾಡಿದಂತಹ ಸಂದರ್ಭ ಏನಿದೆ, ರಾಮ ಎಷ್ಟರ ಮಟ್ಟಿಗೆ ಅದರಲ್ಲಿ ರಾಮನ ಕೆಲಸವನ್ನು ನಾವು ಸಮರ್ಥನೆ ಮಾಡಬಹುದು, ವಾಲಿಯನ್ನು ಸಂಹಾರ ಮಾಡಿದ್ದನ್ನು ನಾವು ಹೇಗೆ ಸಮರ್ಥನೆ ಮಾಡಬಹುದು. ಒಂದು ಮರದ ಹಿಂದುಗಡೆ ನಿಂತುಕೊಂಡು ಒಬ್ಬ ವೀರಾದಿ ವೀರನಾಗಿರುವಂಥವನು ಇನ್ನೊಬ್ಬ ವೀರನಿಗೆ ಬಾಣಪ್ರಯೋಗ ಮಾಡಬಹುದೇ, ಮರೆಯಲ್ಲಿ ನಿಂತು ಹೊಡೆಯಬಹುದೇ, ಕದ್ದು ಹೊಡೆಯಬಹುದೇ, ಮರೆಮಾಚಿ ಹೊಡೆಯಬಹುದೇ ಅನ್ನುವಂಥ ಪ್ರಶ್ನೆ ರಾಮಾಯಣವನ್ನು ಬರೆದ ಕಾಲದಿಂದ ಇಲ್ಲಿವರೆಗೂ ಕಾಡ್ತಾ ಇರುವುದು ಉಂಟು. ಆದರೆ ಅನೇಕ ಅದಕ್ಕೆ ಕಾರಣಗಳನ್ನು ಹೇಳುವುದುಂಟು. ಒಂದು ಇತ್ತೀಚಿನ ಕೆಲವು ವಿದ್ವಾಂಸರುಗಳು ಕೊಡುವಂಥ ಕಾರಣ ಬಹಳ ಸ್ವಾರಸ್ಯವಾಗಿದೆ ಅನ್ನೋ ಕಾರಣಕ್ಕೆ ಅದನ್ನು ನಾನು ಹೇಳ್ತೀನಿ ಅಷ್ಟೇ. ಒಂದು ವೇಳೆ ರಾಮ ಏನಾರು ಎದುರುಗಡೆ ನಿಂತು ವಾಲಿಯನ್ನು ಹೊಡಿಬೇಕು ಅಂತ ಹೋಗಿದ್ರೆ ವಾಲಿ ಬಂದು ರಾಮನ ಕಾಲಿಗೆ ಬಿದ್ದು ಶರಣಾಗಿಬಿಡ್ತಾ ಇದ್ದ. ಆಗ ರಾಮ ಏನು ಮಾಡಬೇಕು?
ಶರಣಾದವರನ್ನು ಹೊಡೆಯೋದಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ರಾಮ ವಾಲಿಯ ಕಣ್ಣಿಗೆ ಕಾಣಿಸ್ಕೊಳ್ದೇನೆ ಮರದ ಮರೆಯಿಂದ ಹೊಡೆದ ಅನ್ನುವಂಥ ಒಂದು ವಿವರಣೆ ಇದೆ ನೋಡಿ. ಎಷ್ಟೆಷ್ಟು ಬೇರೆ ಬೇರೆ ರೀತಿಯ ಆಯಾಮಗಳಿರ್ತವೆ ಒಂದೊಂದು ಪ್ರಶ್ನೆಗೆ ಮತ್ತು ಒಂದೊಂದು ಉತ್ತರವನ್ನು ಪಡೆಯುವಾಗ ಹೇಗೆ ಬೇರೆ ಬೇರೆ ಆಯಾಮಗಳಿರ್ತವೆ ಎನ್ನುವುದು. ಇಂತಹ ಅನೇಕ ವಿಚಾರಗಳನ್ನು ಡಿ ವಿ ಜಿಯವರು ಆ ಗ್ರಂಥಗಳಲ್ಲಿ ಚರ್ಚೆ ಮಾಡಿದ್ದಾರೆ. ಡಿ ವಿ ಜಿಯವರ ಆ ಪ್ರಖರತೆ ಏನಿದೆ, ಆ ಆಲೋಚನಾ ಪ್ರಖರತೆ ಇದೆಯಲ್ಲ, ಅದಕ್ಕೆಲ್ಲ ಅವುಗಳು ಉದಾಹರಣೆಗಳಾಗಿವೆ. ಹಾಗಾಗಿ ಆ ಗ್ರಂಥವನ್ನು ನಾನು ಇವತ್ತು ಸ್ಮರಿಸ್ಕೊಳ್ಳೋದಕ್ಕೋಸ್ಕರ ನನ್ನ 5 ನಿಮಿಷ ಸಮಯವನ್ನು ಉಪಯೋಗಿಸ್ಕೊಂಡಿದ್ದೀನಿ ಅಂತ ಹೇಳಿ ತಾವೆಲ್ಲ ದಯವಿಟ್ಟು ಅಂಥ ಗ್ರಂಥಗಳನ್ನು ಓದಿ ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ತಾವೆಲ್ಲ ಕೇಳಬೇಕು. ನಮಗಂತೂ ಕೇಳುವಂತಹ ಅವಕಾಶ ಸಿಕ್ಕುವುದಿಲ್ಲ, ತುಂಬ ದೂರದಿಂದ ಬರಬೇಕಾಗತ್ತೆ, ಕಚೇರಿಯ ಕೆಲಸಗಳು ಈ ನಡುವೆ. ಹಾಗಾಗಿ ತಾವೇ ಹತ್ತಿರದಲ್ಲಿ ಇರುವಂಥವ್ರು ಯಾರಿದ್ದೀರಿ, ನೀವೆಲ್ಲ ನಿಜವಾಗಲೂ ಪುಣ್ಯಾತ್ಮರು, ನೀವೆಲ್ಲ ಧನ್ಯರು. ಈ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿರುವಂತಹ ಕರ್ನಾಟಕ ಗಮಕ ಕಲಾ ಪರಿಷತ್ತು ಮತ್ತು ಇನ್ಫೋಸಿಸ್ ಫೌಂಡೇಶನ್ ಅವರುಗಳಿಗೆ ನಾನು ವೈಯಕ್ತಿಕವಾಗಿ ಬಹಳ ಕೃತಜ್ಞತೆಗಳನ್ನು ಹೇಳಿ, ಇವತ್ತಿನ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬಂತು. ಅದನ್ನು ಕೇಳೋದಕ್ಕೆ ಒಂದು ಅವಕಾಶ ನನಗೆ ಸಿಕ್ಕಿದ್ದಕ್ಕಾಗಿ ಪುನಃ ಈ ಇಬ್ಬರು ಕಲಾವಿದರಿಗೆ ಮತ್ತು ಪರಿಷತ್ತಿಗೆ ಮತ್ತು ತಮಗೆಲ್ಲರಿಗೂ ವಂದಿಸಿ ನಾನು 4 ಮಾತು ಮುಗಿಸ್ತೇನೆ. ನಮಸ್ಕಾರಗಳು. ಡಾಕ್ಟರ್ ಪ್ರಸನ್ನ ಅವರಿಗೆ ತುಂಬ ಹೃದಯ ತುಂಬಿದ ಕೃತಜ್ಞತೆಗಳು. ಇವತ್ತಿನ ಕಾರ್ಯಕ್ರಮ ಮಾಡಿದಂತಹ ಪುಟ್ಟ ಮಗು ಬಾಪ ಚೆನ್ನಾಗಿ ಹಾಡಿದೆ. ಶ್ರೀವನಿತೆ ಹಾಡಿದ್ರೇನು ತೊಂದರೆ ಇಲ್ಲ, ಆದರೆ ಇದು ರಾಮಾಯಣ ಆಗಿತ್ತು ಅಂತಷ್ಟೇ ನಾನು ಹೇಳಿದೆ. ಮೊದಲೇ ಸಿದ್ಧತೆ ಮಾಡ್ಕೊಂಬರ್ಬೋದಾಗಿತ್ತು. ಇನ್ನೊಮ್ಮೆ ಈ ಥರದ್ದು ತಪ್ಪು ಆಗದೇ ಇರಲಿ ಅಂತ ಆಶೀರ್ವಾದ ಮಾಡ್ತಾಯಿದ್ದೀನಿ. ತುಂಬ ಹೃದಯದ ಕೃತಜ್ಞತೆಗಳು ಸುಷ್ಮಾ ಅವ್ರಿಗೂ ಮತ್ತು ಶ್ರೀಯುತ ರಾಜಾರಾಮಮೂರ್ತಿಯವರಿಗೆ. ತಮ್ಮೆಲ್ಲರಿಗೆ ಹೆಚ್ಚು ಕೃತಜ್ಞತೆಗಳನ್ನು ನಾವು ಸಮರ್ಪಿಸಬೇಕು. ಇಡೀ ಹಾಲ್ ತುಂಬ ಜನ ಕೂತಾಗ ಹಾಡೋರಿಗೆ ಉತ್ಸಾಹ ಜಾಸ್ತಿ ಆಗುತ್ತೆ. ತಾವೆಲ್ಲ ನಾಳೆನೂ 6 ಗಂಟೆಗೆ ಬಂದು 7 ಜನ ಹಾಡ್ತಾ ಇದ್ದಾರೆ. ಅವರವರ ಪಾತ್ರವನ್ನು ಅವರವರೇ ಹಾಡ್ತಾ ಇದ್ದಾರೆ. ಮಂಥರೆಯ ಒಂದು ಕುತಂತ್ರದಿಂದ ರಾಮ ಅರಣ್ಯಕ್ಕೆ ಹೋಗ್ತಾನೆ, ಭರತ ಹೋಗಿ ಪಾದುಕೆಯನ್ನು ತಂದು ನಂದಿ ಗ್ರಾಮದಲ್ಲಿ ಪಟ್ಟಾಭಿಷೇಕ ಮಾಡ್ತಾನೆ. ಅಷ್ಟು ಸೀಕ್ವೆನ್ಸ್ ತೊಗೊಂಡಿದ್ದೀವಿ ನಾವು. ಅದಕ್ಕೆ ತಾವೆಲ್ಲ ಬಂದು ಆ 7 ಲಲನಾ ಮಣಿಯರಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ತಾ ಶುಭರಾತ್ರಿ.